ಸಹೋದರಿಯನ್ನು ಕುಟುಂಬವಾಗಿ ಮಕ್ಕಳನ್ನು ಹೊಂದಿಸ್ತಾ ಇದ್ದೀವಿ ಯೇಸು ನಾಮದಲ್ಲಿ. ಇವತ್ತು ಎಲ್ಲರಿಗೂ ಹ್ಯಾಪಿ ಈಸ್ಟರ್. ಹೇಳಿ, ರಿಟರ್ನ್ ಹೇಳಬೇಕು. ಏನಾದ್ರು ಹೇಳಿದ್ರೆ ರಿಟರ್ನ್ ಹೇಳಬೇಕು. ಅದೇ ಸ್ತೋತ್ರ. ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದಂಥ ದಿನ. ಅದೇ ಇವತ್ತೇ ಅಲ್ಲ, 2000 ವರ್ಷದಿಂದ ಒಂದೇ ಸಾರಿ ಒಂದೇ ಸಾರಿ ವರ್ಷ ಸಾಯಲಿಲ್ಲ ಯೇಸು ಸ್ವಾಮಿ, ವರ್ಷ ಪುನರುತ್ಥಾನ ಹೊಂದಿಲ್ಲ. ಒಂದೇ ಸಾರಿ ಯೇಸು ಸ್ವಾಮಿ ಏನಾದ್ರು ಸತ್ರು ಜೀವಂತವಾಗಿ 3ನೇ ದಿನ ತಾನು ಹೇಳಿದ ಪ್ರಕಾರ ವಾಗ್ದಾನದ ಪ್ರಕಾರ ಜೀವಂತವಾಗಿ ಗೆದ್ದು ಇವತ್ತು ಯೇಸು ಸ್ವಾಮಿ ಜೀವಿಸುತ್ತಿದ್ದಾರೆ. ಅಲ್ಲೇಲೂಯ. ನಮ್ಮ ಯೇಸು ಸ್ವಾಮಿ ಸತ್ರು ಎದ್ರು, ಆದರೆ ಇವತ್ತು ಸದಾಕಾಲವನ್ನು ಆತನ ಏನ್ ಮಾಡ್ತಾ ಇದ್ದಾನೆ, ಜೀವಿಸುತ್ತಿದ್ದಾನೆ. ಅಲ್ಲೇಲೂಯ. ಅಲ್ಲೇಲೂಯ. ನೋಡ್ರಿ, ಹೋದ ವರ್ಷ ಏಪ್ರಿಲ್ 20ಗೆ ಈಸ್ಟರ್ ಬಂತು, ಗೊತ್ತಾ? ಹೋದ ವರ್ಷ ಏಪ್ರಿಲ್ 20ಗೆ ಈಸ್ಟರ್, ಆದರೆ ಈ ವರ್ಷ ಏಪ್ರಿಲ್ 5ಕ್ಕೆ ಈಸ್ಟರ್ ಬಂದ್ಬಿಟ್ಟು. ಏಪ್ರಿಲ್ 5ಕ್ಕೆ ವರ್ಷ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಆದರೆ ಯೇಸು ಸ್ವಾಮಿ ಒಟ್ಟಿನಲ್ಲಿ ಒಂದು ದಿನ ಏನಾದ್ರು ಸತ್ರು, 2000 ವರ್ಷದಿಂದ ಒಂದು ದಿನ ಸತ್ರು, ತಿರ್ಗಾ 3ನೇ ದಿನ ಯೇಸು ಸ್ವಾಮಿ ಪುನರುತ್ಥಾನ ಹೊಂದೋದು. ಅದು ಸತ್ಯ. ಅದನ್ನು ಯಾರು ಏನ್ ಮಾಡೋಕ್ಕಾಗಲ್ಲ, ನಿರಾಕರಣೆ ಮಾಡೋಕ್ಕಾಗಲ್ಲ. ಇವತ್ತು ಆದ್ರೂ ಅನೇಕ ಚರ್ಚ್ ಅವರು ಗುಡ್ ಫ್ರೈಡೆ ಮಾಡಲ್ಲ, ಈಸ್ಟರ್ ಮಾಡಲ್ಲ, ಕ್ರಿಸ್ಮಸ್ ಮಾಡಲ್ಲ. ಕೇಳಿದ್ರೆ ಈ ದಿನದಲ್ಲಿ ಯೇಸು ಸ್ವಾಮಿ ಹುಟ್ಟಿಲ್ಲ ಅಂತಾರೆ, ಈ ದಿನದಲ್ಲಿ ಯೇಸು ಸ್ವಾಮಿ ಸತ್ತಿಲ್ಲ ಅಂತಾರೆ, ಈ ದಿನದಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿಲ್ಲ ಅಂತಾರೆ. ಹೌದು, ಸತ್ಯ, ನಿಜ. ಇದೇ ದಿನದಲ್ಲಿ ಅಂತ ಇಲ್ಲ, ಆದ್ರೆ ಒಟ್ಟಿನಲ್ಲಿ ಒಂದಿನ ದಿನ ಯೇಸು ಸ್ವಾಮಿ ಹುಟ್ಟಿದ್ರ, ಒಟ್ಟಿನಲ್ಲಿ ಒಂದು ದಿನ ಯೇಸು ಸ್ವಾಮಿ ಶಿಲ್ಬೆಲ್ ಹಾಕಪಟ್ರ, ಶಿಲ್ಬೆಲ್ ಮರಣ ಹೊಂದಿದ್ರ, ಪುನರುತ್ಥಾನ ಹೊಂದಿದ್ರ. ಅಲ್ಲ, ಇವೆಲ್ಲ ನಾವು ವರ್ಷ ನಾವು ಸಭೆಯಲ್ಲಿ ಇವೆಲ್ಲ ಮಾಡಿಲ್ಲ ಅಂದ್ರೆ ನಮ್ಮ ಮುಂದಿನ ಸಂತತಿಗಳಿಗಿದೇನೋ ಅಷ್ಟು ಗೊತ್ತಾಗಲ್ಲ. ಅವ್ರಿಗೇನೋ ಕ್ರಿಸ್ಮಸ್ ಅಂದಾಗ ಅವ್ರಿಗೇನು ಗೊತ್ತಾಗುತ್ತೆ, ಯೇಸು ಸ್ವಾಮಿ ಅಂತ ಹುಟ್ಟಿದ್ರು, ಒಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಮಾತ್ರ ಅಲ್ಲೇ, ಲೋಕದಲ್ಲೇ ಕ್ರಿಸ್ಮಸ್ ಅಂದ್ರೆ ಲೋಕದ ಜನಗಳು ಏನಂತ ತಿಳ್ಕೊಂತಾರೆ ಕ್ರಿಸ್ಮಸ್ ಹಬ್ಬ ಅಂದ್ರೆ ಯೇಸು ಸ್ವಾಮಿ ಹುಟ್ಟೋದ್ರು ಅಂತ. ನಾವು ಕ್ರಿಸ್ಮಸ್ಸೇ ಮಾಡದೆ ಇದ್ರೆ ಜನಗಳಿಗೆ ಗೊತ್ತಾಗುತ್ತಾ? ಅದೇ ರೀತಿ ಗುಡ್ ಫ್ರೈಡೆ ಅಂದ್ರೆ ಜನಗಳಿಗೆ, ನಮ್ಮ ಸಭೆಯವ್ರಿಗೆ ಮಾತ್ರ ಅಲ್ಲ, ಲೋಕದ ಎಲ್ಲ ಜನಗಳಿಗೆ ಗೊತ್ತಾಗುತ್ತೆ ಗುಡ್ ಫ್ರೈಡೆ ಅಂದ್ರೆ ಏನು. ಆವತ್ತು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟ ದಿನ, ಶಿಲುಬೆಯಲ್ಲಿ ಮರಣ ಹೊಂದಿದ್ರು. ಅನೇಕ ಅನ್ಯ ಜನಗಳು ಗೊತ್ತು ಏನಕ್ಕೋಸ್ಕರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದ್ರು, ನಮ್ಮ ಪಾಪಗಳಿಗೆ. ಅಲ್ಲೇ ನಮ್ಮ ಪಾಪಗಳ ದೆಸೆಯಿಂದ. ಅವ್ರು ಅನೇಕರು ತುಂಬಾ ಜನ ಅನ್ಕೊಂತಾರೆ ಕ್ರೈಸ್ತರ ಪಾಪದ ದೆಸೆಯಿಂದ. ಅಲ್ಲೆಲ್ಲ ಬರೀ ಕ್ರೈಸ್ತರ ಪಾಪಗಳ ದೆಸೆಯಿಂದ ಅಲ್ಲ, ಲೋಕದ ಎಲ್ಲಾ ಜನಗಳ ಪಾಪದ ದೆಸೆಯಿಂದ ಅದನ್ನೇನಾದನು, ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟನು, ಜಜ್ಜಲ್ಪಟ್ಟನು. ಹಾಲೆಲೂಯ, ಹಾಲೆಲೂಯ. ನಮ್ಮ ಯೇಸು ಪುನರುತ್ಥಾನದ ದಿನದಲ್ಲಿ ಜೀವದಿಂದ ಎದ್ದಿದ್ದು ಮಾತ್ರವಲ್ಲ, ಮರಣವನ್ನು, ಸೈತಾನನ್ನು ಏನ್ ಮಾಡಿದ್ರು ಈ ದಿನದಲ್ಲಿ ಜಯಿಸಿದ್ರು. ಹಾಲೆಲೂಯ. ಮರಣವನ್ನು ಏನ್ ಮಾಡಿದ್ರು, ಜಯಿಸಿದ್ರು. ಪಾಪದ ಕೊಂಡಿ ಆದಂತ, ಪಾಪದ ಸಂಬಳವಾದಂತ ಮರಣ ಏನ್ ಮಾಡ್ತಿದ್ದು, ಜನಗಳನ್ನು ಆಳ್ವಿಕೆ ಮಾಡ್ತಾ ಇತ್ತು. ಮರಣ ಏನ್ ಮಾಡ್ತಾ ಇತ್ತು, ಜನಗಳನ್ನು ಬಲವಾಗಿ ಆಳ್ವಿಕೆ ಮಾಡ್ತಾ ಇತ್ತು. ಕಾರಣ ಯಾಕೆಂದ್ರೆ ಪಾಪದ ಕೊಂಡಿ ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾವುದ್ರ ಮೂಲಕವಾಗಿ ಮರಣ ಬಂತು ಲೋಕಕ್ಕೆ? ಯೇಸು ಸ್ವಾಮಿ ದೇವರ ಆದಿಯಲ್ಲೆಲ್ಲ ಉಂಟು ಮಾಡಿದ್ರು, ಆದ್ರೆ ಪಾಪವನ್ನು, ಮರಣವನ್ನು ಉಂಟು ಮಾಡಲಿಲ್ಲ. ಆದ್ರೆ ಮನುಷ್ಯನ ಆಸೆ, ಮನುಷ್ಯನ ಇಚ್ಛೆ, ಮನುಷ್ಯನಿಗೆ ಯಾವ ರೀತಿ ಇಚ್ಛೆ ಬಂತು, ಸೈತಾನನ ಮಾತಿಗೆ ಯಾವ ಕಿವಿಗೊಟ್ಟರೋ, ಸರ್ಪವಾದ ಸೈತಾನ ಮಾತಿಗೆ ಯಾವ ಕಿವಿಗೊಟ್ಟರೋ ಅವಾಗ ಆಸೆ ಬಂತು. ಆಸೆ ಮೂಲಕವಾಗಿ ಪಾಪ ಮಾಡಿದ್ರು. ಪಾಪದ ಕೊಂಡಿಯಾಗಿ ಮರಣ ಈ ಲೋಕಕ್ಕೆ ಬಂತು. ಹಾಲೆಲೂಯ. ಮರಣ ಎಲ್ಲಾನು ಆಳ್ವಿಕೆ ಮಾಡ್ತದೆ. ದೇವರ ವಾಕ್ಯ ಹೇಳುತ್ತದೆ, ಆದಾಮನು ಮಾಡಿದಂತ ಪಾಪದ ರೀತಿಯಲ್ಲಿ ಮಾಡದೇ ಇರುವವರ ಮೇಲೆಯೂ ಈ ಮರಣ ಏನ್ ಮಾಡ್ತಾ ಇತ್ತು, ಆಳ್ವಿಕೆ ಮಾಡ್ತಾ ಇತ್ತು. ಹಾಲೆಲೂಯ. ಮರಣ ಏನ್ ಮಾಡ್ತಾ ಇತ್ತು, ಆಳ್ವಿಕೆ ಮಾಡ್ತಾ ಇತ್ತು. ಅಲ್ಲೆಲ್ಲ ಸ್ತೋತ್ರ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು, ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಸಮಾಧಿ ಆಗಲ್ಪಟ್ಟು ಪುನರುತ್ಥಾನ ಹೊಂದುವ ಮೂಲಕವಾಗಿ ಈ ಮರಣವನ್ನು ಜಯಿಸಿದ್ರು. ಹಾಲೆಲೂಯ. ಮರಣವನ್ನು ಜಯಿಸಿದ್ರು, ಪಾತಾಳವನ್ನು ಏನ್ ಮಾಡಿದ್ರು, ಜಯಿಸಿದ್ರು. ಹಾಲೆಲೂಯ. ನೋಡಿ, ಆ ಕಾಲದಲ್ಲಿ ಅನೇಕ ಜನಗಳು ಸತ್ತೋರು ಏನಾಗಿದ್ದಾರೆ, ತಿರ್ಗ ಜೀವಂತವಾಗಿ ಎಬ್ಬಿಸಲ್ಪಟ್ಟಿದ್ದಾರೆ. ನಮಗ್ ಬೈಬಲ್ ಅಲ್ಲಿ ಉದಾಹರಣೆ ಇದೆ. ಏನೋ ಲಾಜರನೇನಾದ ಸತ್ತು ಯೇಸು ಸ್ವಾಮಿ 3 ದಿವಸಕ್ಕೆ ಪುನಃ ಜೀವಂತವಾಗಿ ಎಬ್ಬಿಸಲ್ಪಟ್ಟಾನ. ಆದ್ರೆ ಲಾಜರನು 4 ದಿನ ಆದ್ಮೇಲೆ ಅವನೇನೋ ಜೀವಂತವಾಗಿ ಎಬ್ಬಿಸಲ್ಪಟ್ಟಾನ. ಈ ರೀತಿ ಅನೇಕ ಜನಗಳ ಸತ್ತೋರು ತಿರ್ಗ
ಆದ್ರೆ ಯೇಸು ಸ್ವಾಮಿಯ ಸಾವು ಜೀವಂತವಾಗಿ ಗೆದ್ದಿದ್ಕು ಆ ಜನಗಳ ಸತ್ತು ಜೀವಂತವಾಗಿ ಗೆದ್ದಿದ್ಕು ಒಂದು ವ್ಯತ್ಯಾಸ ಉಂಟು. ಅದೇನು ವ್ಯತ್ಯಾಸ ಅಂದ್ರೆ ಅಲ್ಲ, ಆ ಜನಗಳ ಸತ್ರು ಜೀವಂತವಾಗಿ ಗೆದ್ರು, ತಿರ್ಗಾ ಅವ್ರು ಏನಾದ್ರು ಸತ್ತೋದ್ರು. ಅಲ್ಲೆಲೂಯ. ಲಾಜರನ ಏನದ ಸತ್ತನು, ಸಮಾಧಿ ಮಾಡಲ್ಪಟ್ಟನು. 4 ದಿನ ಆದ್ಮೇಲೆ ಯೇಸು ಸ್ವಾಮಿಯನ್ನ ಏನ್ ಮಾಡಿದ್ರು, ಜೀವಂತ ಎಬ್ಬಿಸಿದ್ರು. ಆದ್ರೆ ತಿರ್ಗಾ ಅವನೇನಾದ ಒಂದು ದಿನ ಸತ್ತೋದ. ಆದ್ರೆ ಯೇಸು ಸ್ವಾಮಿ ಆಗಲ್ಲ. ಅಲ್ಲೆಲೂಯ. ಆತನ ಸತ್ತನು, ಪುನರುತ್ಥಾನ ಹೊಂದಿದನು, ಜೀವಂತವಾಗಿ ಗೆದ್ದನು. ತಿರ್ಗಾ ಆತನೇನಾಗಿಲ್ಲ, ಸಾಯಲಿಲ್ಲ. ಅಲ್ಲೆಲೂಯ. ಮರಣವನ್ನು ಏನ್ ಮಾಡಿಲ್ಲ, ಆತನ ನೋಡಲಿಲ್ಲ. ಕಾರಣ ಆತನ ಮರಣವನ್ನು ಏನ್ ಮಾಡ್ದ, ಜಯಿಸಿದ್ದ. ಅಲ್ಲೆಲೂಯ. ಮರಣ ಆತನನ್ನು ಆಳ್ವಿಕೆ ಮಾಡಲು ಸಾಧ್ಯವಾಗಲಿಲ್ಲ. ದೇವರ ವಾಕ್ಯ ಹೇಳಿದೆ, ಪಾತಾಳ ಆತನನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ, ಮರಣ ಆತನನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಅಲ್ಲೆಲೂಯ. ಈ ದಿನ ನಮಗೆ ತುಂಬಾ ಸಂತೋಷವಾದ ದಿನ. ಈ ದಿನ ಏನು ತುಂಬಾ ಸಂತೋಷವಾದ ಕಾರಣ, ಯಾಕಂದ್ರೆ ನಮ್ಮ ರಕ್ಷಕನು ಇನ್ನು ಜೀವಿಸುತ್ತಿದ್ದಾನೆ. ಅಲ್ಲೆಲೂಯ. ಅಲ್ಲೆಲೂಯ. ಲೋಬನ್ ಹೇಳ್ತಾನೆ, ಅದು ಇಂಗ್ಲಿಷಲ್ಲಿ, ತಮಿಳಲ್ಲಿ ಚೆನ್ನಾಗೈತೆ. ತಮಿಳಲ್ಲಿ ಎನ್ ಮೀಪರ್ ಉಯಿರೋಡು ಉಂಟು. ಅಲ್ಲೆಲೂಯ. ಇಂಗ್ಲಿಷಲ್ಲಿ ಹೇಳುತ್ತದೆ, ಮೈ ರಿಡೀಮರ್ ಇಸ್ ಸ್ಟಿಲ್ ಅಲೈವ್. ಅಲ್ಲೆಲೂಯ. ಅಂದ್ರೆ ನನ್ನ ರಕ್ಷಕನು ಇನ್ನೂ ಏನ್ ಮಾಡ್ತಾ ಇದ್ದಾನೆ, ಜೀವಿಸುತ್ತಿದ್ದಾನೆ. ಆತ ಸತ್ತಿಲ್ಲ, ಸತ್ತ. ಆದ್ರೆ 3ನೇ ದಿನ ಪುನರುತ್ಥಾನ ಹೊಂದಿ ಜೀವವಾಗಿ ಎದ್ದು ಇವತ್ತು ಆತನ ಏನ್ ಮಾಡ್ತಾ ಇದ್ದಾನೆ, ಜೀವಿಸುತ್ತಿದ್ದಾನೆ. ಆತನ ಇವಾಗ ಎಲ್ಲಿದ್ದಾನೆ, ತಂದೆಯ ಬಲಗಡೆಯಲ್ಲಿ. ಅಲ್ಲೆಲೂಯ. ಏನ್ ಮಾಡ್ತಾ ಇದ್ದಾನೆ, ನಮಗೂ ನಿಮಗೋಸ್ಕರ ವಿಜ್ಞಾಪನೆಗಳು ಮಾಡ್ತಾ ಇದ್ದಾನೆ. ನಮಗೂ ನಿಮಗೋಸ್ಕರ ತಂದೆ ಬಳಿಯಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ, ಬೇಡಿಕೊಳ್ಳುತ್ತಾ ಇದ್ದಾನೆ. ಅಲ್ಲೆಲೂಯ. 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 ನೋಡ್ರಿ, ಪುನರುತ್ಥಾನದ ಆರಾಧನೆಗೂ ತುಂಬಾ ಜನ ಬಂದಿಲ್ಲ. ಏನೋ ಯಾರ್ಯಾರು ಸುಮಾರು ಜನ ಬಂದಿಲ್ಲ. ಅಲ್ಲಿ ಆರಾಧನೆಗಳೆಲ್ಲ ಏನ್ ಮಾಡಬಾರ್ದು, ಮಿಸ್ ಮಾಡ್ಕೊಳ್ಬಾರ್ದು. ಅಲ್ಲೆಲ್ಲ ನಮ್ಮ ಜೀವನದಲ್ಲಿ ಸಿಕ್ಕುವಂತ ಅಮೂಲ್ಯವಾದ ಈ ದಿನಗಳನ್ನು ದೇವರ ಸನ್ನಿಧಿಯಲ್ಲಿ, ಸಭೆಗಳಲ್ಲಿ ಹೆಚ್ಚಾಗಿ ನಾವೇನ್ ಮಾಡ್ಬೇಕು, ಕಳಿಬೇಕು. ಅಲ್ಲೆಲ್ಲ ಆರಾಧನೆಗಳಲ್ಲೂ ಸಭೆಗಳಲ್ಲಿ ಹೆಚ್ಚಾಗಿ ನಾವೇನ್ ಮಾಡ್ಬೇಕು, ಕಳಿಬೇಕು. ಅಲ್ಲೆಲ್ಲ ಇವತ್ತು ಕೂಡ ಈ ಪುನರುತ್ಥಾನ ಆರಾಧನೆ ದೇವರ ವಾಕ್ಯ ನೋಡಿಕೊಳ್ಳೋಣ. 1 ಕೊರಿಂಥಿ 15ನೇ ಅಧಿಕಾರ 3-4 ವಾಕ್ಯ ತೆಗಿರಿ. 1 ಕೊರಿಂಥಿ 15ನೇ ಅಧಿಕಾರ 3-4. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ನೋಡಿ, ವಾಕ್ಯ ಹೇಳ್ತದೆ, ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರೋ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಊನಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನ ಎಬ್ಬಿಸಲ್ಪಟ್ಟನು. ಹಲ್ಲೆಲೂಯ. ಏನೋ ಶಾಸ್ತ್ರದ ಪ್ರಕಾರವೇ 3ನೇ ದಿನ ಎಬ್ಬಿಸಲ್ಪಟ್ಟನು. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಶಾಸ್ತ್ರದ ಮುಂತಿಳಿಸಿರೋ ಪ್ರಕಾರ. ಅದು ಇಂಗ್ಲಿಷ್ ಅಲ್ಲಿ ಹೇಳುತ್ತದೆ ಸ್ಕ್ರಿಪ್ಚರ್ಸ್, ಆಸ್ ಪರ್ ಸ್ಕ್ರಿಪ್ಚರ್ಸ್ ಅಂತ ಹೇಳಿ. ಸ್ಕ್ರಿಪ್ಚರ್ಸ್ ಅಂದ್ರೆ ವಾಕ್ಯದ ಪ್ರಕಾರ. ಅಲ್ಲೆಲ್ಲ ದೇವರ ವಾಕ್ಯದ ಪ್ರಕಾರ ಆತನು ಕ್ರಿಸ್ತನ್ ಏನ್ ಮಾಡಿದನು, ನಮ್ಮ ಪಾಪಗಳಿಗಾಗಿ ಸತ್ತನು, ಊನಲ್ಪಟ್ಟನು. ಆದ್ರೆ ಅದೇ ವಾಕ್ಯದ ಪ್ರಕಾರ 3ನೇ ದಿವಸ ಯೇಸು ಕ್ರಿಸ್ತನ್ ಏನ್ ಮಾಡಿದನು, ಎಬ್ಬಿಸಲ್ಪಟ್ಟನು. ಹಲ್ಲೆಲೂಯ. ಹಲ್ಲೆಲೂಯ. 3ನೇ ದಿನ ಯೇಸು ಸ್ವಾಮಿ ಏನ್ ಮಾಡಿದನು, ಎಬ್ಬಿಸಲ್ಪಟ್ಟನು. ಯಾವುದ್ರ ಪ್ರಕಾರ, ದೇವರ ವಾಕ್ಯದ ಪ್ರಕಾರ. ಹಲ್ಲೆಲೂಯ. ಇದು ಯೇಸು ಸ್ವಾಮಿ ಸತ್ತದು, ಊನಲ್ಪಟ್ಟದ್ದು, 3ನೇ ದಿನ ಎಬ್ಬಿಸಲ್ಪಟ್ಟದ್ದು ಅಲ್ಲೆಲ್ಲ ಸಡನ್ ಆಗಿ ನಡೆದಂತ ಒಂದು ಘಟನೆ ಅಲ್ಲ. ಸಡನ್ ಆಗಿ ಆಕಸ್ಮಿಕವಾಗಿ ನಡೆದಂತ ಒಂದು ಆಕ್ಸಿಡೆಂಟ್, ಒಂದು ಘಟನೆ ಅಲ್ಲ. ಇದು ಮೊದಲೇ 1000 ವರ್ಷಗಳ ಹಿಂದೆ ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಘಟನೆ. ಏನೋ ಅಲ್ಲೆಲ್ಲ ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ಆತನು ಏನೋ 3ನೇ ದಿನದಲ್ಲಿ ಎಬ್ಬಿಸಲ್ಪಡುವನು, ಎಬ್ಬಿಸಲ್ಪಟ್ಟನು. ಅಲ್ಲೆಲ್ಲ ಯೇಸು ಸ್ವಾಮಿ ಏನಾದ್ರು ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ 3ನೇ ದಿವಸ ಆತನು ಎಬ್ಬಿಸಲ್ಪಟ್ಟನು. ಅಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ತುಂಬಾ ಮುಖ್ಯ. ದೇವರ ವಾಕ್ಯದಲ್ಲಿ ಏನಿದೆ, ಜೀವವಿದೆ. ಆ ವಾಕ್ಯ ಯಾವತ್ತೂ ಏನಾಗುವುದಿಲ್ಲ, ಸುಳ್ಳಾಗುವುದಿಲ್ಲ. ಅಲ್ಲೆಲೂಯ. ಯೇಸು ಸ್ವಾಮಿ ಹೇಳ್ತಾರೆ, ಆಕಾಶ ಭೂಮಿ ಬಿದ್ದೋದರೂ ನನ್ನ ಬಾಯಿಂದ ಬರುವಂತ ಒಂದು ಮಾತಾದರೆ ಏನಾಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ, ಅಳಿದು ಹೋಗುವುದಿಲ್ಲ, ನಾಶವಾಗುವುದಿಲ್ಲ. ಅಲ್ಲೆಲೂಯ. ವಾಕ್ಯದಲ್ಲಿ ಬರೆದಿರೋ ಪ್ರಕಾರ ಯೇಸು ಸ್ವಾಮಿ ಏನದನು, ನಮ್ಮ ಪಾಪಗಳ ನಿವಾರಣೆಗೋಸ್ಕರ ಜೀವವನ್ನು ಕೊಟ್ಟನು, ಊನಲ್ಪಟ್ಟನು. 3ನೇ ದಿವಸ ಆತನು ಏನಾದನು, ಜೀವಂತವಾಗಿ ಎಬ್ಬಿಸಲ್ಪಟ್ಟನು. ಹಲ್ಲೆಲೂಯ. ವಾಕ್ಯ
ದೇವರ ವಾಕ್ಯ ಹೇಳುತ್ತದೆ, ಪುತ್ರನು ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ಅದು ನಿಜ ನಿಜವಾದ ಬಿಡುಗಡೆ. ಸತ್ಯವನ್ನು ತಿಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಕಾರಣ ಯಾಕಂದ್ರೆ ಆ ವಾಕ್ಯದಲ್ಲಿ ಏನಿದೆ? ಶಕ್ತಿ ಇದೆ. ಆ ವಾಕ್ಯದಲ್ಲಿ ಏನಿದೆ? ಜೀವ ಇದೆ. ಆ ವಾಕ್ಯ ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾರೆ. ಆ ವಾಕ್ಯ ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ ಯೋಹಾನ 1ನೇ ಅಧಿಕಾರದಲ್ಲಿ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ಅದು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಹಲ್ಲೆಲೂಯಾ. ಆ ವಾಕ್ಯ ಯಾರು? ಯೇಸು ಸ್ವಾಮಿನೇ ವಾಕ್ಯ. ಇವತ್ತು ನಮ್ಮ ನಿಮ್ಮ ಜೊತೆ ಯೇಸು ಸ್ವಾಮಿ ಯಾವ ರೀತಿ ಪ್ರಕಟವಾಗ್ತಾ ಇದ್ದಾರೆ ಅಂದ್ರೆ ವಾಕ್ಯದ ಮೂಲಕವಾಗಿ. ಹಲ್ಲೆಲೂಯಾ. ಏನೋ ಯೇಸು ಸ್ವಾಮಿ ನಮಗೂ ನಿಮ್ಗೆ ಯಾವ ರೀತಿ ಪ್ರಕಟವಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಾವ್ ಯಾರು ನೇರವಾಗಿ ನೋಡಿಲ್ಲ. ಯಾರಾದ್ರೂ ನೋಡಿದ್ದೀರಾ? ಹಲ್ಲೆಲೂಯಾ. ಆದ್ರೆ ನಮಗೆ ಪ್ರತಿ ದಿನ ಪ್ರಕಟವಾಗ್ತಾರೆ. ಯಾವ ರೀತಿ? ಈ ವಾಕ್ಯದ ಮೂಲಕವಾಗಿ. ಅದಕ್ಕೋಸ್ಕರನೇ ವಾಕ್ಯ ಯಾವುದೇ ಕಾರಣಕ್ಕೆ ಏನಾಗುವುದಿಲ್ಲ, ಸುಳ್ಳಾಗುವುದಿಲ್ಲ. ವಾಕ್ಯ ಏನಾಗುವುದಿಲ್ಲ, ಸುಳ್ಳಾಗುವುದಿಲ್ಲ. ಅದು ಸತ್ಯವಾದ ವಾಕ್ಯ, ಅದು ಜೀವವುಳ್ಳಂತ ವಾಕ್ಯ. ಹಲ್ಲೆಲೂಯಾ. ಇಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ, ಶಾಸ್ತ್ರದ ಪ್ರಕಾರ 3ನೇ ದಿನದಲ್ಲಿ ಆತನು ಎಬ್ಬಿಸಲ್ಪಟ್ಟನು. ಹಲ್ಲೆಲೂಯಾ. ನಾವು ಆರಾಧಿಸುವ ದೇವರು ಯಾರು? ಹಲ್ಲೆಲೂಯಾ. ಜೀವಂತವಾಗಿ ಎಬ್ಬಿಸಲ್ಪಟ್ಟಂತ ದೇವರು. ಹಲ್ಲೆಲೂಯಾ. ಸತ್ತು 3ನೇ ದಿವಸ ಪುನರುತ್ಥಾನ ಹೊಂದಿದಂತ ದೇವರು. ಹಲ್ಲೆಲೂಯಾ. ನೋಡಿ, ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯಲ್ಲಿ ಇದರ ಕುರಿತಾಗಿ ಕೀರ್ತನೆಯಲ್ಲಿ ಯೇಸು ಸ್ವಾಮಿಯ ಹಲ್ಲೆಲೂಯಾ ಇದು ಪುನರುತ್ಥಾನದ ಕುರಿತಾಗಿ, ಯೇಸು ಸ್ವಾಮಿಯ ಪುನರುತ್ಥಾನದ ಕುರಿತಾಗಿ ಕೀರ್ತನೆಯಲ್ಲಿ ದಾವೀದರಸರು ಬರೀತಾರೆ ನೋಡ್ರಿ. ಕೀರ್ತನೆ 14ನೇ ಅಧಿಕಾರ 10ನೇ ವಾಕ್ಯ. ಕೀರ್ತನೆ 16ನೇ ಅಧಿಕಾರ 10ನೇ ವಾಕ್ಯ. ಹಲ್ಲೆಲೂಯಾ. ಆಮೆನ್. ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನನ್ನು ಪರಿಶುದ್ಧನನ್ನು ಅಧೋಲೋಕದಲ್ಲಿ ಕೊಳೆಯುವ ಸ್ಥಿತಿಯಲ್ಲಿ ನೋಡಗೊಡಿಸುವುದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸಾಯ್ತಾನೆ, ಪುನರುತ್ಥಾನ ಹೊಂದುತ್ತಾನೆ ಅಂತ ನೋಡ್ರಿ, ಇದು ಆಕಸ್ಮಿಕವಾದ ಆದಂತ ಘಟನೆ ಅಲ್ಲ. ಅನೇಕ ವರ್ಷಗಳಿಂದ ದೇವರ ವಾಕ್ಯಗಳಲ್ಲಿ ದೇವರ ಮೂಲಕವಾಗಿ ಬರೆಯಲ್ಪಟ್ಟಂತ ಏನಿದು ಒಂದು ವಾಗ್ದಾನ. ಅಲ್ಲೆಲ್ಲ ಪ್ರಾಮಿಸ್. ಅದು ಅಲ್ಲೆಲ್ಲ ಏನು ವಾಗ್ದಾನ. ಅನೇಕ ವರ್ಷಗಳಿಂದ ದಾವೀದರಸನು ಯೇಸು ಸ್ವಾಮಿಗೆ ಮುಂಚಿತಾಗಿ 100,000 ವರ್ಷಗಳ ಹಿಂದೆ ಇದ್ದವನು. ಅಲ್ಲೆಲ್ಲ ದಾವೀದರಸನ್ ಕೀರ್ತನೆ ಬರೀತಾರೆ ನೋಡ್ರಿ, ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಏನ್ ಮಾಡುವುದಿಲ್ಲ, ಬಿಡುವುದಿಲ್ಲ. ನಿನ್ನ ಪ್ರಿಯನನ್ನು ಏನ್ ಮಾಡುವುದಿಲ್ಲ, ನಾಶವಾಗೋಕೆ ಏನ್ ಮಾಡುವುದಿಲ್ಲ, ನೀನು ಬಿಡುವುದಿಲ್ಲ. ಅಂದ್ರೆ ಅಲ್ಲೆಲ್ಲ ಇನ್ನೊಂದು ವಾಕ್ಯ ಹೇಳುತ್ತದೆ, ಪಾತಾಳವು ಏನ್ ಮಾಡಕ್ಕಾಗಲಿಲ್ಲ, ಈ ದೇವರನ್ನು ಯೇಸು ಸ್ವಾಮಿಯನ್ನು ಏನ್ ಮಾಡಕ್ಕಾಗಲ್ಲ, ಹಿಡಿದುಕೊಳ್ಳಕ್ಕಾಗಲಿಲ್ಲ. ಮರಣವನ್ನು ಯೇಸು ಸ್ವಾಮಿಯನ್ನು ಏನ್ ಮಾಡಕ್ಕಾಗಲಿಲ್ಲ, ಹಿಡಿದುಕೊಳ್ಳಕ್ಕಾಗಲಿಲ್ಲ. ಯೇಸು ಸ್ವಾಮಿ ಸತ್ತಿದ್ದು, ಪುನರುತ್ಥಾನ ಹೊಂದಿದ್ದು ಆಕಸ್ಮಿಕವಲ್ಲ. ಇದು ಸುಮಾರು ವರ್ಷಗಳಿಂದ ಅಲ್ಲೆಲ್ಲ ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ, ಸೇವಕರುಗಳ ಮೂಲಕವಾಗಿ ಅಲ್ಲೆಲ್ಲ ಬರೆಯಲ್ಪಟ್ಟು ನೇಮಿಸಲ್ಪಟ್ಟಂತ ಕಾರ್ಯಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡ್ರಿ, ತನ್ನ ಮರಣದ ಬಗ್ಗೆಯೂ ಪುನರುತ್ಥಾನದ ಬಗ್ಗೆಯೂ ತಾನು ಜೀವಿಸುವಾಗಲೇ ಅನೇಕ ಸಾರಿ ತನ್ನ ಶಿಷ್ಯರ ಬಳಿ ಹೇಳ್ಕೊಂತಾರೆ. ಯೇಸು ಸ್ವಾಮಿ ಏನ್ ಮಾಡ್ತಾರೆ, ತಾನು ಜೀವಿಸುವ ದಿನಗಳಲ್ಲಿ ಅಲ್ಲಲ್ಲಿ ತನ್ನ ಶಿಷ್ಯರ ಬಳಿಯಲ್ಲಿ ಅನೇಕ ಸಾರಿ ತನ್ನ ಮರಣದ ಬಗ್ಗೆ ಹೇಳ್ತಾರೆ, ತನ್ನ ಪುನರುತ್ಥಾನದ ಬಗ್ಗೆ ಹೇಳ್ತಾರೆ. ಅಲ್ಲಲ್ಲಿ ಯೇಸು ಸ್ವಾಮಿ ಆ ಶಿಷ್ಯರಿಗೆ ತಮ್ಮ ಮರಣದ ಬಗ್ಗೆ ಹೇಳುವಾಗ ಬೇರೆ ಮರಣದ ಬಗ್ಗೆ ಹೇಳಲಿಲ್ಲ. ಹೇಳಿದ ಸಮಯದಲ್ಲೆಲ್ಲ ಹೇಳ್ತಾನೆ, ನಾನು 3ನೇ ದಿವಸದಲ್ಲಿ ಎಬ್ಬಿಸಲ್ಪಡ್ತೀನಿ. ಅಲ್ಲಲ್ಲಿ ನಾನು ಸಾಯ್ತೀನಿ, ಬೇರೆ ಸಾಯ್ತೀನಿ ಅಂತ ಹೇಳಿಲ್ಲ. ನಾನು ಬೇರೆ ಮರಣ ಹೊಂದುತ್ತೀನಂತ ಮಾತ್ರ ಯೇಸು ಸ್ವಾಮಿ ಏನ್ ಮಾಡ್ಲಿಲ್ಲ, ಶಿಷ್ಯರಿಗೆ ಹೇಳಲಿಲ್ಲ. 3ನೇ ದಿವಸ ನಾನು ಏನ್ ಮಾಡ್ತೀನಿ, ಎಬ್ಬಿಸಲ್ಪಡ್ತೀನಿ, ಜೀವಂತವಾಗಿ ಎದ್ದು ಬರ್ತೀನಿ ಅಂತ ಹೇಳ್ತಾರೆ. ಅನೇಕ ಸಾರಿ, ಸುಮಾರು ಸಾರಿ ಹೇಳ್ತಾರೆ. ಹಾಲೆಲ್ಲ ಅದು ಒಂದು 2-3 ವಾಕ್ಯಗಳು ನೋಡೋಣ. ಮತ್ತಾಯಿ 16ನೇ ಅಧಿಕಾರ 21ನೇ ವಾಕ್ಯ. ಮತ್ತಾಯಿ 16:21. ಆಮೇಲೆ ಇಲ್ಲಿ ನೋಡ್ರಿ, ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಮೊದಲೇ ತನ್ನ ಮರಣದ ಮುಂಚಿತವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ
ಕುರಿತಾಗಿ ಹೇಳಲಿಲ್ಲ, ನಾನು 3ನೇ ದಿನ ಏನ್ ಮಾಡ್ತೀನಿ, ಸಾಯ್ತೀನಿ, ಆದ್ರೆ 3ನೇ ದಿನ ನಾನು ಏನ್ ಮಾಡ್ತೀನಿ, ಜೀವಿತವಾಗಿ ಎದ್ದೇಳುತ್ತೀನಿ. ಹಾಲೆಲೂಯಾ, ಜೀವಂತವಾಗಿ ಎದ್ದೇಳುತ್ತೀನ. ಹಾಲೆಲೂಯಾ. ಇನ್ನೊಂದು ವಾಕ್ಯ ಅದೇ ಮತ್ತಾಯಿ 17ನೇ ಅಧಿಕಾರ 22-23. ಹಾಲೆಲೂಯಾ. ಯೇಸು ಸ್ವಾಮಿ ಇಲ್ಲೂ ನೋಡ್ರಿ, ಶಿಷ್ಯರಿಗೆ ಏನಂತ ಹೇಳ್ತಾರೆ, ಅವರು ಕೊಲ್ಲುವರು. ಏನೋ ಏನ್ ಮಾಡ್ತಾರೆ, ಮಹಾಯಾಜಕರು ಏನ್ ಮಾಡ್ತಾರೆ, ಯೇಸು ಸ್ವಾಮಿನ ಕೊಲ್ಲುವರು. ಆದ್ರೆ 3ನೇ ದಿನ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು. ಹಾಲೆಲೂಯಾ. ನೋಡಿ, ಯೇಸು ಸ್ವಾಮಿ ಎದ್ದಿದ್ದು ಏನೋ ಆಕಸ್ಮಿಕ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಯೇಸು ಸ್ವಾಮಿ ಎದ್ದಿದ್ದು ಆಕಸ್ಮಿಕವಲ್ಲ, ಮೊದಲೇ ಯೇಸು ಸ್ವಾಮಿಗೆ ಅಲ್ಲೇ ಗೊತ್ತು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಅಲ್ಲೆಲ್ಲ ಮನುಷ್ಯನ ಕುಮಾರನ ಏನ್ ಮಾಡ್ತಾರೆ, ಅವರು ಕೊಲ್ಲುತ್ತಾರೆ. ಆದ್ರೆ ಯೇಸು ದೇವರು ಏನ್ ಮಾಡ್ತಾರೆ, ಮನುಷ್ಯ ಕುಮಾರನಾದ ಯೇಸು ಸ್ವಾಮಿಯನ್ನು 3ನೇ ದಿವಸ ತಿರುಗ ಎಬ್ಬಿಸುತ್ತಾರೆ. ಈ ರೀತಿ ಅನೇಕ ವಾಕ್ಯಗಳು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅಲ್ಲೆಲ್ಲ ತಾನು ಸತ್ತು ತಿರುಗ 3ನೇ ದಿವಸ ಜೀವಂತವಾಗಿ ಎದ್ದು ಬರ್ತೀನಿ ಎಂಬುದಾಗಿ ಅನೇಕ ವಾಕ್ಯಗಳ ಮೂಲಕವಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ತನ್ನ ಶಿಷ್ಯರಿಗೆ ಹೇಳ್ತಾರೆ. ಹಾಲೆಲೂಯಾ. ಆಮೇಲೆ ಮತ್ತಾಯಿ ಓದ್ಬೇಡ್ರಿ, ಬರ್ಕೊಡ್ರಿ, ಮಾರ್ಕ್ 9ನೇ ಅಧಿಕಾರ 31. ಹಾಲೆಲೂಯಾ. ಆಮೇಲೆ ಮತ್ತಾಯಿ 17ನೇ ಅಧಿಕಾರ 9ನೇ ವಾಕ್ಯ, ಮಾರ್ಕ್ 9ನೇ ಅಧಿಕಾರ 9ನೇ ವಾಕ್ಯ. ಹಾಲೆಲೂಯಾ. ಈ ರೀತಿ ಮಾರ್ಕ್ 17:9 ಮತ್ತು ಮಾರ್ಕ್ 9:9 ಯೇಸು ಸ್ವಾಮಿ ರೂಪಾಂತ ಬೆಟ್ಟದಲ್ಲಿ ತನ್ನ ಶಿಷ್ಯರೊಂದಿಗೆ 3 ಶಿಷ್ಯರೊಂದಿಗೆ ಹೋಗಿ ಅಲ್ಲೆಲ್ಲ ಅಲ್ಲಿ ಏನಾಗ್ತಾರೆ, ಯೇಸು ಸ್ವಾಮಿ ರೂಪಾಂತರ ಆಗ್ತಾರೆ. ರೂಪಾಂತರ ಆಗ್ಬಿಟ್ಟು ಅಲ್ಲಿಂದ ಹಿಂದಿರುಗಿ ಬರುವಾಗ ಯೇಸು ಸ್ವಾಮಿ ಆ ಶಿಷ್ಯರಿಗೆ ಏನ್ ಹೇಳ್ತಾರೆ, ನನ್ನ ಸತ್ತು ಎಬ್ಬಿಸಲ್ಪಡುವವರೆಗೂ ಈ ಸಂಗತಿಯನ್ನು ನೀವೇನ್ ಮಾಡಬಾರ್ದು, ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಮತ್ತ 20ನೇ ಅಧಿಕಾರ 17-19, ಮತ್ತ 20ನೇ ಅಧಿಕಾರ 17-19 ಇಲ್ಲಿ ಯೇಸು ಸ್ವಾಮಿ 3ನೇ ಸಾರಿ ತನ್ನ ಶಿಷ್ಯರಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ, ಮನುಷ್ಯ ಕುಮಾರರು ದುರ್ಜನರ ಕೈಗೆ ಒಪ್ಪಿಸಲ್ಪಟ್ಟು ಅವರವನನ್ನು ಏನ್ ಮಾಡ್ತಾರೆ, ಕೊರಡುಗಳಿಂದ ಒಡೆಸಿ ಕೊಲ್ಲಲ್ಪಡುವನು. ಆದ್ರೆ 3ನೇ ದಿನ ಆತನ ಏನ್ ಮಾಡ್ತಾನೆ, ಎಬ್ಬಿಸಲ್ಪಡ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. 3ನೇ ಸಾರಿ ಸುಮಾರು 4-5 ಸಾರಿ ಏನ್ ಮಾಡ್ತಾರೆ, ತನ್ನ ಶಿಷ್ಯರಿಗೆ ಹೇಳ್ತಾರೆ. ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ತನ್ನ ಶಿಷ್ಯರು ಏನ್ ಮಾಡಿಲ್ಲ, ಎಷ್ಟು ಹೇಳಿದ್ರು, ಯೇಸು ಸ್ವಾಮಿ ಎಷ್ಟು ಹೇಳಿದ್ರು ಅದರ ಕುರಿತಾಗಿ ಏನ್ ಮಾಡಿಲ್ಲ, ಅವರು ಅರ್ಥ ಮಾಡಿಕೊಳ್ಳಿಲ್ಲ, ತಿಳಿಯಲಿಲ್ಲ. ಹಾಲೆಲೂಯಾ. ಸತ್ತು 3ನೇ ದಿವಸ ಅಲ್ಲೆಲ್ಲ ಯೇಸು ಸ್ವಾಮಿ ಜೊತೆಗಿದ್ದಂತ ಕೆಲ ಸ್ತ್ರೀಯರು, ಕೆಲ ಹೆಂಗಸರು ಏನ್ ಮಾಡ್ತಾರೆ, ಶಿಲ್ಬೆ ಏನೋ ಅಲ್ಲಿ ಸಮಾಧಿ ಹತ್ರ ಹೋಗ್ತಾರೆ. ಸಮಾಧಿ ಹತ್ರ ಹೋಗುವಾಗ ಸಮಾಧಿಯಲ್ಲಿ ಮುಚ್ಚಲ್ಪಟ್ಟಿರೋ ಕಲ್ಲು ಏನಾಗುತ್ತದೆ, ತೆಗೆದುಹಾಕಲ್ಪಟ್ಟಿರುತ್ತೆ, ಓಪನ್ ಆಗಿರುತ್ತದೆ. ಆವಾಗ ಆ ಸ್ತ್ರೀಯರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ನೋಡುವಾಗ ಯಾರಿಲ್ಲ, ಯೇಸು ಸ್ವಾಮಿ ಇಲ್ಲ. ಅವಾಗ ಅಲ್ಲಿ 2 ದೂತರು ಬರ್ತಾರೆ. ಅವ್ರ 2 ದೂತರು ಬಂದ್ಬಿಟ್ಟು ಕೇಳ್ತಾರೆ, ಏನ್ ಹುಡುಕ್ತಾ ಇದ್ದೀರಾ ನೀವಿಲ್ಲಿ ಅಂತ, ಏನೋ ಹುಡುಕ್ತಾ ಇದ್ದೀರಾ ನೀವಿಲ್ಲಿ ಅಂತ. ಅವ್ರು ಹೇಳ್ತಾರೆ, ಈ ರೀತಿ ಯೇಸುವನ್ನ ಹುಡುಕ್ತಾ ಇದೀವಂತ. ಅವಾಗ ದೂತರು ಹೇಳ್ತಾರೆ, ಸತ್ತೋರ ಮಧ್ಯದಲ್ಲಿ ಜೀವಿಸುವವನನ್ನು ನೀವ್ ಯಾಕೆ ಹುಡುಕುತ್ತಾ ಇದ್ದೀರಾ, ಆತನು ಇಲ್ಲಿ ಇಲ್ಲ. ಹಾಲೆಲೂಯಾ. ಏನೋ ಆತನು ಇಲ್ಲಿ ಇಲ್ಲ. ಆತನು ಹೇಳಿದ ಪ್ರಕಾರ ಏನ್ ಮಾಡಿದ್ದಾನೆ, ಜೀವಂತವಾಗಿ ಎದ್ದಿದ್ದಾನೆ. ಹಾಲೆಲೂಯಾ. ಇವತ್ತು ಯೆರೂಸಲೇಮ್ ಅಲ್ಲಿ ಯೇಸು ಸ್ವಾಮಿಯ ಆ ಸಮಾಧಿ ಇದೆ ಅಂತೆ. ಆ ಸಮಾಧಿ ಇವತ್ತು ಯಾವ ರೀತಿಯಲ್ಲಿದೆ ಅಂತೆ, ತೆರೆಯಲ್ಪಟ್ಟ ರೀತಿಯಲ್ಲಿದೆ, ಓಪನ್ ಆಗಿದೆ. ಹಾಲೆಲೂಯಾ. ಅದರ ಅರ್ಥ ಏನಂದ್ರೆ, ಯೇಸು ಸ್ವಾಮಿ ಏನೋ ಈ ಸಮಾಧಿಯಲ್ಲಿ ಇಲ್ಲ. ಎಲ್ಲ ಸಮಾಧಿ ಏನೋ ಮುಚ್ಚಲ್ಪಟ್ಟಿರೋ ರೀತಿ ಇದೆ. ಯೇಸು ಸ್ವಾಮಿಯ ಸಮಾಧಿ ಮಾತ್ರ ಯಾವ ರೀತಿ ಇದೆ, ತೆರೆಯಲ್ಪಟ್ಟ ರೀತಿಯಲ್ಲಿದೆ. ಆ ಹೆಂಗಸರಿಗೆ ಆ ಶಿಷ್ಯರು ಹೇಳ್ತಾರೆ, ಆ ದೇವದೂತರು ಹೇಳ್ತಾರೆ, ಇಲ್ಲಿ ಆತನು ಇಲ್ಲ. ಹೇಳಿದ ಪ್ರಕಾರ ಆತನ ಏನಾಗಿದ್ದಾನೆ, ಜೀವಿಸಿದ್ದಾನೆ, ಜೀವಂತವಾಗಿ ಎದ್ದಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಆತನಿಗೆ ಹೇಳಿದ ಪ್ರಕಾರ ದೇವರು ಏನ್ ಮಾಡಿದ್ದಾರೆ, ಯೇಸು ಸ್ವಾಮಿಯನ್ನು ಜೀವಂತವಾಗಿ ಎಬ್ಬಿಸಿದ್ದಾರೆ. ಹಾಲೆಲೂಯಾ. ಇದೇ ನೋಡಿ, ಶಿಷ್ಯರು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಮೊದಲೇ ಹೇಳ್ತಾರೆ, ಮೊದಲೇ ಪ್ರತಿ ಸಾರಿ ತನ್ನ ಮರಣದ ಕುರಿತಾಗಿ ಶಿಷ್ಯರಿಗೆ ಹೇಳುವಾಗ ಅದರ ಜೊತೆಗೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಸತ್ತರೂ ಏನ್ ಮಾಡ್ತೀನಿ, 3ನೇ ದಿವಸ ನಾನು ಜೀವಂತವಾಗಿ ಎದ್ದೊಳ್ತೀನಿ. ಹಾಲೆಲೂಯಾ. ಸತ್ತರು ಏನ್ ಮಾಡ್ತೀನಿ, ಆ ಮಹಾಯಾಜಕರು ನನ್ನ ಏನ್ ಮಾಡ್ತಾರೆ, ದುರ್ಜನರು ಏನ್ ಮಾಡ್ತಾರೆ, ನನ್ನನ್ನ
ಹುಲ್ಲು ಕೊಪ್ಪಿಸ್ಕೊಡ್ತಾರೆ, ನನ್ನನ್ನು ಹೊಡಿತಾರೆ, ಅಲ್ಲೆಲ್ಲ ನನಗೆ ಹಿಂಸೆ ಕೊಡ್ತಾರೆ, ನನ್ನನ್ನು ಏನ್ ಮಾಡ್ತಾರೆ, ಶಿಲ್ಬೆಗೆ ಹಾಕ್ತಾರೆ, ನಾನು ಸತ್ತೋಗ್ತೀನಿ, ಅಲ್ಲಿ ಊನಲ್ಪಡ್ತೀನಿ. ಆದ್ರೆ ಯೇಸು ಸ್ವಾಮಿ ಅವ್ರಿಗೆಲ್ಲರಿಗೂ ಒಂದು ಧೈರ್ಯದ ಮಾತನ್ನು ಹೇಳ್ತಾರೆ, ನಾನು 3ನೇ ದಿವಸ ಜೀವಂತವಾಗಿ ಎಬ್ಬಿಸಲ್ಪಡ್ತೀನಿ. ಅಲ್ಲಿ 3ನೇ ದಿವಸ ನಾನು ಏನ್ ಮಾಡ್ತೀನಿ, ಜೀವಂತವಾಗಿ ಎದ್ದು ಬರ್ತೀನಿ. ಅಷ್ಟು ಹೇಳಿದ್ರು 3-4 ಸಾರಿ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿದ್ರು, ಅವ್ರಿಗೆ ಏನಾಗಿರ್ಲಿಲ್ಲ, ಅರ್ಥ ಆಗ್ಲಿಲ್ಲ. ಅಲ್ಲಿ ಏನೋ ಅವರು ಅದನ್ನು ತಿಳಿದುಕೊಳ್ಳಲಿಲ್ಲ. ಕಾರಣ ಯಾಕಂದ್ರೆ ಆ ಕಾಲದಲ್ಲಿ, ಆ ದಿನಗಳಲ್ಲಿ ಅನೇಕ ಜನಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ಕೊಂಡು ಏನೋ ನಾನ್ ದೊಡ್ಡ ನಾನ್ ದೊಡ್ಡ ವ್ಯಕ್ತಿ, ನಾನ್ ದೊಡ್ಡ ಪ್ರವಾದಿ, ನಾನ್ ದೊಡ್ಡ ಮನುಷ್ಯನು ಅಂತ ಹೇಳಿಕೊಂಡು ಅನೇಕ ಜನಗಳನ್ನ ಆ ಕಾಲದಲ್ಲಿ ಏನ್ ಮಾಡುದು ಅಂದ್ರೆ ತನ್ನ ಕಡೆ ಸೆಳೆದುಕೊಂಡು. ಇವಾಗ ಯೇಸು ಸ್ವಾಮಿ ಹಿಂದೆ ಯಾವ ರೀತಿ ಒಂದು ಗುಂಪು ಜನಗಳಿದ್ರು, ಆ ಕಾಲದಲ್ಲಿ ಅದೇನು ಹೊಸದಾಗಿರ್ಲಿಲ್ಲ. ಆ ಕಾಲದಲ್ಲಿ ಅನೇಕರು ಏನ್ ಮಾಡ್ತಾ ಇದ್ರು, ಕೆಲ ಮಂತ್ರ ತಂತ್ರಗಳ ಮೂಲಕವಾಗಿ ಅಪೊಸ್ತಲ ಕೃತ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಮಂತ್ರವಾದ್ಯದ ಸೀಮೋನ್ ಅಂತ ಒಬ್ಬ ವ್ಯಕ್ತಿ, ಅವನ ಹಿಂದೆ ಏನ್ ಮಾಡ್ತಾ ಇದ್ರು, ಅವನ ಮಂತ್ರ ತಂತ್ರಗಳಿಗೆ ಬೆರಗಾಗಿ ಅನೇಕ ಜನಗಳು ಅವ್ರ ಹಿಂದೆ ಏನ್ ಮಾಡ್ತಾ ಇದ್ರು, ಹೋಗ್ತಾ ಇದ್ರು. ಆ ಕಾಲದಲ್ಲಿ ಈ ರೀತಿ ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು, ಆ ದಿನಗಳಲ್ಲಿ ಎದ್ದು ನಾನೇನೋ ದೊಡ್ಡ ವ್ಯಕ್ತಿ ಅಂತ ಕೆಲ ಮಂತ್ರ ತಂತ್ರಗಳನ್ನು ಮಾಡ್ಕೊಂಡು ಅದರಿಂದ ಅನೇಕ ಜನಗಳನ್ನು ತಮ್ಮ ಕಡೆ ಸೆಳೆದುಕೊಳ್ತಾ ಇದ್ರು. ಅನೇಕರು ಅವಾಗ ಹೇಳ್ತಾ ಇದ್ರು, ನಾನು ಸತ್ತೋದ್ರು ಏನ್ ಮಾಡ್ತೀನಿ, ಜೀವಂತವಾಗಿ ಗೆದ್ದೋಳ್ತೀನಿ ಅಂತ ಹೇಳ್ತಾ ಇದ್ರು. ಹಾಲೆಲ್ಲ ಏನೋ ನಾನು ಸತ್ತೋದ್ರು ನಾನು ಏನ್ ಮಾಡ್ತೀನಿ, ಜೀವಂತವಾಗಿ ಗೆದ್ದೋಳ್ತೀನಿ ಅಂತ ಹೇಳ್ತಾ ಇದ್ರು. ಆವಾಗ ಇದು ಆ ಶಿಷ್ಯರಿಗಾಗಲಿ ಅಲ್ಲಿರುವ ಜನಗಳಿಗಾಗಲಿ ಸತ್ಯ ಜೀವಂತವಾಗಿ ಗೆದ್ದೋಳ್ತೀನಿ ಅಂತ ಹೇಳುವುದು ಇವ್ರಿಗೆ ಹೊಸ ವಿಷಯ ಅಲ್ಲ. ಇವ್ರಿಗೇನು, ಈ ಶಿಷ್ಯರಿಗೂ ಅಲ್ಲಿರುವಂತ ಜನಗಳಿಗೇನು ಇದು ಹೊಸ ವಿಷಯ ಅಲ್ಲ. ಇದಕ್ಕಿಂತ ಮುಂಚಿತವಾಗಿ ಅಲ್ಲಿದ್ದ ಅನೇಕ ರೀತಿಯಗಳಿದ್ದಾರೆ. ಆದ್ರೆ ಅನೇಕರು ಅವರು ಹಿಂಬಾಲಿಸ್ತಾ ಇದ್ರಲ್ಲ, ಅವರೆಲ್ಲ ಇವ್ರು ಸತ್ಯ ಎದ್ದೋಡ್ತಾರಂತ ದಿನಗಟ್ಲೆ ಏನ್ ಮಾಡ್ತಾ ಇದ್ರು, ಕಾಯ್ತಾ ಇದ್ರು. ಆದ್ರೆ ಯಾರೊಬ್ರು ಏನ್ ಮಾಡಿಲ್ಲ, ಎದ್ದು ಬಂದಿಲ್ಲ. ಅದಕ್ಕೋಸ್ಕರನೇ ಈ ಶಿಷ್ಯರು ಯೇಸು ಸ್ವಾಮಿನ ನಂಬದೇ ಇರೋದಕ್ಕೆ ಕಾರಣ. ಶಿಷ್ಯರು ಯೇಸು ಸ್ವಾಮಿ ಜೀವಂತವಾಗಿ ಎದ್ದು ಬರ್ತಾನೆ ಅಂತ ಹೇಳಿದಾಗ ಈ ಶಿಷ್ಯರು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡದೇ ಇರೋದಕ್ಕೆ ಕಾರಣ ಏನು, ಆ ದಿನದಲ್ಲಿ ಈ ಜನಗಳೆಲ್ಲ ಅನೇಕ ರೀತಿಯಾಗಿ ಏನ್ ಮಾಡಿದ್ದಾರೆ, ವಂಚಿಸಲ್ಪಟ್ಟಿದ್ದಾರೆ. ಅನೇಕರು ಏನ್ ಮಾಡಿದ್ರು, ನಾನು ಎದ್ದಿ ನಾನು ಸತ್ತೋಗ್ತೀನಿ. ಇವಾಗ ತುಂಬಾ ವರ್ಷದಿಂದ ಇಲ್ಲಿ ಪುಟ್ಪರ್ತಿಯಲ್ಲಿ ಸಾಯಿಬಾಬಾ ತಿರೋದಲ್ಲ, ಸಾಯಿಬಾಬಾ ತಿರೋದಾಗ ಅವ್ರು ಜೀವಂತವಾಗಿರೋಗೆ ಸುಮಾರು ಸಲ ಹೇಳಿದ್ರಂತೆ, ನಾನು ಸತ್ರು ಏನ್ ಮಾಡ್ತೀನಿ, ಜೀವಂತವಾಗಿ ಎದ್ದು ಬರ್ತೀನಿ ಅಂತ. ಅವ್ರು ಸತ್ತ ಮೇಲೆ ಸುಮಾರು ವರ್ಷ ಏನ್ ಮಾಡಿದ್ರಂತೆ, ಒಂದು ದೊಡ್ಡ ಹಾಲಲ್ಲಿ ಅವರು ಎಣನ ಹಂಗೆ ಇಕ್ಕಿದ್ರಂತೆ. ಏನ್ ಮಾಡಿದ್ರಂತೆ, ಅವ್ರ ಬಾಡಿಯನ್ನು ಹಂಗೆ ಇಕ್ಕಿದ್ರಂತೆ. ಅವ್ರ ಭಕ್ತರು ನೋಡಿದ್ರು, ಒಂದ್ ದಿವಸ ನೋಡಿದ್ರು, ವಾರ ನೋಡಿದ್ರು, ತಿಂಗಳು ನೋಡಿದ್ರು, ಎದ್ದು ಬಂದಿಲ್ಲ. ಆಮೇಲೆ ಏನ್ ಮಾಡಿದ್ರು, ಅಲ್ಲೇ ತೋಡ್ಬಿಟ್ಟು ಅಲ್ಲೇ ಮುಚ್ಚಿಬಿಟ್ರು. ಏನೋ ಅಲ್ಲೇ ಹಳ್ಳ ತೋಡ್ಬಿಟ್ಟು ಅಲ್ಲೇ ಮುಚ್ಚಿಬಿಟ್ರು. ಅಲ್ಲೇ ಸ್ತೋತ್ರ. ಆಮೇಲೆ ಒಂದ್ಸಾರಿ ಏನೋ ಹಾವು ಬಂತಂತೆ ಅಲ್ಲಿಂದ. ಆಮೇಲೆ ಅವರೆಲ್ಲ ಒಂದು ಪ್ರಚಾರ ಮಾಡಿದ್ರು, ಸಾಯಿಬಾಬಾ ಏನೋ ಹಾವು ರೂಪದಲ್ಲಿ ಏನೋ ಎದ್ದು ಬಂದ್ಬಿಟ್ಟವ್ರೆ ಅಂತ. ಅಲ್ಲೇ ಸ್ತೋತ್ರ. ಈ ರೀತಿನೇ ಆ ಕಾಲದವ್ರು ಅನೇಕ ಜನಗಳು ಈ ರೀತಿ ಜನಗಳನ್ನೇನ್ ಮಾಡ್ತಾ ಇದ್ರು, ವಂಚಿಸ್ತಾ ಇದ್ರು. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರ ಈ ಶಿಷ್ಯರಿಗೆ 3-4 ಸಾರಿ ತಾನು ಜೀವಂತವಾಗಿರೋ ಹೇಳ್ತಾ ಇದ್ದಾರೆ, ನಾನು ಸತ್ರು ಏನ್ ಮಾಡ್ತೀನಿ, ಜೀವಂತವಾಗಿ 3ನೇ ದಿವಸ ಎಬ್ಬಿಸಲ್ಪಡ್ತೀನಿ ಅಂತ ಹೇಳಿದ್ರು. ಆ ಶಿಷ್ಯರು ಏನ್ ಮಾಡ್ತಾ ಇಲ್ಲ, ಅವರಿಗೆ ನಂಬಿಕೆ ಬಂದಿಲ್ಲ. ಅಲ್ಲಿಲ್ಲ ಸತ್ತು ಪುನರುತ್ಥಾನ ಹೊಂದಿದ ದಿನದಲ್ಲಿ ಶಿಷ್ಯರು ಹೋಗ್ಬಿಟ್ಟು ಏನೋ ಮೊದಲನೇ ಶಿಷ್ಯನಾದ ಪೇತ್ರನು ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಅಲ್ಲಿ ಹೋಗಿ ಸಮಾಧಿಯಲ್ಲಿ ನೋಡ್ತಾನೆ. ಸಮಾಧಿಯಲ್ಲಿ ನೋಡ್ಬಿಟ್ಟು ಅವನಿಗೂ ಅವಾಗ ಏನ್ ಮಾಡಿಲ್ಲ, ಅವಾಗೂ ದೇವರ ವಾಕ್ಯ ಹೇಳ್ತಾರೆ, ಅವ್ರು ಏನ್ ಮಾಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಯೇಸು ಸ್ವಾಮಿ ಹೇಳಿದ್ರಲ್ಲ, ಸತ್ತು ನಾನು 3ನೇ ದಿವಸ ಪುನರುತ್ಥಾನ ಹೊಂದಿದ್ದೆ ಅಂತ. ಆವಾಗ ಅವ್ರಿಗೆ ಏನಾಗಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ, ತಿಳುವಳಿಕೆ ಬಂದಿಲ್ಲ. ಅಲ್ಲಿ ಏನೋ ಅವಾಗ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಅವಾಗ ಅವ್ರು ಏನ್ ಅಂದ್ಕೊಂಡ್ರು ಗೊತ್ತಾ, ಯೇಸುವನ್ನ ಏನ್ ಮಾಡಿದ್ರು, ಯಾರೋ ಎತ್ಕೊಂಡು ಹೋಗ್ಬಿಟ್ಟಾರೆ, ಯೇಸುವನ್ನ ಏನ್ ಮಾಡಿದ್ದಾರೆ, ಯಾರೋ ಎತ್ಕೊಂಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಂಬುದಾಗಿ ತಿಳ್ಕೊಂಡ್ರು. ಆದ್ರೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಾನು ಜೀವಂತವಾಗಿರೋ ಹೇಳಿದ್ರು, ನಾನು ಸತ್ತು 3ನೇ ದಿವಸ ಏನ್ ಮಾಡ್ತೀನಿ, ಎಬ್ಬಿಸಲ್ಪಡ್ತೀನಿ. ಹಾಲೆಲೂಯ. ಸತ್ತು ಏನ್ ಮಾಡ್ತೀನಿ, ನಾನು 3ನೇ ದಿವಸ ಎಬ್ಬಿಸಲ್ಪಡ್ತೀನಿ ಎಂಬುದಾಗಿ ಮೊದಲೇ ಏನ್ ಮಾಡಿದ್ರು, ಯೇಸು ಸ್ವಾಮಿ ಹೇಳಿದ್ರು. ಹೇಳಿದ ಪ್ರಕಾರವೇ 3ನೇ ದಿವಸ ಯೇಸು ಸ್ವಾಮಿ ಏನಾದ್ರು, ಜೀವಂತವಾಗಿ ಎದ್ದನು. ಹಾಲೆಲೂಯ. ಜೀವಂತವಾಗಿ ಎದ್ದನು. ದೇವದೂತರು ಹೇಳ್ತಾರೆ, ಆತನು ಇಲ್ಲಿಲ್ಲ. ಏನು, ಆತನು ಹೇಳಿದಾಗೆ ಆತನು ಏನಾಗಿದ್ದಾನೆ, ಜೀವಂತವಾಗಿ ಎದ್ದಿದ್ದಾನೆ. ಆತನು ಇಲ್ಲಿಲ್ಲ. ಹಾಲೆಲೂಯ. ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನಾನು ಪುನರುತ್ಥಾನ
ಪುನರುತ್ಥಾನವು ಜೀವವು. ಯೇಸು ಏನ್ ಹೇಳ್ತಾರೆ? ನಾನೇ ಪುನರುತ್ಥಾನವು ಜೀವವು, ನನ್ನನ್ನು ನಂಬುವನು ಅಲ್ಲೆಲ್ಲ ಬದುಕುವನು, ಸತ್ತವೇನೋ ಬದುಕುವನು, ಅಲ್ಲೆಲ್ಲ ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಅಲ್ಲೆಲ್ಲ ನಾನೇ ಪುನರುತ್ಥಾನವು ಜೀವವು. ಯೇಸು ಸ್ವಾಮಿಯನ್ನು ನಂಬುವ ಪ್ರತಿಯೊಂದು ದೈವ ಜನಗಳಿಗೂ ಒಂದು ನಿರೀಕ್ಷೆ ಉಂಟು. ಏನು ಗೊತ್ತಾದ ನಿರೀಕ್ಷೆ? ನಾವು ಸತ್ತರೆ ಏನ್ ಮಾಡ್ತೀವಿ? ನಾವು ಬದುಕುತ್ತೀವಿ, ಜೀವಿಸುತ್ತೇವೆ. ಹಾಲೆಲೂಯ. ನಾವು ಸತ್ತಿ ಅಲ್ಲೆಲ್ಲ ಬೇರೆ ಜನಗಳ ನಂಬಿಕೆ ರೀತಿಯಲ್ಲಿ ಸತ್ಯ ಹಾಗೆ ಏನೋ ಮಣ್ಣಿಗೆ ಹೋಗುವುದಿಲ್ಲ. ನಮ್ಮ ಆತ್ಮ ಏನಾಗುವುದಿಲ್ಲ, ಮಣ್ಣಿಗೆ ಹೋಗುವುದಿಲ್ಲ. ನಾವು ಸತ್ತರು, ಈ ಲೋಕದಲ್ಲಿ ಸತ್ತರು ಕ್ರಿಸ್ತನೊಂದಿಗೆ ನಾವೇನ್ ಮಾಡ್ತೀವಿ? ಯಾವ ರೀತಿ ಕ್ರಿಸ್ತನ 3ನೇ ದಿವಸ ಎಬ್ಬಿಸಲ್ಪಟ್ಟನೋ ಅದೇ ರೀತಿ ನಾವೇನ್ ಮಾಡ್ತೀವಿ? ಎಬ್ಬಿಸಲ್ಪಡ್ತೀವಿ. ಅಲ್ಲೆಲ್ಲ ಜೀವನವಾಗಿ ಎಬ್ಬಿಸಲ್ಪಡ್ತೀವಿ. ಸದಾಕಾಲ ಯೇಸು ಜೀವಿಸುವಾಗೆ ನಾವೇನ್ ಮಾಡ್ತೀವಿ? ಜೀವಿಸುತ್ತೀವಿ. ಅಲ್ಲೆಲೂಯ, ಅಲ್ಲೆಲೂಯ. ಆ ನಂಬಿಕೆ ನಮಗಿದ್ಯಾ? ಅಲ್ಲೆಲೂಯ, ಅಲ್ಲೆಲೂಯ. ಇದಕ್ಕಾಗಿ ನಾವು ಯೇಸುವನ್ನು ಆರಾಧಿಸುವುದು, ಇದಕ್ಕಾಗಿ ನಾವೇನ್ ಮಾಡೋದು? ಈ ಕ್ರಿಸ್ತನನ್ನು ಆರಾಧಿಸುವುದು. ಅಲ್ಲೆಲೂಯ. ಇದಕ್ಕಾಗಿ ನಾವು ಈ ಕ್ರಿಸ್ತನನ್ನು ಆರಾಧಿಸುವುದು. ಅನೇಕ ಜನಗಳಿಗೆ, ಲೋಕದಲ್ಲಿರುವ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಈ ಒಂದು ನಿರೀಕ್ಷೆ ಇಲ್ಲ. ಏನೋ ಈ ಒಂದು ನಿರೀಕ್ಷೆ, ಈ ಒಂದು ಹೋಪ್ ಇಲ್ಲ. ಅಲ್ಲಿ ಈ ಒಂದು ಭರವಸೆ ಜನಗಳಿಗಿಲ್ಲ. ಅಲ್ಲೆಲ್ಲ ಒಂದು ಸಾರಿ ಒಂದು ಸ್ಟೋರಿ, ಒಂದು ಕಥೆನ ಓದಿದೆ. ಒಂದು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ, ಒಂದು ಜೈನ್ ಕುಟುಂಬದಲ್ಲಿ, ಏನೋ ಜೈನ್ ಕುಟುಂಬದ ದೊಡ್ಡ ಜೈನ್, ಅವರೆಲ್ಲ ತುಂಬಾ ಶ್ರೀಮಂತರು. ಆ ಕುಟುಂಬದಲ್ಲಿ ಒಬ್ಬ ಯೌವನಸ್ಥನು, ಕುಟುಂಬದಲ್ಲಿ ಒಬ್ಬ ಯೌವನಸ್ಥನು, ಅವನಿಗೆ ನನಗೆ ಮೋಕ್ಷಕ್ಕೆ ಹೋಗ್ಬೇಕು, ಪರಲೋಕಕ್ಕೆ ಹೋಗ್ಬೇಕು, ನಿತ್ಯ ಜೀವ ಪಡೆದುಕೊಳ್ಬೇಕು, ಅಲ್ಲೇ ನಿತ್ಯ ಜೀವಕ್ಕೆ ಹೋಗ್ಬೇಕಾ ಮಾರ್ಗವನ್ನು ತಿಳ್ಕೊಳ್ಬೇಕು ಅಂತ ಅವನಿಗೆ ಸಣ್ಣ ಯೌವನ ವಯಸ್ಸಿನಲ್ಲೇ ತುಂಬಾ ಆಸೆ ಐತಂತೆ. ಏನೋ ತುಂಬಾ ಆಸೆ ಐತಂತೆ. ಅಲ್ಲೆಲ್ಲ ಏನೋ ನಿತ್ಯ ಜೀವನ ಪಡೆದುಕೊಳ್ಬೇಕು, ಅಲ್ಲೆಲ್ಲ ಸತ್ತ ಮೇಲೆ ನಾನು ಪರಲೋಕಕ್ಕೆ ಹೋಗೋ ಮಾರ್ಗವನ್ನು ತಿಳಿದುಕೊಳ್ಬೇಕು, ಅಲ್ಲೆಲ್ಲ ಸತ್ತ ಮೇಲೆ ನನ್ನ ಆತ್ಮದ ಕುರಿತಾದ ಒಂದು ನಿರೀಕ್ಷೆ ನನಗೆ ಬೇಕು, ಸತ್ತ ಮೇಲೆ ನನಗೆ ನನ್ನ ಆತ್ಮದ ಕುರಿತಾಗಿ ನನ್ನ ಆತ್ಮ ಎಲ್ಲಿಗೆ ಹೋಗುತ್ತೆ ಎಂಬುದಾಗಿ ಒಂದು ನಿರೀಕ್ಷೆ ಬೇಕು ಅಂತ ಆ ಯೌವನಸ್ಥನ ಏನ್ ಮಾಡ್ದಂದ್ರೆ ತನ್ನ ಎಲ್ಲ ಐಶ್ವರ್ಯವನ್ನು, ಆಸ್ತಿಯನ್ನು ಎಲ್ಲ ಬಿಟ್ಟು ಎಲ್ಲ ತ್ಯಾಗ ಮಾಡಿ ಅಲ್ಲೆಲ್ಲ ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಎಲ್ಲವನ್ನು ಬಿಟ್ಬಿಟ್ಟ. ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲ ಬಿಟ್ಬಿಟ್ಟ. ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಅಲ್ಲೆಲ್ಲ ಏನ್ ಮಾಡ್ದ ಅವನು? ಒಂದು ಇದು ದೇವಾಲಯಕ್ಕೆ ಅವ್ರು ಇದಕ್ಕೆ ಬಂದು ಸನ್ಯಾಸತ್ವವನ್ನು ಸ್ವೀಕರಿಸ್ಕೊಂಡ. ಸುಮಾರು ವರ್ಷ ಆಯ್ತು. ಅಲ್ಲೆಲ್ಲ ಒಂದು 10 ವರ್ಷ ಆದ್ಮೇಲೆ ಒಂದು ದೈವ ಸೇವಕರು ಅವ್ರನ್ನ ಪರಿಚಯ ಆದಂತೆ. ಏನಕ್ಕೆ ನೀವು ಈ ರೀತಿ ಸನ್ಯಾಸತ್ವ ತೆಗೆದುಕೊಂಡಿದ್ದೀರಾ ಕೋಟಿಗಟ್ಟಲೆ ಬಿಟ್ಟಿ ಅಂತ? ಅವ್ರು ಹೇಳಿದ್ರಂತೆ, ನನಗೇನ್ ಮಾಡ್ಬೇಕು? ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ಮಾರ್ಗವನ್ನು ಕಂಡುಕೊಳ್ಳಬೇಕೇನೋ, ನಿತ್ಯ ಜೀವಕ್ಕೆ ನನ್ನ ಆತ್ಮ ಏನಾಗಬೇಕು? ನಿತ್ಯ ಜೀವಕ್ಕೆ ಹೋಗ್ಬೇಕು, ಅದಕ್ಕೆ ನಾನು ಮಾರ್ಗವನ್ನು ಕಂಡುಕೊಳ್ಳಬೇಕು. ಅಲ್ಲೆಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ? ಸನ್ಯಾಸತ್ವವನ್ನು ತೆಗೆದುಕೊಂಡಿದ್ದೀನಿ, ಎಲ್ಲವನ್ನು ಬಿಟ್ಟು ಬಿಟ್ಟಿದ್ದೀನಿ ಅಂತ. ಅಲ್ಲೆಲ್ಲ ಆ ಸೇವಕರು ಕೇಳಿದ್ರಂತೆ, ಸಿಕ್ತಾ ಅಂತ? ಇಲ್ಲ, ಇವಾಗ ನಾನು ಆರಂಭಿಸಿದ್ದೀನಿ, ಇನ್ನ ಸ್ವಲ್ಪ ವರ್ಷ ಆದ್ಮೇಲೆ ನಾನು ಏನ್ ಮಾಡ್ತೀನಿ? ಕಂಡುಕೊಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಸುಮಾರು 40 ವರ್ಷ ಮೇಲೈತಂತೆ. ಸುಮಾರು 40 ವರ್ಷ ಮೇಲೈತಂತೆ. ಆ ಸೇವಕರು ಹೋಗಿ ಕೇಳಿದ್ರಂತೆ ತಿರ್ಗಾ, ನಿಮಗೆ ಇವಾಗ ಒಂದು ನಿರೀಕ್ಷೆ ಬಂತ? ನಿಮಗೆ ಇವಾಗಾದ್ರೂ ನಿತ್ಯ ಜೀವನ ಅಲ್ಲೆಲ್ಲ ಕಂಡುಕೊಳ್ಳುವಂತ ಮಾರ್ಗ ನಿಮಗೆ ಸಿಕ್ತಾ ಅಂತ ಕೇಳಿದ್ರಂತೆ. ಅಲ್ಲೆಲ್ಲ ನನಗಿನ್ನ ಸಿಕ್ಕಿಲ್ಲ ಅಂದ್ರಂತೇನೋ. ಆ ವ್ಯಕ್ತಿ ಏನ್ ಹೇಳಿದ್ರಂತೆ, ಸನ್ಯಾಸಿ, ನನಗಿನ್ನ ಸಿಕ್ಕಿಲ್ಲ ಅಂತೆ. 40-50 ವರ್ಷ ತಪಸ್ಸು ಮಾಡಿ ಸನ್ಯಾಸತ್ವವನ್ನು ಸ್ವೀಕರಿಸಿಕೊಂಡ್ರು, ಅವ್ರಿಗೆ ಆ ನಿರೀಕ್ಷೆ ಸಿಕ್ಲಿಲ್ಲ. ಅಲ್ಲೆಲ್ಲ ಏನೋ ನನ್ನ ಆತ್ಮ ಪರಲೋಕಕ್ಕೆ ಹೋಗುತ್ತೆ, ನನ್ನ ಆತ್ಮ ಜೀವಿಸುತ್ತದೆ, ನನ್ನ ಆತ್ಮ ಸಾಯುವುದಿಲ್ಲ, ಸತ್ತರು ನನ್ನ ಆತ್ಮ ಬದುಕುತ್ತದೆ ಎಂಬುದಾಗಿ ಆ ನಿರೀಕ್ಷೆ ಅವ್ರಿಗೇನೋ ಸಿಕ್ಕಿಲ್ಲ ಅಂದೆ. ಅಲ್ಲೆಲೂಯ. ಆಮೇಲೆ ಆ ದೈವ ಸೇವಕರು ಯೇಸು ಸ್ವಾಮಿಯ ಬಗ್ಗೆ ಹೇಳಿದ್ರಂತ ಅವ್ರಿಗೆ. ಅಲ್ಲೆಲ್ಲ ಯೇಸು ಸ್ವಾಮಿಯ ಬಗ್ಗೆ ಹೇಳಿದ್ರಂತೆ, ಅಲ್ಲೆಲ್ಲ ನಿಮಗೆ ನಿತ್ಯ ಜೀವ ಬೇಕಂದ್ರೆ, ನೀವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅಲ್ಲೆಲ್ಲ ಅದಕ್ಕೊಂದೇ ಮಾರ್ಗ, ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಅಂತ ಹೇಳಿದ್ರಂತೆ. ಅವ್ರು ಯೇಸು ಸ್ವಾಮಿಯನ್ನ ಸ್ವೀಕರಿಸ್ಕೊಂಡ್ರಂತೆ. ಯೇಸು ಸ್ವಾಮಿಯನ್ನ ಸನ್ಯಾಸಿ ಏನ್ ಮಾಡಿದ್ರಂತೆ? ಸ್ವಂತ ರಕ್ಷಕರಾಗಿ ಸ್ವೀಕರಿಸ್ಕೊಂಡ್ರಂತೆ. ಇದು ನಿಜವಾಗಿ ನಡೆದಂತ ಘಟನೆ. ಅಲ್ಲೆಲ್ಲ 40-50 ವರ್ಷ ಅವ್ರಿಗಿಲ್ಲದಂತ ನಿರೀಕ್ಷೆ, ಆ ಸಂತೋಷ, ಆ ಸ್ವೀಕರಿಸ್ಕೊಂಡ ಅದೇ ಕ್ಷಣದಲ್ಲೇನೋ ಅವರಿಗೆ ಉಂಟಾಯ್ತಂತೆ. ಹಾಲೆಲೂಯ. ಸಂತೋಷ ಉಂಟಾಯ್ತಂತೆ, ನಿರೀಕ್ಷೆ ಉಂಟಾಯ್ತಂತೆ. ನಾನು ಈ ಕ್ಷಣದಲ್ಲಿ ಸತ್ತರು ನನ್ನ ಯೇಸು ಜೀವಿಸುವ ನಿಮಿತ್ತವಾಗಿ ನಾನು ಏನ್ ಮಾಡ್ತೀನಿ? ಆತ ನನಗೆ ಸದಾಕಾಲ ಜೀವಿಸುತ್ತೀನಿ. ಹಾಲೆಲೂಯ, ಹಾಲೆಲೂಯ. ಆ ನಿರೀಕ್ಷೆ ನಮ್ಮ ಪ್ರತಿಯೊಬ್ಬರಿಗೆ ಇದೆ ದೇವ ಪ್ರೇರಣೆ. ಅಲ್ಲೆಲ್ಲ ಯೇಸುವನ್ನು ನಂಬಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು, ಅಲ್ಲೇ ಯೇಸುವಿನ ಪುನರುತ್ಥಾನವನ್ನು, ಯೇಸುವಿನ ಮರಣವನ್ನು
ಎಬ್ಬಿಸಿದಾನೆ ಎಂಬುದಾಗಿ ನಾವು ಹೃದಯದಲ್ಲಿ ನಂಬುವುದಾದ್ರೆ, ಬಾಯಿಂದ ಅರಿಕೆ ಮಾಡುವುದಾದ್ರೆ ಈ ಒಂದು ನಿರೀಕ್ಷೆ ಸಿಗುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ದೈವ ಜನಗಳಾಗಿರೋ ನಾವು, ದೇವರ ಮಕ್ಕಳಾಗಿರೋ ನಾವು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರೋ ನಮಗೆ ಅಲ್ಲೆಲ್ಲ ಒಂದು ನಿರೀಕ್ಷೆ ಇದೆ, ಅಲ್ಲೆಲ್ಲ ಒಂದು ನಂಬಿಕೆ ಇದೆ, ದೃಢವಾದ ನಂಬಿಕೆ ಇದೆ. ಹಲ್ಲೆಲೂಯ. ನಮ್ಮ ಆತ್ಮಗಳೇನು ಸತ್ತರು ಜೀವಿಸುವುದು. ಹಲ್ಲೆಲೂಯ. ಸತ್ತರು ಜೀವಿಸುವುದು ಕಾರಣ ಯಾಕಂದ್ರೆ ಅಲ್ಲೆಲ್ಲ ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟರು, ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟವರು. ಹಲ್ಲೆಲೂಯ. ಇಬ್ರಿಯರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಲ್ಲೆಲ್ಲ ಪ್ರಾಣಿಗಳು, ಕುರಿ, ಕೋಣಗಳ ರಕ್ತದಿಂದ ಅಲ್ಲೆಲ್ಲ ತೊಳೆಯಲ್ಪಟ್ಟವರೇ ಅವರೇ ಅಷ್ಟು ಪವಿತ್ರವಾಗಿರುವುದಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ಏನ್ ಮಾಡ್ತಾ ಇದ್ರು? ಯಾವ ರಕ್ತದಿಂದ ಅವ್ರು ತೊಳೆಯಲ್ಪಡ್ತಾ ಇದ್ರು? ಯಾವ ರಕ್ತದಿಂದ ಅವರ ಪಾಪಗಳು ಕ್ಷಮಿಸಲ್ಪಡ್ತಾ ಇದ್ರು? ಕುರಿ, ಕೋಣಗಳು, ಪ್ರಾಣಿ, ಪಕ್ಷಿಗಳ ರಕ್ತಗಳಿಂದ ಅವರೇನು ಅವರ ಪಾಪಗಳು ಕ್ಷಮಿಸಲ್ಪಡ್ತಾ ಇದ್ರು, ಅವ್ರು ತೊಳೆಯಲ್ಪಡ್ತಾ ಇದ್ರು. ಅವರ ಪಾಪಗಳೇ ತೊಳೆಯಲ್ಪಡುವುದಾದ್ರೆ, ಅವರೇ ಪವಿತ್ರವಾಗುವುದಾದ್ರೆ, ಅಲ್ಲಿ ಅತಿ ಶ್ರೇಷ್ಠವಾದ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು ನಾವು ಪ್ರತಿಯೊಬ್ಬರು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟರು. ಹಲ್ಲೆಲೂಯ. ನಮಗೆ ಇನ್ನು ಎಷ್ಟು ಹೆಚ್ಚಾದ ನಿರೀಕ್ಷೆ ಉಂಟು, ಎಷ್ಟು ಹೆಚ್ಚಾದ ನಮಗೇನು ಅಲ್ಲೆಲ್ಲ ನಿರೀಕ್ಷೆ ಉಂಟು, ಭರವಸೆ ಉಂಟು. ನಾವೆಲ್ಲರೂ ಯಾವ ರಕ್ತದಿಂದ ತೊಳೆಯಲ್ಪಟ್ಟವರು? ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು. ಹಲ್ಲೆಲೂಯ. ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಟ್ಟವರು. ಹಲ್ಲೆಲೂಯ. ನೋಡಿದ್ರೆ ಯೇಸು ಪುನರುತ್ಥಾನ ಹೊಂದಿದ ಮೇಲೆ ಅಲ್ಲೆಲ್ಲ ಸುಮ್ಮನೆ ಹಾಗೆ ಪುನರುತ್ಥಾನ ಹೊಂದಿ ಹಾಗೆ ಪರಲೋಕಕ್ಕೆ ಆತನ ಏನ್ ಮಾಡಿಲ್ಲ, ಎತ್ತಲ್ಪಡಲಿಲ್ಲ. ಪುನರುತ್ಥಾನ ಹೊಂದಿ ಹಾಗೆ ಯೇಸು ಸ್ವಾಮಿ ಏನ್ ಮಾಡಲಿಲ್ಲ, ಪರಲೋಕಕ್ಕೆ ಎತ್ತಲ್ಪಡಲಿಲ್ಲ. ಸುಮಾರು 8 ಸಾರಿ ವಿಧ ವಿಧವಾದ ರೀತಿಯಲ್ಲಿ ಅನೇಕ ಜನಗಳಿಗೆ ಆತನ ಏನ್ ಮಾಡಿದನು, ಕಾಣಿಸಿಕೊಂಡನು. 8 ಬಾರಿ ಏನ್ ಮಾಡಿದನು ಯೇಸು ಸ್ವಾಮಿ? ಬೈಬಲ್ ಅಲ್ಲಿ ಬರೆದಿರೋ ಪ್ರಕಾರ ಸುಮಾರು 8 ಬಾರಿ ಅಲ್ಲಿ ಅನೇಕ ಜನಗಳಿಗೆ ಯೇಸು ಸ್ವಾಮಿ ಏನೋ ಸತ್ತ ಮೇಲೆ ಜೀವಿತವನ್ನ ಗೆದ್ದ ಮೇಲೆ 40 ದಿವಸ ಯೇಸು ಸ್ವಾಮಿ ಏನ್ ಮಾಡಿದ್ರು? ಪರಲೋಕಕ್ಕೆ ಏರಿ ಹೋಗುವವರೆಗೂ 40 ದಿನಗಳು ಈ ಲೋಕದಲ್ಲಿದ್ದಾಗ ಸುಮಾರು 8 ಬಾರಿ ಅನೇಕ ಜನಗಳಿಗೆ ವಿಧ ವಿಧವಾದ ರೀತಿಯಲ್ಲಿ ಆತನು ತೋರಿಸಿಕೊಂಡನು. ಹಾಲೆಲ್ಲ ಮೊದಲನೇದು ಅಲ್ಲೆಲ್ಲ ಮದ್ದಳಾದ ಮರಿಯಾಳಿಗೆ, ಅಲ್ಲೆಲ್ಲ ಯೋಹಾನ್ 20ನೇ ಅಧಿಕಾರ 16ನೇ ವಾಕ್ಯ, ಮದ್ದಳಾದ ಮರಿಯಾಳಿಗೆ. ಅಲ್ಲೆಲ್ಲ ಯೋಹಾನ್ 20:16. ಆಮೇಲೆ ಈ ರೀತಿಯಾಗಿ ನೋಡಿದ್ರೆ ಮೊದಲನಾಗಿ ಮದ್ದಳಾದ ಮರಿಯಾಳಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಕಾಣಿಸಿಕೊಂಡರು. ಅಲ್ಲೆಲ್ಲ ಮೊದಲು ಯಾರಿಗೆ? ಮದ್ದಳಾದ ಮರಿಯಾಳಿಗೆ ಕಾಣಿಸ್ಕೊಂಡ್ರು. ಎರಡನೇದಾಗಿ ಸೀಮೋನ್ ಪೇತ್ರನಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಕಾಣಿಸ್ಕೊಂಡ್ರು. ಲೂಕ 24:34. ಲೂಕ 24:34 ಬೇಗ ಓದಿ. ಲೂಕ 24:34. ಅಲ್ಲೆಲ್ಲ ಯಾರು ಕಾಣಿಸ್ಕೊಂಡಿದ್ದಾನಂತೆ? ಸಿಮೋನ್ ಪೇತ್ರನಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ? ಕಾಣಿಸ್ಕೊಂಡಿದ್ದಾರೆ. ಇದು ಯಾವಾಗ ಕಾಣಿಸ್ಕೊಂಡಿರೋದು ಯೇಸು ಸ್ವಾಮಿ ಅವರಿಗೆಲ್ಲ? ಜೀವಂತವಾಗಿ ಎದ್ದ ಮೇಲೆ. ಯಾಕಂದ್ರೆ ಜೀವಂತವಾಗಿ ಎದ್ದ ಮೇಲೆ ನೇರವಾಗಿ ಪರಲೋಕಕ್ಕೆ ಹೋಗಿದ್ರೆ ಇವರೆಲ್ಲ ಏನ್ ಮಾಡ್ತಾ ಇರ್ಲಿಲ್ಲ, ನಂಬ್ತಾ ಇರ್ಲಿಲ್ಲ. ಏನೋ ಇವರು ಆ ಜನಗಳ, ಬೇರೆ ಜನಗಳ ರೀತಿಯಲ್ಲಿ ಏನ್ ಮಾಡ್ತಾ ಇದ್ರು? ಯೇಸು ಸ್ವಾಮಿ ಯಾರೋ ಕುತ್ಕೊಂಡು ಬಾಡಿನ ಎಲ್ಲೋ ಇಟ್ಬಿಟ್ಟಾರೆ, ಅಲ್ಲಿ ಯೇಸು ಸ್ವಾಮಿ ಸತ್ರು ಅಷ್ಟೇ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಜೀವಂತವಾಗಿ ಗೆದ್ದ ಮೇಲೆ ಈ ರೀತಿ ಅಲ್ಲೆಲ್ಲ ತನ್ನ ಶಿಷ್ಯರಿಗೂ ಬೇರೆ ಅನೇಕ ಜನಗಳು ಕಾಣಿಸ್ಕೊಂಡ್ರು. ಮೂರನೇದಾಗಿ ಮತ್ತ 28:9 ಮದ್ದಳ ಮರಿಯ ಮತ್ತೆ ಬೇರೆ ಮರಿಯಾಳು ಎಂಬುದ 2 ಮರಿಯಾಳಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಕಾಣಿಸ್ಕೊಂಡ್ರು. ಹಾಲೆಲ್ಲ ತೆಗಿಬೇಡ್ರಿ, ಹಾಲೆಲ್ಲ ಹಿಂಗೆ ನಾನು ಹೇಳ್ತೀನಿ. ಮದ್ದಳಾದ ಮರಿಯ ಮತ್ತೆ ಬೇರೆ 2 ಮರಿಯಾಳಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಕಾಣಿಸ್ಕೊಂಡ್ರು. ನಾಲ್ಕನೇದಾಗಿ ಯೇಸು ಸ್ವಾಮಿ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಿದ್ದ 2 ಶಿಷ್ಯರಿಗೆ ಕಾಣಿಸ್ಕೊಂಡ್ರು. ಲೂಕ 24:13 ತೆಗಿರಿ. ಲೂಕ 24:13 ಎಮ್ಮಾಹು ಎಂಬ ಊರಿಗೆ ಹೋಗುತ್ತಿದ್ದಂತ 2 ಶಿಷ್ಯರಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಕಾಣಿಸ್ಕೊಂಡ್ರು. ಅಲ್ಲೆಲ್ಲ ಲೂಕ 24:13 ಓದಮ್ಮ. ಆಮೇಲೆ ನೋಡಿ, ಎಮ್ಮಾಹು ಎಂಬ ಒಂದು ಊರಿಗೆ 2 ಶಿಷ್ಯರ ದಿನದಲ್ಲಿ ಏನ್ ಮಾಡ್ತಾ ಇದ್ರು? ಅಲ್ಲೆಲ್ಲ ಹೋಗ್ತಾ ಇರುವಾಗ ಆ 2 ಶಿಷ್ಯರಿಗೆ ಯೇಸು ಸ್ವಾಮಿ ಯಾವ ರೀತಿ ಕಾಣಿಸ್ಕೊಂಡ್ರು ಗೊತ್ತಲ್ಲ ನಿಮ್ಗೆಲ್ಲರೂ? ಯೇಸು ಸ್ವಾಮಿ ಅವರ
ಮಾಡ್ತಾ ಇದ್ರು, ಅಲ್ಲಿ ನಡ್ಕೊಂಡು ಹೋಗ್ತಾರೆ. ರಾಜ ಅವ್ರಿಗೆ ಏನ್ ಮಾಡ್ಲಿಲ್ಲ, ಗೊತ್ತಾಗ್ಲಿಲ್ಲ ಇವರು ಏನು ಯೇಸು ಸ್ವಾಮಿ ಅಂತ ಗೊತ್ತಾಗ್ಲಿಲ್ಲ. ಎರಡು ಶಿಷ್ಯರ ಜೊತೆನೆ ಯೇಸು ಸ್ವಾಮಿ ನಡ್ಕೊಂಡು ಹೋದ್ರು. ಆ ಜನಗಳಿಗೆ ಏನು, ಆ ಶಿಷ್ಯರಿಗೆ ಯೇಸು ಸ್ವಾಮಿ ಅಂತ ಗೊತ್ತಾಗ್ಲಿಲ್ಲ. ಕೊನೆಯದಾಗ ಆ ಶಿಷ್ಯರಿಗೆ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಪ್ರಕಟವಾಗ್ತಾರೆ. ಈ ರೀತಿ ಅಲ್ಲಿ ಎಮ್ಮಾವು ಎಂಬ ಊರಿಗೆ ಹೋಗ್ತಾ ಇದೆ. ಇಬ್ಬರು ಶಿಷ್ಯರಿಗೆ ಯೇಸು ಸ್ವಾಮಿ ಕಾಣಿಸ್ಕೊಂಡ್ರು. ಐದನೇದಾಗಿ 10 ಶಿಷ್ಯರು, ಅದರಲ್ಲಿ ತೋಮ ಇರಲಿಲ್ಲ. ಯೇಸು ಸ್ವಾಮಿಗೆ ಎಷ್ಟು ಶಿಷ್ಯರು ಟೋಟಲ್ ಆಗಿ? 12 ಶಿಷ್ಯರು. ಅದರಲ್ಲಿ ಒಬ್ಬ ಏನಾದ, ಒಬ್ಬ ಸತ್ತೋದ. ಆದ್ರೆ ಇಲ್ಲಿ 10 ಶಿಷ್ಯರು, ತೋಮ ಇರಲಿಲ್ಲ. ಆವಾಗ ಒಂದು ಸಾರಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಕಾಣಿಸ್ಕೊಂತಾರೆ. ಯೋಹಾನ್ 20ನೇ ಅಧಿಕಾರ 19ನೇ ವಾಕ್ಯ. 5ನೇದಾಗಿ ಯೇಸು ಸ್ವಾಮಿ 10 ಶಿಷ್ಯರು, ಆದ್ರೆ 11 ಶಿಷ್ಯರು ಟೋಟಲ್ ಇವಾಗ ಇರೋದು. ಆದ್ರೆ 10 ಶಿಷ್ಯರು ಮಾತ್ರ ಇದ್ರು, ಅಲ್ಲಿ ತೋಮ ಇರಲಿಲ್ಲ. ಆವಾಗ ಕಾಣಿಸ್ಕೊಂತಾರೆ. ಅಲ್ಲ ಹೋದ್ರಿ ಯೋಹಾನ್ 20:19. ಆಮೇಲೆ ಅವಾಗ ಎಲ್ಲಿದ್ರು ಅಲ್ಲಿ ತೋಮ ಇರ್ಲಿಲ್ಲ ಅಂತ ಬರ್ದೈತಾನೆ. ಏನ ತೋಮ ಇರ್ಲಿಲ್ಲ ಅಂತ ಬರ್ದೈತಾ ಇಲ್ವಾ? ಯೋಹಾನ್ 20:19. ಅದು 24 ಐತೆ ಕರೆಕ್ಟ್. ತೋಮ ಇರ್ಲಿಲ್ಲ. ಮೊದಲನೇ ಸಾರಿ ಯೇಸು ಸ್ವಾಮಿ 10 ಶಿಷ್ಯರಿಗೆ ಕಾಣಿಸ್ಕೊಳ್ಳುವಾಗ ಅಲ್ಲಿ ಯಾರು ಇರ್ಲಿಲ್ಲ, ತೋಮ ಇರ್ಲಿಲ್ಲ. ಆಮೇಲೆ ತೋಮ ಏನ್ ಮಾಡ್ತಾನೆ, ತೋಮ ಬಂದಾಗ ಶಿಷ್ಯರು ಏನ್ ಮಾಡ್ತಾರೆ, ಯೇಸು ಸ್ವಾಮಿಗೆ ಹೇಳ್ತಾರೆ, ಈ ರೀತಿ ಗುರು ಏನ್ ಮಾಡಿದ್ರು, ನಮ್ಮ ಮಧ್ಯದಲ್ಲಿ ಬಂದ್ರು, ನಾವೇನ್ ಮಾಡಿದ್ರಿ ನೋಡಿದ್ರಿ ಅಂತ. ಆದ್ರೆ ತೋಮ ಏನ್ ಹೇಳ್ತಾನೆ, ನಾನು ಯೇಸು ಸ್ವಾಮಿಯ ಪಕ್ಕೆಗಳಲ್ಲಿ ಬೆರಳು ಬೀಳುವವರೆಗೂ, ಆತರ ಕೈಗಳಲ್ಲಿ ಅಂಗಡಿಗಳಲ್ಲಿ ಬೆರಳು ಬಿಟ್ಟು ನೋಡುವವರೆಗೂ ನಾನೇನ್ ಮಾಡೋದಿಲ್ಲ, ಯೇಸು ಅಂತ ನಂಬುವುದಿಲ್ಲ ಅಂತ. ಅದರ ನಿಮಿತ್ತವಾಗಿ 6ನೇ ಸಾರಿ ಏನ್ ಮಾಡ್ತಾರೆ ಯೇಸು ಸ್ವಾಮಿ, ಯೋಹಾನ್ 20:26 10 ಶಿಷ್ಯರು ತೋಮ ಇದ್ದಾಗ 11 ಶಿಷ್ಯರುಗಳಿಗೂ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಪ್ರಕಟವಾಗ್ತಾರೆ, ಕಾಣಿಸ್ಕೊಳ್ತಾರೆ. ಯೋಹಾನ್ 20:26. ಆಮೇಲೆ ನೋಡ್ರಿ, 6ನೇ ಸಾರಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಶಿಷ್ಯರಿಗೂ ಅಲ್ಲಿ ಆವಾಗ ಏನ್ ಮಾಡ್ತಾನೆ, ತೋಮನ್ ಏನ್ ಮಾಡ್ತಾನೆ ಇರ್ತಾನೆ. ಆವಾಗ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ತೋಮನಿಗೆ ಅಲ್ಲಿ ಏನ್ ಮಾಡ್ತಾರೆ, ಶಿಷ್ಯರಿಗೂ ತೋಮನಿಗೆ ಪ್ರಕಟ ಆಗ್ತಾರೆ. ಆವಾಗ ಯೇಸು ಸ್ವಾಮಿ ತೋಮಗೆ ಹೇಳ್ತಾರೆ, ನಿನ್ನ ಬೆರಳನ್ನ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ತೋಮನ್ ಆತನಿಗೆ, ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ಯೇಸುವನಿಗೆ, ನೀ ನನ್ನ ನೋಡಿದರಿಂದ ನಂಬಿದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದರು. ಹಾಲೆಲೂಯಾ. ಯಾರು ಧನ್ಯರು? ಹಂಗಾದ್ರೆ ಯಾರು? ನಾವೇ ಧನ್ಯರು. ಏನೋ ತೋಮಗಿಂತ ಶಿಷ್ಯರಿಗಿಂತ ನಾವೇ ಧನ್ಯರು. ಯೇಸು ಸ್ವಾಮಿ ನೋಡಿಲ್ಲ, ಅಲ್ಲೆಲ್ಲ ಯೇಸು ಸ್ವಾಮಿನ ಡೈರೆಕ್ಟ್ ಆಗಿ ನೇರವಾಗಿ ನಾವು ನೋಡ್ಲಿಲ್ಲ. ಆದ್ರೆ ಯಾರೋ ಒಬ್ರು ಸೇವಕರು ಬಂದು ನಮಗೆ ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರು, ಈ ವಾಕ್ಯವನ್ನು ನಾವು ಓದಿದ್ರಿ, ಅದರ ಮೂಲಕ ನಾವೇನ್ ಮಾಡ್ತಾ ಇದೀವಿ, ಯೇಸು ಸ್ವಾಮಿನ ನಂಬುತ್ತಾ ಇದೀವಿ. ಹಂಗಂದ್ರೆ ಅರ್ಥ ಅವರೆಲ್ಲರಿಗಿಂತ ನಾವೇ ಏನು ಧನ್ಯರು. ಈ ರೀತಿಯಾಗಿ 6ನೇ ಸಾರಿ ತೋಮ ಇದ್ದಾಗ ಎಲ್ಲ ಶಿಷ್ಯರಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು, ಕಾಣಿಸ್ಕೊಂಡ್ರು. 7ನೇದಾಗಿ ಗಲೀಲಿಯಾದ ಸಮುದ್ರದಲ್ಲಿ ಮೀನು ಹಿಡಿಯಲು ಹೋದ ಶಿಷ್ಯರಿಗೆ ಕಾಣಿಸಿಕೊಂಡರು. ಯೋಹಾನ್ 21:1-14 ಅದು ಓದ್ಬೇಡ್ರಿ, 14 ವಾಕ್ಯ ಇದೆ. ಅಲ್ಲ, ಗಲೀಲಿಯಾದ ಸಮುದ್ರದಲ್ಲಿ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಈ ರೀತಿ ಕಾಣಿಸ್ಕೊಂಡ ಮೇಲೇನೋ ಶಿಷ್ಯರಿಗೆ ಏನ್ ಮಾಡಿದ್ರು, ಈ ರೀತಿ ಕಾಣಿಸ್ಕೊಂಡ ಮೇಲೇನೋ ಕೊನೆಗೆ ಇವ್ರು ಎಲ್ಲಿಗೆ ಹೋದ್ರು, ಸಮುದ್ರದಲ್ಲಿ ಮೀನು ಹಿಡಿಯಕ್ಕೆ ಹೋದ್ರು. ಅಲ್ಲಿ ಯಾರೋ ಪೇತ್ರನ ಜೊತೆ ಎಲ್ಲರೂ. ಆದ್ರೆ ಯೇಸು ಸ್ವಾಮಿ ಅವ್ರಿಗೆ ಮೊದಲನೇ ಸಾಯುಕ್ಕೆ ಮುಂಚಿತವಾಗಿ ಅಲ್ಲೆಲ್ಲ ಅವ್ರಿಗೆ ಒಂದು ಆಜ್ಞೆ ಕೊಟ್ರು. ಏನಂತ ಆಜ್ಞೆ? ಅಲ್ಲೆಲ್ಲ ನೀವು ಏನ್ ಮಾಡ್ಬೇಕು, ಎಲ್ಲಾ ಲೋಕದಲ್ಲಿ ಎಲ್ಲ ಕಟ್ಟ ಕಡೆಯಲ್ಲಿರೋ ಲೋಕದ ಜನಗಳಿಗೆ ಹೋಗಿ ಏನ್ ಮಾಡ್ಬೇಕು, ಅವರ ಶಿಷ್ಯರಾಗಿ ಮಾಡ್ರಿ, ಅವರನ್ನು ತಂದೆ ಮಗ ಪವಿತ್ರಾತ್ಮನ ಹೆಸರಿನ ದೀಕ್ಷಾಸನ ಕೊಡ್ರಿ. ಇದನ್ನೆಲ್ಲ ಮರ್ತ್ಬಿಟ್ಟು ಇವ್ರು ಎಲ್ಲೋದ್ರು, ಮೀನ್ ಹಿಡಿಯಕ್ಕೆ ಹೋದ್ರು. ಅಲ್ಲೆಲ್ಲ ಅಲ್ಲಿ 7ನೇ ಸಾರಿ ಯೇಸು ಏನ್ ಮಾಡಿದ್ರು, ಇವೆಲ್ಲ ಪುನರುತ್ಥಾನ ಹೊಂದಿದ ಮೇಲೆ, ಯೇಸು ಎದ್ದ ಮೇಲೆ, ಸತ್ತು ಜೀವಿತವನಾಗಿ ಎದ್ದ ಮೇಲೆ ಯೇಸು ಸ್ವಾಮಿ ಈ ರೀತಿ ಶಿಷ್ಯರಿಗೆ ಕಾಣಿಸ್ಕೊಂಡ್ರು. ಕೊನೆಯದಾಗಿ ಯೇಸು ಸ್ವಾಮಿ
ಅಲ್ಲೆಲ್ಲ 1 ಕೊರಿಂಥಿ 15:6 ಬರೆಯುತ್ತದೆ, ಸುಮಾರು 500 ಸಹೋದರರಿಗೆ ಕಾಣಿಸ್ಕೊಂಡ್ರು. 1 ಕೊರಿಂಥಿ 15ನೇ ಅಧಿಕಾರ 6ನೇ ವಾಕ್ಯ ತೆಗಿರಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ರ ಮೇಲಿನ ವಾಕ್ಯಗಳು, ಕೇಫನಿಗೆ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಕಾಣಿಸಿಕೊಂಡರು. ಹಲ್ಲೆಲೂಯಾ. ಏನು ಯೇಸು ಸ್ವಾಮಿ ಏನ್ ಮಾಡಿದ್ರು? ಬೇರೆ ಶಿಷ್ಯರಿಗೂ ಕೆಲ ಸ್ತ್ರೀಯರಿಗೂ ಮಾತ್ರ ಕಾಣಿಸ್ಕೊಂಡಿಲ್ಲ. ಹಲ್ಲೆಲೂಯಾ. ಸುಮಾರು 500 ಜನಗಳಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಅಲ್ಲೆಲ್ಲ ಪುನರುತ್ಥಾನ ಹೊಂದಿದ ಮೇಲೆ, ಜೀವಂತವಾಗಿ ಗೆದ್ದ ಮೇಲೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಅಲ್ಲೆಲ್ಲ ಈ ರೀತಿಯಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು? ಕಾಣಿಸ್ಕೊಂಡ್ರು. ಅಲ್ಲೆಲ್ಲ ಕೊನೆಯದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಾಗಿರುವ ನನಗೂ ಕಾಣಿಸಿಕೊಂಡನು. ಅಪೊಸ್ತಲನಾದ ಪೌಲನು ಏನ್ ಹೇಳ್ತಾನೆ? ಅಲ್ಲೆಲ್ಲ ನನಗೂ ಯೇಸು ಸ್ವಾಮಿ ಏನ್ ಮಾಡಿದ್ರು? ಕಾಣಿಸಿಕೊಂಡನು ಎಂಬುದಾಗಿ ಹೇಳ್ತಾರೆ. ಈ ರೀತಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಅಲ್ಲೆಲ್ಲ ಅನೇಕ ಜನಗಳಿಗೆ ತಾನು ಜೀವಂತವಾಗಿ ಎದ್ದಿದ್ದೇನೆ ಎಂಬುದಾಗಿ ಸಾಕ್ಷಿಯಾಗಿ ಕಾಣಿಸಿಕೊಂಡರು. ಅಲ್ಲೆಲ್ಲ ಏನೋ ಅನೇಕ ಜನಗಳಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ನಾನು ಜೀವಂತವಾಗಿ ಎದ್ದಿದ್ದೇನೆ ಎಂಬುದಾಗಿ ಸಾಕ್ಷಿಯಾಗಿ ಕಾಣಿಸಿಕೊಂಡ್ರು. ಅಲ್ಲೆಲೂಯಾ. ಅಲ್ಲಿವರೆಗೂ ಅಲ್ಲೆಲ್ಲ ಶಿಷ್ಯರು ಏನ್ ಮಾಡ್ತಾ ಇದ್ರು? ಯೇಸು ಸ್ವಾಮಿ ಕುರಿತಾಗಿ ಬೋಧನೆ ಮಾಡೋಕೆ ಏನ್ ಮಾಡ್ತಾ ಇದ್ರು? ಭಯ ಪಡ್ತಾ ಇದ್ರು. ಯೇಸು ಸ್ವಾಮಿನ ಸಾಯಿಸಿದ ಮೇಲೆ ಇವ್ರು ಏನ್ ಮಾಡ್ತಾರೆ? ನಮ್ಮನ್ನು ಸಾಯಿಸ್ತಾರೆ ಎಂಬುದಾಗಿ ಭಯ ಪಡ್ತಾ ಇದ್ರು. ಅಲ್ಲ, ಯೇಸು ಸ್ವಾಮಿಯ ಪುನರುತ್ಥಾನ ಆದ ಮೇಲೆ ಅವ್ರು ಏನ್ ಮಾಡಿದ್ರು? ಆ ಮಾಳಿಗೆ ಮನೆ ಮೇಲೆ ಅಲ್ಲೆಲ್ಲ 120 ಜನಗಳು ಕಾದುಕೊಂಡಿರುವಾಗ ಪಂಚಶತಮಾನದ ದಿನದಂದು ಏನ್ ಮಾಡ್ತಾರೆ? ಪರಿಶುದ್ಧಾತ್ಮನವರ ಮೇಲೆ ಸುರಿಸಲ್ಪಡ್ತಾರೆ. ಪರಿಶುದ್ಧಾತ್ಮನ ಸುರಿಸಲ್ಪಡುವಾಗ ಆ ಪರಿಶುದ್ಧಾತ್ಮನ ಶಕ್ತಿಯಿಂದ ಪ್ರತಿಯೊಬ್ರು ಏನ್ ಮಾಡ್ತಾರೆ? ಅಲ್ಲಿ ಪೇತ್ರ ನೆದ್ದು ನಿಂತ್ಕೊಂಡು ಏನ್ ಮಾಡ್ತಾನೆ? ಅಲ್ಲಿ ಆ ಪ್ರಸಂಗ ಮಾಡ್ತಾನೆ. ಸುಮಾರು ಆ ಪ್ರಸಂಗದಲ್ಲಿ 3000 ಜನಗಳು ಏನ್ ಮಾಡ್ತಾರೆ? ರಕ್ಷಿಸಲ್ಪಡ್ತಾರೆ. ಅಲ್ಲೆಲ್ಲ ಪುನರುತ್ಥಾನ ಆದ ಮೇಲೆ, ಯೇಸು ಸ್ವಾಮಿ ಪುನರುತ್ಥಾನ ಆದ ಮೇಲೆ ಆ ಪುನರುತ್ಥಾನದ ಶಕ್ತಿ ಅವರಲ್ಲಿ ಏನ್ ಮಾಡ್ತು? ವ್ಯಾಪಿಸಿತ್ತು. ಅವರಲ್ಲಿ ಇದ್ದಂತ ಎಲ್ಲ ಭಯಗಳು ಏನ್ ಮಾಡ್ತು? ತೆಗೆದುಹಾಕಲ್ಪಡ್ತು. ಅಲ್ಲೆಲ್ಲ ಪೇತ್ರನ್ ಹೇಳುತ್ತಾನೆ, ಜೀವ ನಾಯಕನನ್ನು ನೀವೇನ್ ಮಾಡಿದ್ರಿ? ಕೊಲ್ಲಿಸಿದಿರಿ. ಅಲ್ಲೆಲ್ಲ ಜೀವ ನಾಯಕನನ್ನು ಅಲ್ಲಿದ್ದ ಮಹಾಯಾಜಕರುಗಳಿಗೆ ಪ್ರಸಂಗ ಮಾಡಿ ಹೇಳ್ತಾನೆ, ಜೀವದ ನಾಯಕನ ನೀವೇನ್ ಮಾಡ್ತೀರಿ? ಕೊಲ್ಲಿಸಿದ್ರಿ. ಆದ್ರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಅಲ್ಲೆಲ್ಲ ಪೇತ್ರನ್ ಸಾಕ್ಷಿ ಹೇಳ್ತಾನೆ. ಅಲ್ಲೆಲ್ಲ ಅಯ್ಯೋ ಪೇತ್ರನ್ ಏನ್ ಮಾಡ್ತಾನೆ? ಸಾಕ್ಷಿ ಹೇಳ್ತಾನೆ. ಯೇಸು ಸ್ವಾಮಿಯ ಬಗ್ಗೆ ಅಪೊಸ್ತಲರು ಏನ್ ಮಾಡ್ತಾರೆ? ಸಾಕ್ಷಿ ಹೇಳ್ತಾರೆ. ಏನಂತ ಸಾಕ್ಷಿ ಹೇಳ್ತಾರೆ? ಅಲ್ಲೆಲ್ಲ ದೇವರು ಏನ್ ಮಾಡಿದ್ರು? ಆ ಯೇಸು ಸ್ವಾಮಿಯನ್ನು ಏನ್ ಮಾಡಿದ್ದಾರೆ? ಎಬ್ಬಿಸಿದ್ದಾರೆ. ನೀವು ಆತನನ್ನು ಏನ್ ಮಾಡಿದ್ರಿ? ಕೊಂದಿರಿ. ನೀವು ಆತನನ್ನು ಮರಣದ ಕಂಬಕ್ಕೆ ಹಾಕಿದ್ರಿ. ನೀವು ಆತನನ್ನು ಶಿಲುಬೆಗೆ ಹಾಕಿದ್ರಿ. ಆದ್ರೆ ದೇವರು ಏನ್ ಮಾಡಿದ್ರು? ಆ ಯೇಸು ಸ್ವಾಮಿಯನ್ನ ಎಬ್ಬಿಸೋದು ಎಂಬುದಾಗಿ ಅಲ್ಲೆಲೂಯಾ ಧೈರ್ಯವಾಗಿ ಸಾಕ್ಷಿ ಹೇಳಲಾರಂಭಿಸಿದ್ರು. ಅಲ್ಲೆಲೂಯಾ ಧೈರ್ಯವಾಗಿ ಸಾಕ್ಷಿ ಹೇಳಲಾರಂಭಿಸಿದ್ರು. ಅಪೊಸ್ತಲನಾದ ಪೌಲನು ಯೇಸುವಿನ ಪುನರುತ್ಥಾನದ ಕುರಿತ ಈ ರೀತಿ ಹೇಳ್ತಾನೆ. ಅಲ್ಲೆಲ್ಲ ಅಪೊಸ್ತಲ ಕೃತ್ಯಗಳು 17ನೇ ಅಧಿಕಾರ 3ನೇ ವಾಕ್ಯ. ಅಪೊಸ್ತಲರ ಕೃತ್ಯಗಳು 17ನೇ ಅಧಿಕಾರ 3ನೇ ವಾಕ್ಯ. ಆಮೆನ್, ಹಲ್ಲೆಲೂಯಾ. ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಪಡಿಸುವ ಯೇಸುವಿನ ಕ್ರಿಸ್ತನಂತಲೂ ಸ್ಥಾಪಿಸಿದನು. ಅಪೊಸ್ತಲನಾದ ಪೌಲನು ಏನಂತ ಹೇಳ್ತಾನೆ? ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತವರು ಮಾತ್ರವಲ್ಲ, ಆತನು ಎದ್ದು ಬರುವುದು ಅಗತ್ಯವೆಂತಲೂ ಎದ್ದು ಬಂದನೆಂತಲೂ ನಾನು ನಿಮಗೆ ಪ್ರಸಿದ್ಧಪಡಿಸುವಂತ ಆ ಕ್ರಿಸ್ತನೇ ಯೇಸುವೆ ಕ್ರಿಸ್ತನೆಂತಲೂ ಸ್ಥಾಪಿಸಿದನು. ಅಲ್ಲೆಲ್ಲ ಪೇತ್ರನ್ ಯೇಸುವಿನ ಪುನರುತ್ಥಾನದ ಕುರಿತಾಗಿ ಹೇಳ್ತಾನೆ ನೋಡ್ರಿ. ಅಪೊಸ್ತಲ ಕೃತ್ಯಗಳು 2ನೇ ಅಧಿಕಾರ 24ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 2:24. ಅಲ್ಲೆಲ್ಲ ಪೇತ್ರನ್ ಹೇಳ್ತಾನೆ ನೋಡ್ರಿ. ಅಲ್ಲೆಲ್ಲ ಆ ಮಹಾಯಾಜಕರ ಮುಂದೆ ನೀವು ಅನ್ಯ ಜನರ ಕೈಯಿಂದ ಆತನನ್ನ ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆದ್ರೆ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಪೇತ್ರನ್ ಏನ್ ಮಾಡಿ ಏನಂತ ಹೇಳ್ತಾನೆ? ನೀವು ಅನ್ಯ ಜನರ ಕೈಯಿಂದ ಯೇಸು ಸ್ವಾಮಿ ಏನೇನ್
ಅಸಾಧ್ಯವಾಯಿತು. ಹಲ್ಲೆಲೂಯ. ಮರಣ ಯೇಸುವನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಯಿತು. ಕಾರಣ ಯಾಕೆ? ಮರಣ ಯೇಸುವನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಯಿತು. ಕಾರಣ ಯಾಕೆ? ಹಲ್ಲೆಲೂಯ. ಪಾಪದ ಕೊಂಡಿದ್ರೆ ಮಾತ್ರ ಏನು? ಮರಣ. ಹಲ್ಲೆಲೂಯ. ಯೇಸುವಲ್ಲಿ ಏನಿಲ್ಲ? ಯಾವುದೇ ಪಾಪವಿಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಆತನಿಗೆ ಪಾಪದ ಜ್ಞಾನವಿಲ್ಲದವನು. ಏನು? ಪಾಪದ ಜ್ಞಾನವಿಲ್ಲದವನಾದ ಯೇಸುವನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಹಲ್ಲೆಲೂಯ. ಆತನಿಗೆ ಏನಿಲ್ಲ ಅಂತ? ಪಾಪದ ಜ್ಞಾನವಿಲ್ಲದ ಯೇಸುವನ್ನು ದೇವರು ಏನ್ ಮಾಡಿದ್ರು? ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಕಾರಣ ಪಾಪ ಇಲ್ಲದ ನಿಮಿತ್ತವಾಗಿ ಪಾಪದ ಕೊಂಡಿ ಮರಣ ಏನ್ ಮಾಡಕ್ಕಾಗಲಿಲ್ಲ. ಆ ಯೇಸುವನ್ನು ಪಾತಾಳದಲ್ಲಿ ಹಿಡಿದಿಟ್ಟುಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ನೋಡಿ, ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪಾಪದ ಸಂಬಳ ಏನು? ಮರಣ. ನಮ್ಮ ಶರೀರದ ಮರಣವಲ್ಲ, ನಮ್ಮ ಆತ್ಮದ ಮರಣ. ಕೆಲದ ಗುಡ್ ಫ್ರೈಡೆ ನಾನು ನಿಮಗೊಂದು ಇದು ಹೇಳಿದೆ, ವಾಕ್ಯ ಹೇಳಿದೆ. ಯೇಸು ಸ್ವಾಮಿಯನ್ನು ಏನ್ ಮಾಡಿದ್ರು? ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ಹಾಕಲ್ಪಟ್ಟಾಗ ಆತನು 4ನೇ ಮಾತೇನು ಹೇಳ್ತಾನೆ? ಏನು ಅಂತ ಹೇಳ್ತಾನೆ? ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟೆ? ಅಲ್ವಾ? ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟೆ? ಅಲ್ಲಿನ ಆ ಕ್ಷಣದಲ್ಲಿ ಯೇಸು ಸ್ವಾಮಿಯನ್ನು ದೇವರು ಏನ್ ಮಾಡಿದ್ರು? ಕೈ ಬಿಟ್ಬಿಟ್ರು. ಕಾರಣ ಯಾಕೆ? ಕಾರಣ ಯಾಕೆ? ಲೋಕದ ಪಾಪವನ್ನ ಆತನು ಆ ಕ್ಷಣದಲ್ಲಿ ಹೊತ್ತುಕೊಂಡಿದ್ದ. ಅಲ್ಲಿನ ಲೋಕದ ಪಾಪನ ಆತನ ಏನ್ ಮಾಡಿದ? ಆ ಕ್ಷಣದಲ್ಲಿ ಹೊತ್ತುಕೊಂಡ ನಿಮಿತ್ತವಾಗಿ ದೇವರು ಏನ್ ಮಾಡಿದ್ರು? ಆ ಕ್ಷಣದಲ್ಲಿ ಯೇಸು ಸ್ವಾಮಿಯನ್ನ ಕೈ ಬಿಟ್ಬಿಟ್ರು. ಆದಿಯಿಂದಲೂ ಯೇಸು ಸ್ವಾಮಿ ದೇವರ ಸಂಗಡ ಇದ್ದವನು, ದೇವರ ಜೊತೆ ಇದ್ದವನು. ಅಲ್ಲಿನ ದೇವರ ಬಾಯಲಾತನು ವಾಕ್ಯವಾಗಿದ್ದವನು. ಯಾವತ್ತು ದೇವರಿಂದ ದೂರ ಹೋದವನಲ್ಲ. ಅನೇಕ ಸಾರಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಾಗ ಹೇಳ್ತಾನೆ, ನನ್ನನ್ನು ನೋಡಿದ್ರೆ ನನ್ನ ತಂದೆಯನ್ನು ನೋಡಿದ ಹಾಗೆ ನಾನು ತಂದೆಯು ಒಂದಾಗಿದ್ದೇವೆ ಅಂತ ಹೇಳಿದ್ರು. ಆದ್ರೆ ಆ ಪಾಪ ಯಾವಾಗ ಯೇಸು ಸ್ವಾಮಿಯ ಮೇಲೆ ಇತ್ತೋ ಆ ಕ್ಷಣದಲ್ಲಿ ದೇವರು ಏನ್ ಮಾಡಿದ್ರು? ಯೇಸುವನ್ನು ಕೈ ಬಿಟ್ಟು. ಆವಾಗ ಯೇಸು ಕೇಳ್ತಾನೆ, ಏನು ಕೂಗ್ತಾರೆ ಆ ಶಿಲ್ಬೆಯಲ್ಲಿ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟೆ? ನೋಡ್ರಿ, ಪಾಪ ತುಂಬಾ ಘೋರ. ಅಲ್ಲೇ ಪಾಪ ತುಂಬಾ ಘೋರ. ನಾನು ನಿಮಗೆ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಪಾಪದೊಂದಿಗೆ ಇರುವಂತ ಯೇಸುವನ್ನೇ ದೇವರು ಏನ್ ಮಾಡಿದ್ರು? ಆ ಕ್ಷಣದಲ್ಲಿ ಕೈ ಬಿಟ್ಬಿಟ್ರು. ಪಾಪ ತನ್ನ ಮೇಲಿದ್ದಂತ ಯೇಸುವನ್ನೇ ಆ ಕ್ಷಣದಲ್ಲಿ ದೇವರು ಏನ್ ಮಾಡಿದ್ರು? ಕೈ ಬಿಟ್ರು. ಅಲ್ಲೆಲ್ಲ ಪಾಪ ನಮ್ಮಲ್ಲಿದ್ರೆ ದೇವರಿಂದ ನಾವೇನಾಗ್ತೀವಿ? ಕೈ ಬಿಡಲ್ಪಡ್ತೀವಿ. ಹಲ್ಲೆಲೂಯ. ಪಾಪ ನಮ್ಮಲ್ಲಿದ್ರೆ ದೇವರಿಂದ ನಾವೇನಾಗ್ತೀವಿ? ಕೈ ಬಿಡಲ್ಪಡ್ತೀವಿ. ಹಲ್ಲೆಲೂಯ. ಪಾಪ ತುಂಬಾ ಘೋರ. ಪಾಪದ ಸಂಬಳ ಮರಣ. ಹಲ್ಲೆಲೂಯ. ಪಾಪ ನಮ್ಮಲ್ಲಿದ್ರೆ ನಾವೇನ್ ಮಾಡ್ತೀವಿ? ದೇವರ ರಾಜ್ಯದಿಂದ ಕೈ ಬಿಡಲ್ಪಡ್ತೀವಿ, ದೇವರಿಂದ ಕೈ ಬಿಡಲ್ಪಡ್ತೀವಿ. ಹಲ್ಲೆಲೂಯ. ದೇವರ ರಾಜ್ಯಕ್ಕೆ ನಾವೇನ್ ಮಾಡಕ್ಕಾಗುದಿಲ್ಲ, ಪ್ರವೇಶಿಸಕ್ಕಾಗುವುದಿಲ್ಲ. ಹಲ್ಲೆಲೂಯ. ಅದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು, ಕಲ್ವಾರಿ ಶಿಲ್ಬೆಯಲ್ಲಿ ಹೊಡೆಯಲ್ಪಟ್ಟಿದ್ದು, ಚಚ್ಚಲ್ಪಟ್ಟಿದ್ದು. ಕಲ್ವಾರಿ ಶಿಲ್ಬೆಯಲ್ಲಿ ಯೇಸು ಸ್ವಾಮಿ ಹೊಡೆಯಲ್ಪಟ್ಟ ಮೂಲಕವಾಗಿ ನಾನು ಶುಕ್ರವಾರ ಹೇಳಿದೆ, ಮೊದಲು ಆಶೀರ್ವಾದ ನಮಗೇನು? ಕಲ್ವಾರಿ ಶಿಲ್ಬೆಯಲ್ಲಿ ಯೇಸು ಸ್ವಾಮಿ ಹೊಡೆಯಲ್ಪಟ್ಟ ಮೂಲಕ್ಕಾಗಿ, ಮರಣ ಹೊಂದಿದ ಮೂಲಕ್ಕಾಗಿ ನಮಗೆ ಯೇಸು ಸ್ವಾಮಿ ನಂಬುವ ನಮಗೆ ಸಿಕ್ಕಂತ ಮೊದಲ ಆಶೀರ್ವಾದ ಏನು? ಪಾಪದಿಂದ ಬಿಡುಗಡೆ. ಹಲ್ಲೆಲೂಯ. ಏನು? ಪಾಪದಿಂದ ಬಿಡುಗಡೆ, ಪಾಪದಿಂದ ವಿಮೋಚನೆ. ಹಲ್ಲೆಲೂಯ. ನಮ್ಮನ್ನು ಪಾಪ ನಿವಾರಣೆಗಾಗಿ ಆತನು ಬಲಿಯಾದನು. ನಮ್ಮ ಪಾಪಗಳ ನಿವಾರಣೆಗಾಗಿ ಆತನು ಏನಾದನು? ಬಲಿಯಾದನು. ಹಲ್ಲೆಲೂಯ. ಹಲ್ಲೆಲೂಯ. ಪಾಪದೊಂದಿಗೆ ಒಂದು ವ್ಯಕ್ತಿ ಲೋಕದಲ್ಲಿ ಅವನು ಏನ್ ಮಾಡ್ಬೋದು? ಐಶ್ವರ್ಯವಾಗಿ, ಸಮಾಧಾನವಾಗಿ ಅವನು ಜೀವಿಸಬಹುದು. ಈ ಲೋಕದಲ್ಲಿ ಅವನು ಜೀವಿಸಬಹುದು. ಈ ಲೋಕದಲ್ಲಿ ಆಡಂಬರವಾಗಿ ಜೀವಿಸಬಹುದು. ಈ ಲೋಕದಲ್ಲಿ ಐಶ್ವರ್ಯವಂತನಾಗಿ ಪಾಪ ಇರುವ ಮನುಷ್ಯನು, ಪಾಪ ಮಾಡುವ ಮನುಷ್ಯನು ಏನ್ ಮಾಡ್ಬೋದು? ಜೀವಿಸಬಹುದು. ಆದ್ರೆ ಅವನೇನಾಗುವುದಿಲ್ಲ, ಯಾವುದೇ ಕಾರಣಕ್ಕೆ ಆ ದೇವರ ರಾಜ್ಯಕ್ಕೆ ಅವನೇನಾಗುವುದಿಲ್ಲ, ಸೇರಕ್ ಸಾಧ್ಯವಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಅದೇ ಕೀರ್ತನೆ 32 ಬರೆಯಲ್ಪಟ್ಟಿದೆ, ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದ್ಯೋ, ಯಾವನ ಅಕ್ರಮಗಳು ಮನ್ನಿಸಲ್ಪಟ್ಟಿದ್ಯೋ, ಯಾವನ ದ್ರೋಹಗಳು ಕ್ಷಮಿಸಲ್ಪಟ್ಟಿದ್ಯೋ ಅವನೇ ಧನ್ಯನು. ಹಲ್ಲೆಲೂಯ. ಹಲ್ಲೆಲೂಯ. ಯಾರು ಧನ್ಯರು? ಕೋಟಿಗಳ ಹಣಗಳಿರುವವನಲ್ಲ. ಅಲ್ಲೆಲ್ಲ ದೊಡ್ಡ ಬಿಸ್ನೆಸ್ಗಳಿರುವವನಲ್ಲ. ಅಲ್ಲೆಲ್ಲ ಯಾರು ಧನ್ಯರು? ಅಲ್ಲೆಲ್ಲ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದ್ಯೋ ಅದು ನಮಗೆ ಇವತ್ತು ಗೊತ್ತಾಗಲ್ಲ. ಅಲ್ಲೆಲ್ಲ ಅದು ನಮಗೇನ್ ಮಾಡೋದಿಲ್ಲ, ಇವತ್ತು ಗೊತ್ತಾಗುದಿಲ್ಲ, ಇವತ್ತು ಅದು ಅರ್ಥ ಆಗುದಿಲ್ಲ. ಒಂದು ದಿನ ಕೈ ಬಿಡಲ್ಪಡುವ ಹಾಗೆ, ಒಂದು ದಿನ ಐಶ್ವರ್ಯವಂತನ ರೀತಿಯಲ್ಲಿ ಅಲ್ಲೆಲ್ಲ ಕೈ ಬಿಡಲ್ಪಟ್ಟು ನರಕಕ್ಕೆ ಹೋಗುವಾಗ ನಮಗೇನಾಗ
ಗೊತ್ತಾಗುತ್ತದೆ. ಆ ಪಾಪದ ನಿಮಿತ್ತವಾಗಿ ನನಗೆ ಏನಾಯ್ತು ಅಂತ ಆವತ್ತು ಗೊತ್ತಾಗುತ್ತದೆ. ಐಶ್ವರ್ಯವಂತನಿಗೆ ಯಾವತ್ತು ಗೊತ್ತಾಯ್ತು? ಅವನು ಲೋಕದಲ್ಲಿ ಸುಖ ಭೋಜನಗಳು ಮಾಡಿಕೊಂಡು ಆಡಂಬರವಾಗಿ ಜೀವಿಸಿದಾಗ, ಒಳ್ಳೆ ವಸ್ತ್ರಗಳು, ವಿಧ ವಿಧವಾದ ವಸ್ತ್ರಗಳನ್ನು ಹಾಕೊಂಡು ಆ ಲೋಕದಲ್ಲಿ ಜೀವಿಸಿದಾಗ ಅವನಿಗೆ ಪಾಪದ ಕುರಿತಾಗ ಅವನು ಏನಿರ್ಲಿಲ್ಲ, ಅರಿವಿರ್ಲಿಲ್ಲ. ಹಲ್ಲೆಲೂಯಾ. ಪಾಪದ ಕುರಿತಾಗ ಅವನಿಗೆ ಏನಿರ್ಲಿಲ್ಲ, ಅರಿವಿರ್ಲಿಲ್ಲ, ಪಕ್ಷಾತಾಪ ಪಡಲಿಲ್ಲ. ಅವನ್ ಏನ್ ಮಾಡಲಿಲ್ಲ, ನಾನು ಮಾಡ್ತಾ ಇದ್ದೀನಿ ಪಾಪ, ನಾನು ತಪ್ಪು ಮಾಡ್ತಾ ಇದ್ದೀನಿ ಎಂಬುದಾಗ ಅವನ್ ಏನ್ ಮಾಡಲಿಲ್ಲ, ಪಕ್ಷಾತಾಪ ಪಡಲಿಲ್ಲ. ಹಲ್ಲೆಲೂಯಾ. ಪಾಪದ ಕುರಿತಾಗ ಅವನಿಗೆ ಅರಿವೇ ಇಲ್ಲ. ಅವನೆಲ್ಲೋಗಿ ಪಕ್ಷಾತಾಪ ಪಡಕ್ ಸ್ಟಾರ್ಟ್ ಮಾಡ್ದ. ಹಲ್ಲೆಲೂಯಾ. ಎಲ್ಲರೂ ಪಕ್ಷಾತಾಪ ಪಡಕ್ ಸ್ಟಾರ್ಟ್ ಮಾಡ್ದ. ಹಲ್ಲೆಲೂಯಾ. ಯಾರು ರಕ್ಷಿಸಕ್ಕಾಗದಂತ ಒಂದು ಸ್ಥಳ, ಹಲ್ಲೆಲೂಯಾ, ನರಕದ ಲೋಕ ಅವನು ಏನ್ ಮಾಡ್ದ, ಪಕ್ಷಾತಾಪ ಪಡಕ್ ಸಾಧ್ಯ? ಅಲ್ಲಿ ಯಾರು ರಕ್ಷಿಸಕ್ ಸಾಧ್ಯ? ಅವನ ಅಲ್ಲಿ ಯಾರು ರಕ್ಷಿಸಲು ಸಾಧ್ಯ? ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೀನಿ, ದೇವರು ನಮಗೆ ಲೋಕದಲ್ಲಿ ಕೊಡಲ್ಪಟ್ಟ ದಿನಗಳು ಅಮೂಲ್ಯವಾದ ದಿನಗಳಂತ ನೆನೆಸಿಕೊಳ್ಳಿರಿ. ಅಮೂಲ್ಯವಾದ ದಿನಗಳಂತ ನೆನೆಸಿಕೊಂಡು ಅಲ್ಲೆಲ್ಲ ಈ ಲೋಕದಲ್ಲಿ ಇರುವ ದಿನಗಳಲ್ಲೇ ಅಲ್ಲೆಲ್ಲ ದೇವರಿಗೋಸ್ಕರ ಬಿಡಬೇಕಿರೋ ಕಾರ್ಯಗಳನ್ನು ಬಿಡಬೇಕು, ಪಾಪಗಳನ್ನು ಬಿಡಬೇಕು, ಪಾಪಗಳಿಂದ ಕ್ಷಮಾರ್ಪಣೆಗಳನ್ನು ಹೊಂದಿಕೊಳ್ಳಬೇಕು. ಪಾಪಗಳಿಂದ ಏನ್ ಮಾಡ್ಬೇಕು, ಕ್ಷಮಾರ್ಪಣೆಗಳು ಹೊಂದಿಕೊಳ್ಳಬೇಕು. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಸತ್ತದು ಅಲ್ಲೆಲ್ಲ ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ. ಅಲ್ಲೆಲ್ಲ ನಾವು ಪಾಪಗಳ ಕ್ಷಮಾರ್ಪಣೆಗಳು ನಾವು ಪಡೆದುಕೊಳ್ಳಿಲ್ಲ ಅಂದ್ರೆ ಯೇಸು ಸ್ವಾಮಿ ಏನ್ ಮಾಡಕ್ಕಾಗಲ್ಲ, ಕ್ಷಮಿಸಕ್ಕಾಗಲ್ಲ. ಇವಾಗ ಅನೇಕ ರೀತಿಯಾದ ಆ ಕೃಪೆಯ ಬೋಧನೆ ಅಂತ ಬಂದ್ಬಿಟ್ಟು ಅನೇಕ ರೀತಿಯಾಗಿ ತಪ್ಪಾದ ರೀತಿಯಲ್ಲಿ ಬೋಧಿಸ್ತಾರೆ. ಯೇಸು ಸ್ವಾಮಿ 2000 ವರ್ಷದಿಂದ ಕಲ್ವಾರಿ ಶಿಲುಬೆಯಲ್ಲಿ ಮರಣ ಒಂದು ರಕ್ತವನ್ನು ಸುರಿಸಿ ಏನ್ ಮಾಡಿದ್ರು, ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸ್ಬಿಟ್ರು. ಏನೋ ಅವತ್ತು ಎಲ್ಲ ಕ್ಷಮಿಸ್ಬಿಟ್ರು. ಇನ್ನ ನೀವೇನ್ ಮಾಡ್ಬೇಕಾಗಿಲ್ಲ, ಕ್ಷಮೆ ಕೇಳ್ಬೇಕಾದ ಅಗತ್ಯ ಇಲ್ಲ. ಏನೋ ನೀವು ಇವಾಗ ಮಾಡುವ ಪಾಪಕ್ಕೂ ಮೊದಲು ಮಾಡಿದ ಪಾಪಕ್ಕೂ ಇನ್ನು ಮುಂದೆ ಮಾಡುವ ಪಾಪಗಳಿಗೆ ಏನ್ ಮಾಡಿದ್ರು, ಯೇಸು ಸ್ವಾಮಿ ಮೊದಲೇ ಏನ್ ಮಾಡಿದ್ರು, ಕ್ಷಮಿಸ್ಬಿಟ್ರು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇನ್ನ ನಾವು ಪಾಪ ಮಾಡಿದ್ರೆ ಏನ್ ಮಾಡ್ಬೇಕಾಗಿಲ್ಲ ಅಂತೆ, ಕ್ಷಮೆ ಕೇಳ್ಬೇಕಾಗಿಲ್ಲ ಅಂತೆ. ಕರೆಕ್ಟ್ ಆಯ್ತು. ಹಲ್ಲೆಲೂಯಾ. ಕ್ಷಮಿಸಿಲ್ಲ. 2000 ವರ್ಷಗಳಿಂದ ಪಾಪಕ್ಕೆ ಕ್ರಯವಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು, ತನ್ನ ರಕ್ತವನ್ನು ಸುರಿಸಿದ್ರು. ಪಾಪಕ್ಕೆ ಏನ್ ಮಾಡಿದ್ರು, ಕ್ರಯವನ್ನು ಕೊಟ್ಟರು ಅಷ್ಟೇ. ಹಲ್ಲೆಲೂಯಾ. ಕ್ಷಮೆ ಬೇಕು ಅಂದ್ರೆ ನಮ್ಮ ಪರ್ಸನಲ್ ಅದು. ನಾವೇನ್ ಮಾಡ್ಬೇಕು, ನಮ್ಮ ತಪ್ಪುಗಳಿಗೆ ಪಕ್ಷಾತಾಪ ಪಟ್ಟು ಯೇಸುವೇ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಪಾಪ ಮಾಡ್ತಾ ಇದ್ದೀನಿ, ನಾನು ಪಾಪಿ, ನನ್ನ ಕ್ಷಮಿಸು ಅಂದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಕ್ಷಮಿಸುತ್ತಾರೆ. 2000 ವರ್ಷಗಳಿಂದ ಆತನ ಏನ್ ಮಾಡ್ದ, ನಮ್ಮ ಕ್ಷಮಾರ್ಪಣೆಗಾಗಿ, ನಮ್ಮ ವಿಮೋಚನೆಗಾಗಿ ಆತನ ಏನ್ ಮಾಡ್ದ, ರಕ್ತವನ್ನು ಸುರಿಸಿದ. ಆದರೆ ಕ್ಷಮೆಗಳು ಹೊಂದಿಕೊಳ್ಳಬೇಕಂದ್ರೆ ಅದು ನಮ್ಮ ಪರ್ಸನಲ್. ಹಲ್ಲೆಲೂಯಾ. ಆತನ ಪಾಪಕ್ಕೆ ಅಲ್ಲೆಲ್ಲ ಒಂದು ಬೆಲೆ ಕಟ್ಟಬೇಕಾಯ್ತು, ಕ್ರಯ ಕಟ್ಟಬೇಕಾಯ್ತು. ಅದನ್ನ 2000 ವರ್ಷದಿಂದ ಆತನ ಏನ್ ಮಾಡ್ದ, ಕಟ್ಟದ. ಆದ್ರೆ ಹಲ್ಲೆಲೂಯಾ, ಸ್ತೋತ್ರ. ಪಾಪಗಳಿಗೆ ಪಕ್ಷಾತಾಪಗಳನ್ನು ನಾವೇನ್ ಮಾಡ್ಬೇಕು, ಪಡಬೇಕು. ಹಲ್ಲೆಲೂಯಾ. ಪಾಪಗಳಿಗೆ ಏನ್ ಮಾಡ್ಬೇಕು, ನಾವು ನಮ್ಮ ಪಾಪಗಳಿಗೆ ನಾವು ಪಕ್ಷಾತಾಪ ಪಡಬೇಕು. ಹಲ್ಲೆಲೂಯಾ. ನಾವು ಕ್ಷಮೆಗಳನ್ನು ಹೊಂದಿಕೊಳ್ಬೇಕು, ಪರ್ಸನಲ್ ಆಗಿ ಕ್ಷಮೆ ಹೊಂದಿಕೊಳ್ಬೇಕು. ನನ್ನ ತಂದೆಯೋ ನನ್ನ ತಾಯಿಯ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿ ನನ್ನ ಪಾಪಗಳೇನಾಗುವುದಿಲ್ಲ, ಕ್ಷಮಿಸಲ್ಪಡುವುದಿಲ್ಲ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿ ನನ್ನ ಕುಟುಂಬದವರು ಎಲ್ಲರ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ. ಅವರವರು ಪರ್ಸನಲ್ ಆಗಿ ದೇವರ ಹತ್ರ ಏನ್ ಮಾಡ್ಬೇಕು, ಅರಿಕೆ ಮಾಡ್ಕೊಳ್ಬೇಕು. ಅವ್ರ ಪರ್ಸನಲ್ ಆಗಿ ದೇವರ ಹತ್ರ ಏನ್ ಮಾಡ್ಬೇಕು, ಅಲ್ಲಿ ಅರಿಕೆ ಮಾಡಿಕೊಳ್ಬೇಕು, ಬಿಡುಗಡೆಗಳನ್ನು ಹೊಂದಿಕೊಳ್ಬೇಕು. ಅಲ್ಲಿಲ್ಲ ನೋಡ್ರಿ, ಪೇತ್ರನು ಹೇಳ್ತಾನೆ, ನೀವು ಮರದ ಕಂಬಕ್ಕೆ ತೂಕಿ ಹಾಕಿ ಕೊಂದ ಯೇಸು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ಅಲ್ಲಿಲ್ಲ ಪೇತ್ರನು ಅನೇಕ ಅಪೊಸ್ತಲರ ಶಿಷ್ಯರು ಹೇಳ್ತಾರೆ, ನೀವು ಮರದ ಕಂಬಕ್ಕೆ ಯೇಸುವನ್ನು ಏನ್ ಮಾಡಿದ್ರಿ, ತೂಗು ಹಾಕಿ ಕೊಂದ್ರಿ. ಆದ್ರೆ ನಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಏನ್ ಮಾಡಿದನು, ಆತನನ್ನು ಎಬ್ಬಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಏನ್ ಮಾಡಿದನು, ಎಬ್ಬಿಸಿದನು. ಆತನ ಸಾಯೋಕೆ ಏನ್ ಮಾಡಲಿಲ್ಲ, ಬಿಡಲಿಲ್ಲ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಒಂದು ನಿರೀಕ್ಷೆ ಉಂಟು. ಆ ನಿರೀಕ್ಷೆ ಏನಂದ್ರೆ, ಹಲ್ಲೆಲೂಯಾ, ನಾವು ಸತ್ತರೆ ಏನ್ ಮಾಡ್ತೀವಿ, ಬದುಕುತ್ತೀವಿ. ಸತ್ತರೆ ಏನ್ ಮಾಡ್ತೀವಿ, ಜೀವಿಸುತ್ತೀವಿ. ಕಾರಣ ಯಾಕಂದ್ರೆ, ಕಾರಣ ಯಾಕೆ, ನಮ್ಮ ರಕ್ಷಕನು ಇವತ್ತು ಜೀವಿಸುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಕೊರಿಂಥಿ 15ನೇ ಅಧಿಕಾರ 20ರಿಂದ 22 ವಾಕ್ಯವನ್ನು ಓದಿರಿ. 20ರಿಂದ 22. ಯಾವ ಪ್ರಕಾರ ಆದಾಮ
ಹೇಗೆಂದರೆ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರು. ಆದಾಮನ ಸಂಬಂಧದಿಂದ ನಾವೆಲ್ಲರೂ ಏನಾದ್ರೆ ಸಾಯುವವರಾದ್ರು. ಆದಾಮನ ಸಂಬಂಧದಿಂದ ನಾವೆಲ್ಲರೂ ಏನಾದ್ರೆ ಏನಾದ್ರೆ ಸಾಯುವವರಾದ್ರು. ಕಾರಣ ಯಾಕಂದ್ರೆ ಆದಾಮನ ಮಾಡಿದ ಪಾಪದ ನಿಮಿತ್ತವಾಗಿ. ಅದರ ನಿಮಿತ್ತವಾಗಿ ಆವತ್ತಿಂದ ಹುಟ್ಟುವ ಪ್ರತಿಯೊಂದು ಮಕ್ಕಳು ಪಾಪದಲ್ಲಿ ಹುಟ್ಟುವವರಾದರು. ಪ್ರತಿಯೊಂದು ಮಕ್ಕಳೇನು ಆದಾಮನು ಮಾಡಿದ ಪಾಪಗಳ ಸಮವಾದ ಪಾಪಗಳು ಮಾಡದಿದ್ದು ಅವರು ಪ್ರತಿಯೊಬ್ಬರು ಪಾಪದಲ್ಲಿ ಹುಟ್ಟುವವರಾದರು. ಪಾಪದ ಸಂಬಳ ಏನು? ಪಾಪದ ಕೊಂಡಿ ಮರಣ. ಅದರ ನಿಮಿತ್ತವಾಗಿ ಆದಾಮನ ಮೂಲಕವಾಗಿ ನಾವೆಲ್ಲರೂ ಏನಾದ್ರಿ ಮರಣ ಹೊಂದುವವರು, ಸಾಯುವರಾದರು. ಹಾಲೆಲೂಯ. ಅದೇ ರೀತಿ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಹಾಲೆಲೂಯ. ಇವಾಗ ಆದಾಮನ ಮೂಲಕ ನಮಗೆ ಯಾವ ರೀತಿ ಮರಣ ಉಂಟಾಯ್ತು, ಎರಡನೇ ಆದಾಮನ ಎಂದು ಕರೆಸಿಕೊಳ್ಳುವಾಗ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆಲ್ಲರಿಗೂ ಏನುಂಟಾಯ್ತು? ಹಾಲೆಲೂಯ. ಮರಣದಿಂದ ಬಿಡುಗಡೆ ಹೊಂದಿ ಜೀವ ಉಂಟಾಯ್ತು. ಹಾಲೆಲೂಯ. ಆದಾಮನ ಮೂಲಕ ನಮಗೆ ಮರಣ ಉಂಟಾಯ್ತು, ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಏನು ಉಂಟಾಯ್ತು? ಜೀವ ಉಂಟಾಯ್ತು, ಮರಣದಿಂದ ಬಿಡುಗಡೆ ಉಂಟಾಯ್ತು. ಹಾಲೆಲೂಯ. ಯಾರೆಲ್ಲ ನಂಬ್ತೀರಾ ನನಗೆ ಮರಣದಿಂದ ಬಿಡುಗಡೆ ಉಂಟಾಯ್ತು? ಹಾಲೆಲೂಯ. ಮರಣದಿಂದ ಬಿಡುಗಡೆ ಉಂಟಾಯ್ತು ಅಂತ ಯಾರೆಲ್ಲ ನಂಬ್ತೀರಾ? ಎತ್ರಿ ಕೈ ಜೋರಾಗಿ ಮೇಲೆ. ಹಾಲೆಲೂಯ. ಮರಣದಿಂದ ನಮಗೆಲ್ಲ ಏನುಂಟಾಯ್ತು? ಬಿಡುಗಡೆ ಉಂಟಾಯ್ತು. ಕಾರಣ ಯಾಕೆ? ಕಾರಣ ಯಾರ ಮೂಲಕವಾಗಿ? ಕ್ರಿಸ್ತನ ಮೂಲಕವಾಗಿ. ನಾವು ಇನ್ನು ಆದಾಮನ ವಂಶವಾಳಿಗಳಲ್ಲ. ನಾವು ಯಾರ ವಂಶವಾಳಿಗಳಲ್ಲ? ಆದಾಮನ ರೂಟು, ಆದಾಮನ ಲೈನ್ ಅಲ್ಲ ನಮ್ದು. ಇವಾಗ ನಾವು ಯಾರ ಲೈನು? ಯೇಸು ಕ್ರಿಸ್ತನ ಲೈನ್, ಯೇಸು ಕ್ರಿಸ್ತನ ವಂಶವಾಳಿ. ಹಾಲೆಲೂಯ. ಆದಾಮನ ವಂಶವಾಳಿಗಳಲ್ಲ. ಲೋಕದಲ್ಲಿ ಸೃಷ್ಟಿಸಲ್ಪಟ್ಟ ಪ್ರತಿಯೊಬ್ಬರು ಯಾರ ವಂಶದವರು? ಆದಾಮನಿಂದ ಬಂದವರು. ಎಲ್ಲರೂ ಪ್ರತಿಯೊಬ್ಬರು ನಾವೆಲ್ಲ ಯಾರಿಂದ ಬಂದವರು? ಜೋರಾಗಿ ಹೇಳ್ರಿ. ಆದಾಮಿನಿಂದ ಬಂದವರು. ಆದಾಮನ ಅವ್ವಳೆ ನಮಗೆ ಯಾರು? ಮೂಲ ತಂದೆ, ಮೂಲ ತಾಯಿ. ಆದ್ರೆ ಯೇಸು ಸ್ವಾಮಿಯನ್ನ ನಂಬುವ ನಮ್ಮ ಪ್ರತಿಯೊಬ್ಬರು ಆದಾಮನಲ್ಲಿ ಏನಾಯ್ತು? ಕಟ್ಟಾಯ್ತು. ಹಾಲೆಲೂಯ. ಯೇಸು ಸ್ವಾಮಿಯನ್ನು ದೇವರು ಸತ್ತವರಿಂದ ಜೀವಂತವಾಗಿ ಎಬ್ಬಿಸಿದ್ದಾನೆ ಅಂತ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡುವ ನಮಗೆ ಪ್ರತಿಯೊಬ್ಬರಿಗೆ ಏನಾಯ್ತು? ಆದಾಮನ ಲೈನ್ ಏನಾಯ್ತು? ಅಲ್ಲೇ ದೇವ್ರು ಕಟ್ಟು ಮಾಡ್ಬಿಟ್ಟು. ಯಾವಾಗ ಯೇಸು ಸ್ವಾಮಿ ಬಂದ್ರೆ ಅಲ್ಲೇ ದೇವ್ರು ಏನ್ ಮಾಡಿದ್ರು? ಕಟ್ಟು ಮಾಡಿದ್ರು. ಯಾವಾಗ ನಾವು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಳ್ಳುವವರೆಗೂ ನಾವು ಯಾವ ಲೈನಲ್ಲಿ ಇದ್ದೀವಿ? ಆದಾಮನ ಲೈನಲ್ಲಿ ಇದ್ದೀವಿ. ಹಾಲೆಲೂಯ. ನೀವೆಲ್ಲ ಒಂದು 10 ವರ್ಷದ ಹಿಂದೆ ಯಾವ ಲೈನಲ್ಲಿದ್ರಿ? ನೀವು ರಕ್ಷಣೆ ಹೊಂದುವ ದಿನದವರೆಗೂ ನೀವು ಯಾವ ವಂಶವಳಿ ಆಗಿದ್ರಿ? ಆದಾಮನ ವಂಶವಳಿಯಲ್ಲಿ ಏನು ಬಂತು? ನಿಮಗೆ ಏನ್ ಬಂತು? ಮರಣ ಬಂತು. ಏನು ಮರಣ ಹಿಂಬಾಲಿಸ್ತಾಯ್ತು? ಏನ್ ಹಿಂಬಾಲಿಸ್ತಾಯ್ತು? ಮರಣ. ನಿಮಗೇನಿಲ್ಲ, ನಿರೀಕ್ಷೆ ಇಲ್ಲ. ನಾನು ಸತ್ರೆ ಅಷ್ಟೇ. ಅಲ್ಲ. ಕಾರಣ ಯಾಕಂದ್ರೆ ಆದಾಮನ ಮೂಲಕವಾಗಿ ಬಂದವರನ್ನು ಮರಣ ವ್ಯಾಪಿಸುತ್ತಿತ್ತು. ಯಾವಾಗ ನೀವು ಯೇಸುವನ್ನು ನಂಬುದ್ರು, ಯಾವಾಗ ನೀವು ಯೇಸು ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಂಡ್ರು, ಯಾವಾಗ ನೀವು ಯೇಸು ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ಯೇಸು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಮೂಡಲ್ಪಟ್ಟನು, 3ನೇ ದಿವಸ ಜೀವಂತವಾಗಿ ಎದ್ದನೆಂಬುದಾಗಿ ಯಾವಾಗ ನಾವು ನಂಬುದ್ರು, ಆವಾಗಿಂದ ನಾವು ಯಾರ ವಂಶವಳಿಗೆ ಸೇರಿದ್ದೀವಿ? ನಾವು ಕ್ರಿಸ್ತನ ವಂಶವಳಿಗಳಿಗೆ. ಹಾಲೆಲೂಯ. ಕ್ರಿಸ್ತನ ವಂಶವಳಿಗಳಿಗೆ. ನಮ್ಮದಿಂದ ಏನ್ ಮಾಡಕ್ಕಾಗುದಿಲ್ಲ. ಮರಣ ನಮ್ಮನ್ನ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಪಾತಾಳ ನಮ್ಮನ್ನು ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಮರಣವನ್ನು, ಪಾತಾಳವನ್ನು ಜಯಿಸಿದಂತ ಯೇಸು ನಮ್ಮ ಸಂಗಡ ಇದ್ದಾರೆ. ಹಾಲೆಲೂಯ. ಆತನು ಜೀವಿಸುವ ನಿಮಿತ್ತವಾಗಿ ನಾವು ಏನ್ ಮಾಡ್ತೀವಿ? ಸದಾ ಕಾಲ ನಾವು ಜೀವಿಸುವವರಾಗುತ್ತೀವಿ. ಹಾಲೆಲೂಯ. ಇವಾಗ ನಾವು ಆದಾಮನ ಲೈನ, ಯೇಸುವಿನ ಲೈನ? ಹಾಲೆಲೂಯ. ಇನ್ನ ಯಾರ್ಯಾರು ಆದಾಮನ ಲೈನಲ್ಲಿ ಇದ್ದೀರೋ ಅವರೆಲ್ಲ ಏನಾಗ್ರೆ ಯೇಸುವಿನ ಲೈನಿಗೆ ಬನ್ನಿ. ಏನೋ ಆದಾಮನ ವಂಶವಳಿಯಾಗಿರುವವರು ಯಾರು? ಏನೋ ಇನ್ನ ರಕ್ಷಣೆ ಹೊಂದದಿರುವವರೆಲ್ಲ ಯಾವ ವಂಶವಳಿಯಲ್ಲಿದ್ದಾರೆ? ಯಾವ ಲೈನಲ್ಲಿ? ಯಾರಾದ್ರಾಗ್ಲಿ, ನಮ್ಮ ಕುಟುಂಬಗಳಲ್ಲಿ ಯಾರಾದ್ರಾಗಿರ್ಲಿ, ಅವರೆಲ್ಲ ಆದಾಮನ ಲೈನಲ್ಲಿದ್ದಾರೆ. ಅವರನ್ನು ಯಾವ್ದು ಹಿಂಬಾಲಿಸ್ತೈತೆ? ಮರಣ ಅವರನ್ನು ಹಿಂಬಾಲಿಸ್ತೈತೆ. ಅಲ್ಲೆಲ್ಲ ಆ ಮರಣದಿಂದ ಬಿಡುಗಡೆ ಮಾಡ್ಬೇಕು ಅಂದ್ರೆ ಆದಾಮನ ಲೈನ್ ಬಿಟ್ಬಿಟ್ಟು
ರೈಟ್ ಸೈಡ್ ಬರ್ಬೇಕು. ಎಲ್ಲಿಗೆ ಬರ್ಬೇಕು? ಲೆಫ್ಟ್ ಅಲ್ಲಿ ಹೋಗ್ತಾರೆ. ಆದಾಮನಲ್ಲಿ ಏನ್ ಬಿಟ್ಬಿಟ್ಟು ರೈಟ್ ಸೈಡ್ ಬರ್ಬೇಕು. ಹಾಲೆಲೂಯ. ಯಾರಿಗೆಲ್ಲ ಅರ್ಥ ಆಯ್ತು? ಯಾರಿಗೆಲ್ಲ ಅರ್ಥ ಆಯ್ತು? ಹಾಲೆಲೂಯ. ನಾವು ಯೇಸು ಕ್ರಿಸ್ತನ ವಂಶವಾಳಿಗಳು. ಹಾಲೆಲೂಯ. ನಮ್ಮನ್ನ ಏನ್ ಮಾಡಕ್ ಆಗುದಿಲ್ಲ, ಮರಣ ಆಳ್ವಿಕೆ ಮಾಡುವುದಿಲ್ಲ. ನಾವು ಕೇಳ್ಬೋದು ಸಾಯ್ಬೇಕಲ್ಲ ಒಂದ್ ದಿವಸ ಅಂತ. ಹೌದು, ಎಲ್ಲರೂ ಸಾಯ್ಬೇಕು. ಹುಟ್ಟಿರೋರು ಪ್ರತಿಯೊಬ್ರು ಏನ್ ಮಾಡ್ಬೇಕು? ಸಾಯ್ಬೇಕು. ಹಾಲೆಲೂಯ. ಆದ್ರೆ ನಮಗೊಂದು ನಿರೀಕ್ಷೆ, ನಮಗೊಂದು ನಂಬಿಕೆ, ನಮಗೊಂದು ಭರವಸೆ ಏನು ಗೊತ್ತಾ? ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದ. ಅದೇ ರೀತಿ ಒಂದು ದಿನ ನಮ್ಮನ್ನ ಏನ್ ಮಾಡ್ತಾರೆ? ನಾವು ಸತ್ತರು, ಹಾಲೆಲೂಯ, ನಮ್ಮ ದೇಹ ಏನಾಗುತ್ತದೆ? ಹಾಲೆಲೂಯ. ನಾವೇನಾಗ್ತೀವಿ? ನಾವು ಸತ್ತರು ಏನಾಗ್ತೀವಿ? ಪುನರುತ್ಥಾನ ಹೊಂದುತ್ತೀವಿ. ಹಾಲೆಲೂಯ. ವಿಶ್ವಾಸ ಅರಿಕೆಗಳೆಲ್ಲ ಓದಲ್ವಾ? ನಾನು ಪುನರುತ್ಥಾನವನ್ನು ನಂಬುತ್ತೇನೆ. ನಂಬ್ತೀರಾ ಇಲ್ವಾ? ರಿಸರೆಕ್ಷನ್, ಪುನರುತ್ಥಾನ ನಂಬ್ತೀರಾ ಇಲ್ವಾ? ನಾವೆಲ್ಲರೂ ಪುನರುತ್ಥಾನವನ್ನು ಹೊಂದುತ್ತೀವಿ. ನಾವು ಸತ್ತರು ಏನ್ ಮಾಡ್ತೀವಿ? ಜೀವಂತವಾಗಿ ಎಬ್ಬಿಸಲ್ಪಡ್ತೀವಿ. ಕ್ರಿಸ್ತನೊಂದಿಗೆ ನಾವೇನ್ ಮಾಡ್ತೀವಿ? ಸೇರಿಸಲ್ಪಡ್ತೀವಿ. ಹಾಲೆಲೂಯ. ಇವಾಗ ಹೇಳ್ರಿ, ನಾವೆಲ್ಲರೂ ಯೇಸು ಕ್ರಿಸ್ತನ ಸಂಬಂಧದಿಂದ ಬಂದವರು. ಹಾಲೆಲೂಯ. ಯೇಸು ಕ್ರಿಸ್ತನ ವಂಶದಿಂದ ಬಂದವರು. ಹಾಲೆಲೂಯ. ಇನ್ನ ನಮ್ಮ ಕುಟುಂಬಗಳಲ್ಲಿ ಯಾರಾದ್ರೂ ಆದಾಮನ ಲೈನಲ್ಲಿದ್ರೆ ಅವ್ರನ್ನ ಏನ್ ಮಾಡ್ಬೇಕು? ಕ್ರಿಸ್ತ ಯೇಸುವಿನ ಲೈನಲ್ಲಿ ನಾವು ನಡೆಸಬೇಕು. ಏನ್ ಮಾಡ್ಬೇಕು? ಅವ್ರು ಸಾಯ್ಬಾರ್ದು ಅಂತ ನಮ್ಗೆ ಆಸೆ ಇತ್ತು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಕುಟುಂಬಗಳಲ್ಲಿ ಇರುವವರು, ನಮ್ಮ ಪರಿಚಯ ಇರೋರು ಸಾಯ್ಬಾರ್ದು, ಅವ್ರ ಮರಣದಿಂದ ತಪ್ಪಿಸ್ಕೊಳ್ಬೇಕು ಅಂತ ನಮ್ಗೊಂದು ಆಸೆ ಇದ್ರೆ, ಅಲ್ಲೆಲ್ಲ ಅವ್ರು ಬದುಕಿರುವಾಗೆ ಅವರನ್ನು ಆದಾಮನ ಲೈನಿಂದ ಬಿಡುಗಡೆ ಮಾಡಿ ಯೇಸು ಕ್ರಿಸ್ತನ ಲೈನಲ್ಲಿ ಏನ್ ಮಾಡ್ಬೇಕು? ಅವ್ರನ್ನ ಸೇರಿಸಬೇಕು. ಅಲ್ಲೆಲ್ಲ ಇನ್ನೊಂದು ವಾಕ್ಯ ಕೊನೆಯದ ಓದನ ನೋಡೋಣ. ಅಲ್ಲೆಲ್ಲ ಅದೇ ಕೊರಿಂಥ್ಯ 1 ಕೊರಿಂಥ್ಯ 15ನೇ ಅಧಿಕಾರ 13ನೇ ವಾಕ್ಯ. ಆಮೇಲೆ ನೋಡ್ರಿ, ಅಲ್ಲೆಲ್ಲ ಸತ್ತವರಿಗೆ ಪುನರುತ್ಥಾನವೆಲ್ಲ ಎಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಹಾಲೆಲೂಯ. ಹಾಲೆಲೂಯ. ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಹಾಲೆಲೂಯ. ಕ್ರಿಸ್ತನ ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗದಲ್ಲಿ ಉರುಳಿಲ್ಲ, ನಿಮ್ಮ ನಂಬಿಕೆಯ ಉರುಳಿಲ್ಲದು. ಹಾಲೆಲೂಯ. ಕ್ರಿಸ್ತನ ಎದ್ದು ಬರಲಿಲ್ಲ ಅಂದ್ರೆ, ಕ್ರಿಸ್ತನ ಎದ್ದು ಬರಲಿಲ್ಲವಾದರೆ ಅಲ್ಲೆಲ್ಲ ನಮ್ಮ ಪ್ರಸಂಗ ಏನು? ಸುಳ್ಳು. ಅಲ್ಲೇನು? ನಮ್ಮ ಪ್ರಸಂಗ ಏನಂತೆ? ಸುಳ್ಳು. ಆದ್ರೆ ದೇವರಿಗೆ ಸ್ತೋತ್ರ ಮಾಡ್ತೇನೆ, ಕ್ರಿಸ್ತನ ಸತ್ತು 3ನೇ ದಿವಸ ಎದ್ದಿದ್ದಾನೆ. ಆದ್ದರಿಂದ ನಾವು ಮಾಡ್ತಿರೋ ಪ್ರಸಂಗ, ನಾವು ಮಾಡ್ತಿರೋ ಈ ವಾಕ್ಯ, ಹೇಳುತ್ತಿರೋ ವಾಕ್ಯಗಳೇನು? ಸತ್ಯ, ನಿಜ. ಅಲ್ಲೇನು? ಏನು ನಾವು ಹೇಳ್ತಿರೋ ವಾಕ್ಯಗಳೇನು? ಸತ್ಯ. ಕಾರಣ ಯಾಕಂದ್ರೆ ಕ್ರಿಸ್ತನೇನು ಅಲ್ಲೆಲ್ಲ ಜೀವಂತವಾಗಿ ಎದ್ದು ಬಂದಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಕ್ರಿಸ್ತನ ಎದ್ದು ಬರಲಿಲ್ಲ ಅಂದ್ರೆ ನಮ್ಮ ನಂಬಿಕೆಯು ವ್ಯರ್ಥವಾದವು. ಕ್ರಿಸ್ತನೇನಾದ್ರೂ ಎದ್ದು ಬರಲಿಲ್ಲ ಅಂದ್ರೆ, ಯೇಸು ಕ್ರಿಸ್ತನನ್ನು ದೇವರು ಎಬ್ಬಿಸುತ್ತಾನೆ, ಯೇಸು ಸ್ವಾಮಿ 3ನೇ ದಿವಸ ಎದ್ದು ಬರ್ತಾನೆ ಎಂಬುದಾಗಿ ತಾನು ಹೇಳಿದಂತ ಅಲ್ಲೆಲ್ಲ ಮಾತುಗಳು, ಅದರ ಮೇಲೆ ನಾವು ಇಟ್ಟಂತ ನಂಬಿಕೆಗಳು ಏನು? ವ್ಯರ್ಥ. ಅಲ್ಲೆಲ್ಲ ವೇಸ್ಟ್. ಆದ್ರೆ ನಮ್ಮ ನಂಬಿಕೆ ಇವತ್ತು ವ್ಯರ್ಥವಲ್ಲ. ಅಲ್ಲೆಲ್ಲ ನಮ್ಮ ನಂಬಿಕೆ ವ್ಯರ್ಥವಾದದ? ಅಲ್ಲೆಲ್ಲ ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ, 3ನೇ ದಿವಸ ಪುನರುತ್ಥಾನ ಹೊಂದಿ ಇವತ್ತು ಜೀವಿಸುತ್ತಾನೆ ಅಂತ ಹೇಳುವ ನಮ್ಮ ನಂಬಿಕೆ ಏನು? ವ್ಯರ್ಥವಾದದಲ್ಲ. ನಾವು ಇಟ್ಟಿರೋ ನಂಬಿಕೆ ಏನು? ವ್ಯರ್ಥವಾದದಲ್ಲ. ಲೋಕದ ಜನಗಳು ಏನೇನೋ ಮೇಲೆ ನಂಬಿಕೆ ಇಡ್ತಾರೆ. ಅಲ್ಲೆಲ್ಲ ಒಬ್ಬೊಬ್ರು ಏನೋ ಪುನರ್ಜನ್ಮ, ಇನ್ನೊಂದು ಜನ್ಮದ ಮೇಲೆ. ಅಲ್ಲೆಲ್ಲ ಅದು ನಿಜಾನ? ಅದೆಲ್ಲ ವ್ಯರ್ಥವಾದದು. ಆದ್ರೆ ನಾವು ಕ್ರಿಸ್ತನ ಮೇಲೆ, ಕ್ರಿಸ್ತನ ಎದ್ದು ಬಂದಿದ್ದಾನೆ, ಕ್ರಿಸ್ತನ ಪುನರುತ್ಥಾನ ಹೊಂದಿದ್ದಾನೆ, ಯೇಸು 3ನೇ ದಿವಸ ಸತ್ತು 3ನೇ ದಿನ ಜೀವಂತ ಎಬ್ಬಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ಯೇಸುವಿನ ಮೇಲೆ ಇಟ್ಟಿರೋ ನಂಬಿಕೆ ಯಾವುದೇ ಕಾರಣಕ್ಕದು ವ್ಯರ್ಥವಾದದಲ್ಲ. ಹಾಲೆಲೂಯ. ವ್ಯರ್ಥವಾದದ್ದು ಅಲ್ಲ. ಹಾಲೆಲೂಯ. ಹಾಲೆಲೂಯ. ಕ್ರಿಸ್ತನ ಎದ್ದು ಬರಲಿಲ್ಲವಾದರೆ ನಮ್ಮ ನಂಬಿಕೆ ನಿಷ್ಕ್ರಿಯವಾಚನವಾಗಿತ್ತು. ಇದು ನಿಮ್ಮ ಪಾಪಗಳಲ್ಲಿ, ಇನ್ನೂ ನೀವು ಪಾಪಗಳಲ್ಲಿ ಇದ್ದೀರಾ. ಹಾಲೆಲೂಯ. ಅದರ 16-17 ವಾಕ್ಯ ಓದ್ರಿ. 16. ಓದಮ್ಮ 16. ಕ್ರಿಸ್ತನ ಎದ್ದು ಬರಲಿಲ್ಲವಾದರೆ ನಮ್ಮ ನಂಬಿಕೆ ನಿಷ್ಪ್ರಯೋಜನವಾಗಿದೆ, ಇನ್ನು ನೀವು ನಿಮ್ಮ ಪಾಪಗಳಲ್ಲಿ ಇದ್ದೀರಾ.
ಆದರೆ ಕ್ರಿಸ್ತನ್ ಎದ್ದು ಬಂದಿದ್ದಾನೆ. ಆದ್ದರಿಂದ ನಮ್ಮಲ್ಲಿನ ಏನಿಲ್ಲ, ಪಾಪಗಳಿಲ್ಲ. ಅಲ್ಲೆಲ್ಲ ನೆಕ್ಸ್ಟ್, ಕ್ರಿಸ್ತನ್ ಎದ್ದು ಬರಲಿಲ್ಲವಾದರೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. ಅಲ್ಲೆಲ್ಲ ಅನೇಕರು ಯಾವ ನಂಬಿಕೆಯಲ್ಲಿ ನಿದ್ರೆ ಹೊಂದಿದ್ದಾರೆ, ಮರಣ ಹೊಂದಿದ್ದಾರೆ ಕ್ರೈಸ್ತರು. ಅನೇಕರು ಯೇಸು ಸ್ವಾಮಿ ಎದ್ದ ಹಾಗೆ ನಾನು ಏನ್ ಮಾಡ್ತೀನಿ, ಒಂದು ದಿನದಲ್ಲಿ ಎಬ್ಬಿಸಲ್ಪಡುತ್ತೀನಿ. ಹಾಲೆಲೂಯ. ಯೇಸು ಸ್ವಾಮಿ ಮರಣದಿಂದ ಎದ್ದ ಹಾಗೆ ನಾನು ಏನ್ ಮಾಡ್ತೀನಿ, ಎಬ್ಬಿಸಲ್ಪಡ್ತೀನಿ ಎಂಬುದಾಗಿ ಅನೇಕ ಕ್ರೈಸ್ತ ನಂಬಿಕೆಯಲ್ಲಿ ಏನ್ ಮಾಡಿದ್ದಾರೆ, ಮರಣ ಹೊಂದಿದ್ದಾರೆ. ಆದ್ರೆ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ನಂಬಿಕೆ ಏನು, ವೇಸ್ಟ್. ಹಾಲೆಲೂಯ. ನಮ್ಮ ನಂಬಿಕೆ ವೇಸ್ಟ್. ಆದ್ರೆ ನಮ್ಮ ನಂಬಿಕೆ ವೇಸ್ಟ್ ಆಗಲಿಲ್ಲ. ಕ್ರಿಸ್ತನ ಎದ್ದು ಬಂದದರಿಂದ ಕ್ರಿಸ್ತನಲ್ಲಿ ಮರಣ ಹೊಂದಿದವರು ನಾಶವಾಗಲಿಲ್ಲ. ಹಾಲೆಲೂಯ. ಕ್ರಿಸ್ತನಲ್ಲಿ ಮರಣ ಹೊಂದಿದವರು ಯಾರು ಏನಾಗಿರಲಿಲ್ಲ, ನಾಶವಾಗಲಿಲ್ಲ. ಯೇಸುವಿನ ಎರಡನೇ ಬರುವಿಕೆಯಲ್ಲಿ ಮೊದಲು ಯಾರು ಎಬ್ಬಿಸಲ್ಪಡ್ತಾರೆ? ಕ್ರಿಸ್ತನಲ್ಲಿ ಸತ್ತವರು ಎಬ್ಬಿಸಲ್ಪಡ್ತಾರೆ. ಯಾರು ಕ್ರಿಸ್ತನ ಸತ್ತರೋ ಅವ್ರು ಯೇಸುವಿನ ಎರಡನೇ ಬರುವಿಕೆಯಲ್ಲಿ ಏನು ಮೊದಲು ಎಬ್ಬಿಸಲ್ಪಡ್ತಾರೆ. ಯೇಸು ಸ್ವಾಮಿ ಜೀವಂತವಾಗಿರುವ ನಿಮಿತ್ತವಾಗಿ ಕ್ರಿಸ್ತನಲ್ಲಿ ಮರಣ ಹೊಂದಿದವರು ಏನೋ ಒಂದು ನಿರೀಕ್ಷೆ ಉಂಟು. ಅವ್ರು ಯಾವುದೇ ಕಾರಣಕ್ಕೆ ಅವರ ನಂಬಿಕೆ ಏನಾಗಲಿಲ್ಲ, ನಾಶವಾಗಲಿಲ್ಲ. ಹಾಲೆಲೂಯ. ಕೊನೆಯದಾಗಿ ಒಂದು ವಾಕ್ಯ ಓದೋಣ. ಹಾಲೆಲೂಯ. 1 ಪೇತ್ರ 1:3 ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವಂತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಲ್ಲಿ ತನ್ನ ಮಹಾ ಕರುಣಾ ಅನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಲಂಕ, ಕ್ಷಯಗಳಿಲ್ಲದಂತ ಬಾಧ್ಯತೆಯನ್ನು ಎದುರು ನೋಡುತ್ತಾಗಿ ಮಾಡಿದನು. ಹಾಲೆಲೂಯ. ಯೇಸು ಕ್ರಿಸ್ತನನ್ನು ಏನ್ ಮಾಡಿದ್ರು ದೇವರು? ಸತ್ತವರೊಳಗೆ ಎಬ್ಬಿಸಿದ ಮೂಲಕವಾಗಿ ನಮ್ಮನ್ನು ತಿರ್ಗಾ ಜೀವಿಸುವಂತೆ ಏನ್ ಮಾಡ್ತಾನೆ. ಹಾಲೆಲೂಯ. ದೇವರು ಏನ್ ಮಾಡ್ತಾನೆ? ಯೇಸು ಸ್ವಾಮಿಯನ್ನು ಸತ್ತವರಿಂದ ಎಬ್ಬಿಸಿದ ಯೇಸು ಸ್ವಾಮಿ ದೇವರು ಏನ್ ಮಾಡ್ತಾರೆ? ನಮ್ಮನ್ನು ತಿರ್ಗಾ ಜೀವಂತವಾಗಿ ಎದ್ದೋಡುವಂತೆ ಮಾಡ್ತಾನೆ. ಹಾಲೆಲೂಯ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಬದುಕಿರುವುದರಿಂದ ನೀವು ಬದುಕುವಿರಿ. ಹಾಲೆಲೂಯ. ಯೇಸು ಸ್ವಾಮಿ ಏನ್ ಹೇಳ್ತಾರೆ ಶಿಷ್ಯರಿಗೆ? ನಾನು ಬದುಕಿರುವುದರಿಂದ ನೀವು ಬದುಕುವಿರಿ. ಹಾಲೆಲೂಯ. ಹಾಲೆಲೂಯ. ನಾನು ನಿಮ್ಗೆ ಹೇಳ್ತೀನಿ, ಯೇಸು ಸ್ವಾಮಿ ಬದುಕಿರುವುದರಿಂದ, ಯೇಸು ಸ್ವಾಮಿ ಬದುಕಿರುವುದರಿಂದ, ಯೇಸು ಸ್ವಾಮಿ ಜೀವಿಸುತ್ತಿರುವುದರಿಂದ, ಹಾಲೆಲೂಯ, ಯೇಸು ಸ್ವಾಮಿ ಜೀವಿಸುತ್ತಿರುವುದರಿಂದ ನಾವು ಸದಾಕಾಲ ಏನ್ ಮಾಡ್ತೀವಿ? ಜೀವಿಸುತ್ತೀವಿ. ಹಾಲೆಲೂಯ. ನಾವು ಸದಾಕಾಲ ಏನ್ ಮಾಡ್ತೀವಿ? ಜೀವಿಸುತ್ತೀವಿ. ಹಾಲೆಲೂಯ. ಈ ಲೋಕದಲ್ಲಿ ನಮಗೆ ಮರಣ ಉಂಟಾಗಬಹುದು, ಈ ಲೋಕದಲ್ಲಿ ನಮಗೆ ಸಾವು ಉಂಟಾಗಬಹುದು. ಹಾಲೆಲೂಯ. ಸ್ತೋತ್ರ. ಆದ್ರೆ ನಮ್ಮ ಆತ್ಮಕ್ಕೆ ಏನಿಲ್ಲ? ಸಾವು ಇರುವುದಿಲ್ಲ. ಹಾಲೆಲೂಯ. ನಮ್ಮ ಆತ್ಮಕ್ಕೆ ಸಾವು ಇರುವುದಿಲ್ಲ. ಹಾಲೆಲೂಯ. ಪುನರುತ್ಥಾನದ ಶಕ್ತಿ ನಮ್ಮನ್ನು ಪ್ರತಿಯೊಬ್ಬರನ್ನು ಏನ್ ಮಾಡುತ್ತದೆ? ಆಳ್ವಿಕೆ ಮಾಡುತ್ತದೆ. ಹಾಲೆಲೂಯ. ಯೇಸು ಸ್ವಾಮಿಯ ಪುನರುತ್ಥಾನದ ಶಕ್ತಿ ನಮ್ಮ ಪ್ರತಿಯೊಬ್ಬರನ್ನು ಏನ್ ಮಾಡುತ್ತದೆ? ಆಳ್ವಿಕೆ ಮಾಡುತ್ತದೆ. ಅದೇನ್ ಮಾಡುತ್ತದೆ? ಮರಣದಿಂದ ಬಿಡಿಸುತ್ತದೆ, ಪಾತಾಳದಿಂದ ಬಿಡಿಸುತ್ತದೆ. ಯೇಸು ಸ್ವಾಮಿ ಹಾಲೆಲೂಯ ಪುನರುತ್ಥಾನ ಹೊಂದಿದ ಮೂಲಕವಾಗಿ ನಮಗೆ ಸಿಕ್ಕಂತ ಆಶೀರ್ವಾದಗಳು ಏನಂದ್ರೆ, ಹಾಲೆಲೂಯ, ನಮಗೆ ಮರಣದಿಂದಲೂ ಪಾತಾಳದಿಂದಲೂ ನಮಗೇನು ಉಂಟಾಯ್ತು? ಬಿಡುಗಡೆ ಉಂಟಾಯ್ತು. ಹಾಲೆಲೂಯ. ಏನುಂಟಾಯ್ತು? ಮರಣದಿಂದಲೂ ಪಾತಾಳದಿಂದಲೂ ದೇವರು ನಮ್ಮನ್ನು ಏನ್ ಮಾಡಿದ್ರು? ಬಿಡುಗಡೆ ಮಾಡಿದ್ರು. ಹಾಲೆಲೂಯ. 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 ಯೇಸು ಏನ್ ಮಾಡಿದ್ದಾರೆ? ಜೀವಂತವಾಗಿದ್ದಾರೆ. ಹಾಲೆಲೂಯ. ಯೇಸು ಏನ್ ಮಾಡಿದ್ದಾರೆ? ಜೀವಂತವಾಗಿ ಎದ್ದಿದ್ದಾರೆ. ಶಿಷ್ಯರಿಗೆ ಹಾಲೆಲೂಯ ದೇವದೂತರು ಹೇಳಿದಾಗೆ ಯೇಸು ಸ್ವಾಮಿ ಏನು ಅಲ್ಲಿಲ್ಲ, ಆತನು ಜೀವಂತವಾಗಿ ಎಬ್ಬಿಸಲ್ಪಟ್ಟಿದ್ದಾನೆ. ಆತನು ಇವತ್ತು ಏನ್ ಮಾಡಿದ್ದಾನೆ? ಜೀವಂತವಾಗಿದ್ದಾನೆ. ಹಾಲೆಲೂಯ. ಆ ಯೇಸು ಸ್ವಾಮಿ ಇವತ್ತು ಏನು ಜೀವಂತವಾಗಿದ್ದಾನೆ. ಸದಾಕಾಲ ಆತನು ಜೀವಿಸುವವನಾಗಿದ್ದಾನೆ. ಹಾಲೆಲೂಯ. ಆತನು ಸದಾಕಾಲ ಜೀವಿಸುವವನಾಗಿದ್ದಾನೆ. ಆತನು ಜೀವಿಸುವುದರಿಂದ, ಆತನ ಬದುಕುವುದರಿಂದ, ಆತನ ನಂಬಿಕೆ ಇಟ್ಟ ನಮ್ಮ ಪ್ರತಿಯೊಬ್ಬರಿಗೆ ಏನುಂಟು? ಅಲ್ಲೆಲ್ಲ ಸದಾಕಾಲ ಜೀವಿಸುವಂತ ಜೀವ ಉಂಟು. ಅಲ್ಲೆಲ್ಲ ನಮ್ಮಲ್ಲಿ ಏನುಂಟು? ಇವಾಗ ಮರಣ ಇಲ್ಲ, ನಮ್ಮಲ್ಲಿ ಏನುಂಟು? ಜೀವ ಉಂಟು. ಎಲ್ಲರೂ ಹೇಳ್ರಿ, ನನ್ನಲ್ಲಿ ಮರಣ ಇಲ್ಲ, ನನ್ನಲ್ಲಿ ಏನುಂಟು? ಕ್ರಿಸ್ತನ ಜೀವ. ಯಾರ ಜೀವ? ಕ್ರಿಸ್ತನ ಜೀವ. ಆ ಜೀವ ಏನ್ ಮಾಡುತ್ತದೆ? ನನ್ನನ್ನು
ನಿಜವಾಗಿ ಆರಂಭವಾಗುವುದು. ಯೇಸುವನ್ನು ನಂಬಿರೋ ನಮಗೆ ಏನುಂಟು? ಜೀವ ಉಂಟು. ಹಾಲೆಲೂಯ, ಹಾಲೆಲೂಯ. ಕ್ರಿಸ್ತನ ಪುನರುತ್ಥಾನ ಮೂಲಕವಾಗಿ ನಮಗೆ ಸಿಕ್ಕಂತ ದೊಡ್ಡ ಆಶೀರ್ವಾದ ಏನು? ದೊಡ್ಡ ಆಶೀರ್ವಾದ ಏನು? ಮರಣದಿಂದ ಬಿಡುಗಡೆ. ಹಾಲೆಲೂಯ. ಕ್ರಿಸ್ತನ ಜೀವ ನಮ್ಮೊಳಗೆ ಉಂಟಾಯಿತು. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದಂತ ಅದೇ ಆತ್ಮ ನಮ್ಮನ್ನು ಏನ್ ಮಾಡುತ್ತದೆ? ಜೀವಂತವಾಗಿ ತಿರುಗಾ ಎಬ್ಬಿಸುತ್ತದೆ. ಹಾಲೆಲೂಯ. ಕ್ರಿಸ್ತ ಯೇಸುವನ್ನು ಏನ್ ಮಾಡ್ತು? ಮರಣದಿಂದ ಎಬ್ಬಿಸಿದಂತ ಅದೇ ಆತ್ಮ ನಮ್ಮನ್ನು ಏನ್ ಮಾಡುತ್ತದೆ? ಜೀವಂತವಾಗಿ ಎಬ್ಬಿಸುತ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗೆಲ್ಲ ನಿಂತ್ಕೊಳ್ಳೋಣ. ಹಾಲೆಲೂಯ, ಸ್ತೋತ್ರಂ. ಹಾಲೆಲೂಯ, ಹಾಲೆಲೂಯ. ದೇವರು ನಮಗೆ ಹೊಸ ಜೀವವನ್ನು ಕೊಟ್ಟಿದ್ದಾನೆ. ಕ್ರಿಸ್ತ ಯೇಸುವಿನ ಮೂಲಕ ದೇವರು ನಮಗೆ ಏನ್ ಮಾಡಿದ್ದಾರೆ? ಜೀವವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯಕ್ಕಾಗಿ ದೇವರಿಗಾಗಿ ಸ್ತೋತ್ರ ಸಲ್ಲಿಸಿರಿ. ಹಾಲೆಲೂಯ. ಕೇಳಲ್ಪಟ್ಟಂತ ದೇವರ ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ಆ ಪುನರುತ್ಥಾನದ ಶಕ್ತಿ ನಮ್ಮನ್ನು ವ್ಯಾಪಿಸಲಿ. ಆ ಪುನರುತ್ಥಾನದ ಶಕ್ತಿ, ಪುನರುತ್ಥಾನದ ಫಲ ನಮ್ಮನ್ನು ವ್ಯಾಪಿಸಲಿ. ಹಾಲೆಲೂಯ, ಸ್ತೋತ್ರ. ಹಾಲೆಲೂಯ. ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದ ನಿಮಿತ್ತವಾಗಿ ನಮ್ಮನ್ನು ಮರಣಗಳಿಂದಲೂ ಪಾತಾಳಗಳಿಂದಲೂ ಆತನ ಬಿಡುಗಡೆ ಮಾಡಿದನು. ಮರಣದ ಅಧಿಕಾರದಿಂದ, ಮರಣದ ಅಂಧಕಾರದಿಂದ ದೇವರು ನಮ್ಮನ್ನು ಏನ್ ಮಾಡಿದನು? ಬಿಡುಗಡೆ ಮಾಡಿದನು. ಪಾತಾಳವನ್ನು ಜಯಿಸಿದನು. ಹಾಲೆಲೂಯ. ನಮಗೊಂದು ದೊಡ್ಡ ಆಶೀರ್ವಾದ ದೇವರು ಕೊಟ್ಟರು. ಮರಣದಿಂದ ತಪ್ಪಿಸಿ ನಮಗೆ ಕ್ರಿಸ್ತನ ಜೀವ ನಮಗೆ ಉಂಟು ಮಾಡಿದನು. ಹಾಲೆಲೂಯ. ಆತನೇನಕ್ಕೆ ಸತ್ತನು? ಆತನೇನಕ್ಕೆ ಮೂರನೇ ದಿವಸ ಪುನರುತ್ಥಾನ ಹೊಂದಿದನೆಂದರೆ ನಮ್ಮನ್ನು ಪಾಪಗಳಿಂದ ಬಿಡಿಸಿ, ಪಾಪದಿಂದ ವಿಮೋಚಿಸಿ, ಅಂಧಕಾರಗಳಿಂದಲೂ, ಅಲ್ಲೇ ಪಾತಾಳದಿಂದಲೂ, ಮರಣದಿಂದಲೂ, ಮರಣದ ಭಯದಲ್ಲಿದ್ದಂತ ನಮ್ಮನ್ನು ಮರಣದಿಂದಲೂ ಬಿಡುಗಡೆ ಮಾಡಿ, ಹಾಲೆಲೂಯ, ಸ್ತೋತ್ರ, ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಆತನ ಕಲ್ವಾರಿ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟನು, ಜಜ್ಜಲ್ಪಟ್ಟನು. ಅಲ್ಲೇ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಊನಲ್ಪಟ್ಟು, ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಮೂರನೇ ದಿವಸ ಆತನು ಎಬ್ಬಿಸಲ್ಪಟ್ಟನು. ಆತನು ಇವತ್ತು ಜೀವಂತವಾಗಿದ್ದಾನೆ. ಆತನ ಸತ್ತ ದೇವರಲ್ಲ ನಾವು ಆರಾಧಿಸುವುದರ, ಸತ್ವವಾದ ದೇವರಲ್ಲ ನಾವು ಆರಾಧಿಸುವ ದೇವರು, ಜೀವ ಇಲ್ಲದಂತ ದೇವರಲ್ಲ ನಾವು ಆರಾಧಿಸುವ ದೇವರು, ಜೀವವುಳ್ಳ ದೇವರು. ನಾವು ಆರಾಧಿಸುವ ದೇವರು ಮರಣವನ್ನು ಗೆದ್ದಂತ ದೇವರು. ನಾವು ಆರಾಧಿಸುವ ದೇವರು ಪಾತಾಳವನ್ನು ಗೆದ್ದಂತ ದೇವರು. ನಾವು ಆರಾಧಿಸುವಂತ ದೇವರು ಜೀವನದಿಂದ ಎಬ್ಬಿಸಲ್ಪಟ್ಟು ಸದಾ ಕಾಲ ಜೀವಿಸುವಂತ ದೇವರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲ ದೇವರು ಸ್ತೋತ್ರ ಸಲ್ಲಿಸಿರಿ. ಎಲ್ಲ ದೇವರು ಸ್ತೋತ್ರ ಸಲ್ಲಿಸಿರಿ. ಹಾಲೆಲೂಯ, ಹಾಲೆಲೂಯ. glory, glory to God, glory to God. ಸ್ತೋತ್ರ, ಸ್ತೋತ್ರ. ಇವರಿಗೆ ಆ ಪುನರುತ್ಥಾನದ ಶಕ್ತಿ ನಿಮ್ಮ ಮಕ್ಕಳಲ್ಲಿ ವ್ಯಾಪಿಸಲಿದೆ. ಆ ಪುನರುತ್ಥಾನದ ಶಕ್ತಿ ಪ್ರತಿಯೊಬ್ಬರಲ್ಲಿ ವ್ಯಾಪಿಸಲಿ. ಅದರ ಮರಣಗಳು ತೆಗೆದುಹಾಕಲ್ಪಡಲಿ, ಮರಣ ಭಯಗಳು ತೆಗೆದುಹಾಕಲ್ಪಡಲಿ. ಪ್ರತಿಯೊಬ್ಬರ ಜೀವ ಉಂಟಾಗಲಿ, ಪ್ರತಿಯೊಬ್ಬರ ಜೀವ ಉಂಟಾಗಲಿ. ಆದರೆ ಆ ಪುನರುತ್ಥಾನದ ಶಕ್ತಿ ವ್ಯಾಪಿಸಲಿದೆ. ಆದರೆ ಪ್ರತಿಯೊಬ್ಬ ಮಕ್ಕಳ ಮೇಲೆ ಪುನರುತ್ಥಾನ ಶಕ್ತಿ ವ್ಯಾಪಿಸಲಿ. ಯಾರಾದರೂ ಸತ್ತವರು ಮರಣದ ಅವಸ್ಥೆಯಲ್ಲಿ ಈ ಜಾಗದಲ್ಲಿ ಇರುವುದಾದರೆ ಅವರಲ್ಲಿ ಪುನರುತ್ಥಾನದ ಶಕ್ತಿ ವ್ಯಾಪಿಸಲಿ. ಆ ಪುನರುತ್ಥಾನದ ಶಕ್ತಿ ವ್ಯಾಪಿಸಲಿ. ಕ್ರಿಸ್ತನನ್ನು ಏಕಪಲೆಲ್ಲ ದೇವರು ಎಬ್ಬಿಸಿದನು. ಅದೇ ಆತ್ಮ ಏಕಪಲೆಲ್ಲ ಈ ದಿನದಲ್ಲಿ ಈ ಮಕ್ಕಳನ್ನು ಎಬ್ಬಿಸಲಿ, ಎಬ್ಬಿಸಲಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ದೇವರೇ ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ದೇವರೇ ನಿನ್ನ ಪುನರುತ್ಥಾನದ ಶಕ್ತಿ ವ್ಯಾಪಿಸಲಿ. ನಿನ್ನ ಜೀವ ಕೊಡುವ ಪುನರುತ್ಥಾನದ ಶಕ್ತಿ ವ್ಯಾಪಿಸಲಿ ದೇವರೇ. ಹಾಲೆಲೂಯ. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಯೇಸುವೇ ನಿನಗೆ ಸ್ತೋತ್ರ, ಸ್ತೋತ್ರ ದೇವರೇ. ಹಾಲೆಲೂಯ. ನೀನು ಹೇಳಿದೆಯಲ್ಲ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವವರು ಸತ್ತರು ಬದುಕುವನು. ಹಾಲೆಲೂಯ. ಸ್ತೋತ್ರ. ಸತ್ತರು ಬದುಕುವನು ಎಂಬುದಾಗಿ ಹೇಳಿದೆಯಲ್ಲ. ಹಾಲೆಲೂಯ. ಸ್ತೋತ್ರ. ನಮಗೊಂದು ನಿರೀಕ್ಷೆಯನ್ನು ನೀನು ಕೊಟ್ಟಿದ್ಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ನೀನು ಹೇಳಿದೆಯಲ್ಲ, ಹಾಲೆಲೂಯ, ನಾನು ಬದುಕಿರುವುದರಿಂದ ನೀವು ಬದುಕುವಿರಿ ಎಂಬುದಾಗಿ, ನಾನು ಜೀವಿಸುವುದರಿಂದ ನೀವು ಸದಾಕಾಲ ಜೀವಿಸುವಿರಿ ಎಂಬುದಾಗಿ. ದೇವರೇ ಯೇಸುವೇ, ನೀನು ಜೀವಿಸುವುದರಿಂದ ನಾವು ಸದಾಕಾಲ ನಿನ್ನೊಂದಿಗೆ ಸಮಯದಲ್ಲಿ ಜೀವಿಸುವಂತೆ ಕೊಟ್ಟ ಕೃಪೆಗಳಿಗಾಗಿ, ಆ ನಿರೀಕ್ಷೆಗಾಗಿ, ಭರವಸೆಗಾಗಿ ನಿನಗೆ ಸ್ತೋತ್ರ ದೇವರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರೇ ಸ್ತೋತ್ರ ದೇವರೇ. ಹಾಲೆಲೂಯ. ಸ್ತೋತ್ರ ಯೇಸಪ್ಪ. ಯೇಸುವನ್ನು ನಂಬಿರೋ ಪ್ರತಿಯೊಂದು ಮಕ್ಕಳಿಗೆ ಒಂದು ನಿರೀಕ್ಷೆ ಉಂಟು. ಯೇಸುವನ್ನು ನಂಬಿರೋ ಪ್ರತಿಯೊಬ್ಬರ ನಂಬಿಕೆ ಯಾವುದೇ ಕಡೆ ವ್ಯರ್ಥವಾಗಿ ಹೋಗುವುದಿಲ್ಲ. ಹಾಲೆಲೂಯ. ಯೇಸುವಿನ ಮೇಲೆ ವಿಶ್ವಾಸ ಇಟ್ಟ ನಾವು ಪ್ರತಿಯೊಬ್ಬರು ನಾಶವಾಗಿ ಹೋಗುವುದಿಲ್ಲ.
ಯೇಸುವನ್ನು ಆರಾಧಿಸುವ ಯಾರೊಬ್ಬರು ನಷ್ಟಪಟ್ಟು ನಾಶವಾಗಿ ಹೋಗುವುದಿಲ್ಲ. ಅಲೆಯ ನಮ್ಮೆಲ್ಲರಿಗೊಂದು ನಿರೀಕ್ಷೆ ಉಂಟು, ನಮ್ಮೆಲ್ಲರಿಗೊಂದು ನಿರೀಕ್ಷೆ ಉಂಟು. ಈ ಲೋಕದಲ್ಲಿ ಸ್ವಲ್ಪ ದಿನಗಳು ಮಾತ್ರ. ಅಲೆಯ ಯೇಸು ಸ್ವಾಮಿ ಹೇಳ್ತಾರೆ, ಈ ಲೋಕ ನನಗೆ ಸಂಬಂಧಪಟ್ಟದಲ್ಲ. ಅಲೆಯ ಈ ಲೋಕ ನನ್ನನ್ನು ದ್ವೇಷಿಸುವುದಾದ್ರೆ ನಿಮ್ಮನ್ನು ದ್ವೇಷಿಸುತ್ತದೆ. ಅಲೆಯ ಸ್ತೋತ್ರ ದೇವರೇ, ಈ ಲೋಕದಲ್ಲಿ ಅಲೆಯ ನಮ್ಮ ಪ್ರಾಣ ತೆಗೆಯಲ್ಪಟ್ಟರು, ನಮ್ಮ ಜೀವ ನಮ್ಮನ್ನು ಬಿಟ್ಟು ತೆಗೆಯಲ್ಪಟ್ಟರು. ನಮಗೊಂದು ಅಲೆಯ ಸ್ತೋತ್ರ ಸುಂದರವಾದ ಒಂದು ಮನೆ ಇದೆ, ಅಲೆಯ ಸುಂದರವಾದ ನಮಗೊಂದು ದೇಶ ಇದೆ. ಆ ದೇಶಕ್ಕೆ ಪ್ರವೇಶಿಸುವುದಕ್ಕಾಗಿಯೇ ನಾವು ಯೇಸುವನ್ನು ಆರಾಧಿಸುವುದು, ಆ ದೇಶಕ್ಕೆ ಪ್ರವೇಶ ಮಾಡುವುದಕ್ಕಾಗಿಯೇ ನಾವು ಯೇಸುವನ್ನು ಹಿಂಬಾಲಿಸುವುದು, ಯೇಸುವನ್ನು ಆರಾಧಿಸುವುದು. ಅಲ್ಲಿರುವೆ ಆ ದೇಶ ಯಾವುದಂದ್ರೆ ಪರಲೋಕ ರಾಜ್ಯ. ಅಲ್ಲಿ ಲೋಕ ಕಸ್ತಿವಾರ ಹಾಕಲ್ಪಡೋಕೆ ಮುಂಚಿತವಾಗಿ ನಮಗೋಸ್ಕರ ಸಿದ್ಧ ಮಾಡಲ್ಪಟ್ಟಂತ ಪರಲೋಕ ರಾಜ್ಯ. ಅಲ್ಲಿರುವೆ ಸ್ತೋತ್ರ. ಅಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಅಲ್ಲಿ 2000 ವರ್ಷಗಳ ಹಿಂದೆ ಅಲ್ಲೆಲ್ಲ ಹೊಡೆಯಲ್ಪಟ್ಟು ಚಚ್ಚಲ್ಪಟ್ಟ ಮರಣ ಹೊಂದಿ 3ನೇ ದಿನ ಪುನರುತ್ಥಾನ ಹೊಂದಿತು. ಅಲ್ಲೆಲ್ಲ ಆತನು ಜೀವಿಸುವಂತ, ಆತನಿರುವಂತ ಅದೇ ಸ್ಥಳದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುವಂತೆ ಆತನು ಪುನರುತ್ಥಾನ ಹೊಂದಿದನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಮ್ಮೆಲ್ಲರಿಗೊಂದು ಬಲವಾದ ನಿರೀಕ್ಷೆ ಇದೆ. ಆತನು ಜೀವಿಸುವುದರಿಂದ ನಾವು ಜೀವಿಸುತ್ತೇವೆ, ಯೇಸು ಜೀವಿಸುವುದರಿಂದ ನಾವು ಜೀವಿಸುತ್ತೇವೆ, ಸದಾಕಾಲ ಜೀವಿಸುತ್ತೇವೆ. ಮರಣದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ಪಾತಾಳದಿಂದ ಬಿಡುಗಡೆ ಮಾಡಿದ್ದಾರೆ. ಹಾಲೆಲೂಯ. ಮರಣವ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ, ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ. ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ. ಜೀವದಿಂದ ಎದ್ದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಎಲ್ಲರಡೆ. ಜೀವದಿಂದ ಎದ್ದವನೇ, ಜೀವದಿಂದ ಎದ್ದ ಯೇಸುವೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ. ಶಬ್ದವಾಗಿ ಯೇಸುವನ್ನು ನೋಡಿ. ಹಲ್ಲೆಲೂಯಾ, ಹೋಸನ್ನ, 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 ಹಲ್ಲೆಲೂಯಾ, ಹೋಸನ್ನ. ನಾವು ಆರಾಧಿಸುವ ದೇವರು ಜೀವದಿಂದ ಎದ್ದಂತ ಜೀವ. ಹಾಲೆಲೂಯ, ಹಾಲೆಲೂಯ. ಎಷ್ಟು ದೊಡ್ಡ ಸೌಭಾಗ್ಯ ನಮಗೆ. ಹಾಲೆಲೂಯ. ಯಾವುದೋ ಕಲ್ಲು ಮಣ್ಣು ಜೀವ ಇಲ್ಲದೆ ಇರೋ ದೇವರನ್ನು ಆರಾಧಿಸುವ ಜನಗಳು ಲೋಕದಲ್ಲಿ ಕೋಟ್ಯಾನುಕೋಟಿ ಜನಗಳಿರುವಾಗ ಅಲ್ಲಿ ಒಂದು ಜೀವಳ್ಳ ದೇವರನ್ನು ಆರಾಧಿಸುವಂತೆ ದೇವರು ನಮ್ಗೆ ಕೊಟ್ಟಲ್ಲ ಕೃಪೆ. ಆ ಕೃಪೆ ಕಳ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ತುಂಬಾ ಶ್ರೇಷ್ಠ, ಅದು
ತುಂಬಾ ಅಮೂಲ್ಯವಾದದ್ದು. ಲೋಕದಲ್ಲಿ 106 ಕೋಟಿ ಜನಗಳಿಗೆ ಒಂದು ಭಾಗ್ಯ ಇಲ್ಲ. ಅಲ್ಲಿ ಲೋಕದಲ್ಲಿ 106 ಕೋಟಿ ಜನಗಳಿಗೆ ಏನಿಲ್ಲ. ಅಲ್ಲಿಂದ ಈ ಜೀವವುಳ್ಳ ದೇವರ ಆರಾಧಿಸುವಂತ ಭಾಗ್ಯ ಇಲ್ಲ. ಅಲ್ಲೆಲ್ಲ ನೆನೆಸ್ಕೊಳ್ರಿ, ಅಲ್ಲೆಲ್ಲ ನೆನೆಸು. ಅಲ್ಲೆಲ್ಲ ನಾವೆಷ್ಟು ಭಾಗ್ಯವಂತರು, ನಾವೆಷ್ಟು ಧನ್ಯರು. ಅಲ್ಲೆಲ್ಲ ಈ ಜೀವವುಳ್ಳ ದೇವರು ನಮ್ಮನ್ನು ಸ್ವಲ್ಪ ಜನಗಳು ಕಂಡುಕೊಳ್ಳೋದಕ್ಕೆ ಕೃಪೆ ಕೊಟ್ಟಿದ್ದಾರಲ್ಲ. ಅನೇಕ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಕಂಡುಕೊಂಡಿಲ್ಲ ಜೀವವುಳ್ಳ ದೇವರನ್ನು, ಮಕ್ಕಳು ಕಂಡುಕೊಂಡಿದ್ದಾರೆ. ಅನೇಕ ಕುಟುಂಬಗಳು ಮಕ್ಕಳು ಕಂಡುಕೊಂಡಿದ್ದಾರೆ, ತಂದೆ ತಾಯಿಗಳು ಕಂಡುಕೊಂಡಿಲ್ಲ. ಅಲ್ಲೆಲ್ಲ ಈ ಜೀವವುಳ್ಳ ದೇವರನ್ನು ಕಂಡುಕೊಳ್ಳೋದಕ್ಕೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಸ್ತೋತ್ರ ಸ್ತೋತ್ರ. ಆ ಕೃಪೆಗಾಗಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರ್ಬೇಕು. ಈ ಕೃಪೆಗಾಗಿ ದೇವರು ನಮ್ಮನ್ನು ಪ್ರೀತಿಸಿ, ಅಲ್ಲೆಲ್ಲ ದೇವರು ಹೇಳ್ತಾರೆ, ಅಲ್ಲೆಲ್ಲ ನೀವು ನನ್ನನ್ನು ಹುಡುಕಲಿಲ್ಲ, ನಾನು ನಿಮ್ಮನ್ನು ಹುಡುಕಿಕೊಂಡು ಬಂದೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡೆ. ಇಲ್ಲಿರೋ ಪ್ರತಿಯೊಬ್ಬರನ್ನು ನಾವು ಯೇಸುವಿನ ಬಳಿ ಬಂದಿಲ್ಲ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರು ಆ ಜೀವವುಳ್ಳ ದೇವರನ್ನು ನಮಗೆ ಪ್ರಕಟ ಮಾಡಿದ್ದಾರೆ. ಯೇಸು ಕ್ರಿಸ್ತನ ವಾಕ್ಯದ ಮೂಲಕ ಯೇಸು ಸ್ವಾಮಿ ನಮಗೆ ಜೀವವುಳ್ಳ ದೇವರು ಪ್ರಕಟ ಮಾಡಿದ್ದಾರೆ. ಯೇಸು ಸ್ವಾಮಿಯ ಮೂಲಕವಾಗಿ ನಮಗೆ ಜೀವ ಇರುವುದು, ಯೇಸು ಸ್ವಾಮಿಯ ಮೂಲಕವಾಗಿ ನಮಗೆ ಮರಣದಿಂದ ಬಿಡುಗಡೆ ಇರುವುದು. ಅಲ್ಲೆಲ್ಲೂಯಾ. ಬೇರೆ ಯಾವ ಶಕ್ತಿಯಿಂದಲೂ, ಯಾವುದೇ ವ್ಯಕ್ತಿಯಿಂದಲೂ, ಯಾವುದೇ ಹೆಸರಿನಿಂದಲೂ ನಮಗೆ ಜೀವವೋ ಈ ಮರಣದಿಂದ ಬಿಡುಗಡೆ ಈ ಲೋಕದ ಸಿಕ್ಕಲ್ಲ. ದೇವ ಜನಗಳೇ, ಎಸಪ್ಪ ಅಲ್ಲೆಲ್ಲ ದೇವ ಜನಗಳೇ, ತಾತ್ಸಾರ ಮಾಡಬೇಡ್ರಿ, ಈ ತಾತ್ಸಾರ ಮಾಡಬೇಡ್ರಿ, ಈ ರಕ್ಷಣೆಯನ್ನು ತಾತ್ಸಾರ ಮಾಡಬೇಡ್ರಿ. ಅನೇಕರು ರಕ್ಷಣೆಯನ್ನು ತಾತ್ಸಾರ ಮಾಡಿ ದೇವರ ಕೃಪೆಗಳನ್ನು ನಷ್ಟಪಡಿಸಿಕೊಂಡಿದ್ದಾರೆ. ಅನೇಕ ಜನಗಳು ದೇವರ ಕೃಪೆಯನ್ನು ತಾತ್ಸಾರ ಮಾಡಿ ದೇವರ ಕೃಪಾ ವರಗಳನ್ನು ನಷ್ಟಪಡಿಸಿಕೊಂಡಿದ್ದಾರೆ. ತಾತ್ಸಾರ ಮಾಡಬೇಡ್ರಿ. ಹಾಲೆಲೂಯಾ. ಜೀವವುಳ್ಳ ದೇವರನ್ನು ಆರಾಧಿಸುವಂತ ಕೃಪೆ ನಮಗೆ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಮರಣವನ್ನು ಪಾತಾಳವನ್ನು ಜಯಿಸಿದಂತ ದೇವರು, ಅಲ್ಲೆಲ್ಲ ಆತನ ಜೀವಿಸೋದು ಮಾತ್ರವಲ್ಲದೆ ತನ್ನನ್ನು ನಂಬಿರುವ, ತನ್ನನ್ನು ಆಶ್ರಯಿಸಿಕೊಂಡಿರುವ ಪ್ರತಿಯೊಂದು ಮಕ್ಕಳನ್ನು ಜೀವಿಸುವಂತೆ ಮಾಡಿರುವ ದೇವರು. ಹಾಲೆಲೂಯಾ. ಯೇಸುವೇ, ಎಂತ ಒಳ್ಳೆ ದೇವರು. ಹಾಲೆಲೂಯಾ. ನಮಗಿರುವಂತ ದೇವರು ಎಂತ ಒಳ್ಳೆ ದೇವರು. ಹಾಲೆಲೂಯಾ. ಆತನ ಕೃಪೆ ಎಷ್ಟು ದೊಡ್ಡದು, ಆತನ ಪ್ರೀತಿ ಎಷ್ಟು ದೊಡ್ಡದು. ಹಾಲೆಲೂಯಾ. ನಮಗೆ ಇವತ್ತು ಇದು ಉದಾಸೀನತೆಯಾಗಿರ್ಬೋದು, ಇವತ್ತು ನಮಗೆ ಇದು ಉದಾಸೀನತೆಯಾಗಿರ್ಬೋದು. ಒಂದು ದಿನ ನಮಗೆ ಗೊತ್ತಾಗುತ್ತೆ ಈ ದೇವರು ಎಷ್ಟು ಒಳ್ಳೆ ದೇವರು, ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿದ್ದಾನೆ, ನಮ್ಮನ್ನು ರಕ್ಷಿಸಿದ್ದಾನೆ, ತನ್ನ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದಾನೆ, ತನ್ನ ಅಂಗೈಯಲ್ಲಿ ನಮ್ಮನ್ನು ಹಿಡಿದಿಟ್ಟುಕೊಂಡಿದ್ದಾನೆ, ತನ್ನ ರೆಕ್ಕೆಗಳ ಕೆಳಗೆ ನಮ್ಮನ್ನು ಮರೆ ಮಾಡಿದ್ದಾನೆ, ತನ್ನ ರಕ್ತ ಕೋಟೆಗಳ ಮರೆಯಲ್ಲಿ ನಮ್ಮನ್ನು ಮರೆ ಮಾಡಿದ್ದಾನೆ. ಎಷ್ಟು ಒಳ್ಳೆ ದೇವರು, ಪ್ರೀತಿಸುವ ದೇವರು. ಹಾಲೆಲೂಯಾ. ಆತನ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸೋಕೆ ಲೋಕದಲ್ಲಿ ಯಾರೂ ಇಲ್ಲ. ನಾವಿನ್ನೂ ಪಾಪಿಗಳಾದಾಗಲೇ ನಮ್ಮನ್ನು ಪ್ರೀತಿಸಿದ ದೇವರು, ಪಾಪಿಗಳಾದಾಗಲೇ ನಮಗೋಸ್ಕರ ತನ್ನ ಮಗನನ್ನು ಕೊಟ್ಟಂತ ದೇವರು. ಹಾಲೆಲೂಯಾ. ನಾನು ನಿಮಗೊಂದು ಹೇಳ್ತೀನಿ, ಏನೇ ಬಿಟ್ಟರು ಈ ಲೋಕದಲ್ಲಿ, ಏನನ್ನು ಬಿಟ್ಟರು, ಯೇಸುವಿನ ಕೃಪೆಯನ್ನು, ಈ ರಕ್ಷಣೆಯನ್ನು ಮಾತ್ರ ಯಾವುದೇ ಕಾರಣಕ್ಕೆ ಬಿಡಬೇಡ್ರಿ. ಯಾವುದೇ ಕಾರಣಕ್ಕೆ ಈ ರಕ್ಷಣೆಯನ್ನು ಬಿಡಬೇಡ್ರಿ, ದೇವರ ಪ್ರೀತಿಯನ್ನು ಬಿಡಬೇಡ್ರಿ. ಹಾಲೆಲೂಯಾ. ಸ್ತೋತ್ರ. ಅಲ್ಲೆಲ್ಲ ದೇವರ ಕೃಪೆಯನ್ನು ಬಿಡಬೇಡ್ರಿ, ಅಲ್ಲೆಲ್ಲ ತಾತ್ಸಾರ ಮಾಡಬೇಡ್ರಿ. ಲೋಕದ ಏನೇ ವಿಷಯಗಳಿಗಾಗಿ ಯೇಸುವನ್ನು ಬಿಡಕೋಬೇಡ್ರಿ. ಹಾಲೆಲೂಯಾ. ಸ್ತೋತ್ರದವರೇ, ಎಲ್ಲರೂ ಪ್ರಾರ್ಥಿಸೋಣ. ಹಾಲೆಲೂಯಾ. ಸ್ತೋತ್ರದವರೇ, ಆಶೀರ್ವದಿಸಲ್ಪಟ್ಟ ಒಳ್ಳೆ ಸಭೆಗಾಗಿ ಸ್ತೋತ್ರ. ಇನ್ನೊಂದು ಸಾರಿ ಕೂಡ ಈ ಪುನರುತ್ಥಾನದ ಭಾನುವಾರ ಆರಾಧನೆಗೆ ಬರುವುದು ಇವರೇ ಸ್ವಲ್ಪ ನಿನ್ನ ಸ್ತುತಿಸಿ ಆರಾಧಿಸುತ್ತು, ನಿನ್ನ ವಾಕ್ಯಗಳನ್ನು ಕೇಳುತ್ತೆ ಕೊಟ್ಟ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತಿದ್ದೇವೆ. ಹಾಲೆಲೂಯಾ. ಸ್ತೋತ್ರದವರೇ, ಆಶೀರ್ವದಿಸಲ್ಪಟ್ಟ ಪುನರುತ್ಥಾನದ ವಾಕ್ಯಗಳನ್ನು ಕೇಳಲು ಕೊಟ್ಟ ಕೃಪೆಗಳಿಗಾಗಿ ಸ್ತೋತ್ರ. ವಾಕ್ಯಗಳಲ್ಲಿ ಸಫಲ ಬೋಧಿಸಿದಂತ ಆ ಕ್ರಿಸ್ತನ ಜೀವ ನಮ್ಮ ಪ್ರತಿಯೊಬ್ಬರಲ್ಲಿ ವ್ಯಾಪಿಸಲಿ. ಆ ಪುನರುತ್ಥಾನದ ಶಕ್ತಿ ನಮ್ಮ ಪ್ರತಿಯೊಬ್ಬರಲ್ಲಿ ವ್ಯಾಪಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತದೆ. ಕೇಳಿದ ಪ್ರತಿಯೊಂದು ಮಕ್ಕಳಿಗೆ ಆಶೀರ್ವಾದ ಅನುಗ್ರಹವಾಗಿ ಬಿಡುಗಡೆಯಾಗಿ ಮಾರ್ಪಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತದೆ. ಮಕ್ಕಳೇ ಸಫಲ ಆ ವಾಕ್ಯದ ಮೂಲಕ ಬಿಡುಗಡೆಗಳ ಆಶೀರ್ವಾದವನ್ನು ಹೊಂದಿಕೊಂಡು ನಾಳೆಗೆ ಸಹ ನಿನ್ನ ಮಕ್ಕಳಾಗಿ ಜೀವಿಸುವಂತ ದೈವ ಕೃಪೆಗಳನ್ನು ಕೊಡಬೇಕೆಂಬುದಾಗಿ ಯೇಸುವೇ ನಿಮ್ಮ ಹತ್ರ ಬೇಡಿಕೊಳ್ಳುತ್ತಾ ಇದ್ದೇವೆ. ಪ್ರತಿಯೊಂದು ಮಕ್ಕಳನ್ನು ಶಕ್ತಿಪಡಿಸು, ಬಲಪಡಿಸು. ಆರಾಧನೆ ಬಂದಿರೋ ಮಕ್ಕಳನ್ನು ನಿನ್ನ ಕೋಳುಪಡಿಸಿದ್ರಿ ದೇವರೇ. ಆರಾಧನೆ ಬರೋದಿರೋ ಅನೇಕ ಮಕ್ಕಳು ಇದ್ದಾರೆ ದೇವರೇ. ಸಫಲ ಯಾವ ಸ್ಥಳಗಳಲ್ಲಿ ಇದ್ದಾರೋ, ಏನ್ ಕಾರಣಕ್ಕೋಸ್ಕರ ಆರಾಧನೆ ಬಂದಿಲ್ಲೋ ಗೊತ್ತಿಲ್ಲ, ಅವರಿರೋ ಸ್ಥಳಗಳಲ್ಲಿ ವಿಶೇಷದ ಕೃಪೆ ರಕ್ಷಣೆ ಇರಬೇಕೆಂಬುದ ಹಾಗೆ ಸ್ವಲ್ಪ ಬೇಡಿಕೊಳ್ಳುತ್ತಾ ಇದ್ದೀನಪ್ಪ. ಅಲ್ಲೇನ ಬರುವ ದಿನಗಳಲ್ಲಿ ಈ ರೀತಿ ಆರಾಧನೆಗಳನ್ನು ಯಾರೊಬ್ಬರು ತಪ್ಪಿಸಿಕೊಳ್ಳೋದಕ್ಕೆ ದೇವರೇ ನೀನು ಅನುಮತಿಸಬೇಡ ಎಂಬುದಾಗಿ ಏಸಪ್ಪ ನಿಮ್ಮ ಹತ್ರ ಬೇಡಿಕೊಳ್ಳುತ್ತಾ ಇದ್ದೇವೆ. ಏಸಪ್ಪ ಈ ಒಂದು ಸಮಯದಲ್ಲಿ ಕೂಡ ಬಲಹೀನರಾಗಿರೋ ಪ್ರತಿಯೊಂದು ಮಕ್ಕಳೇ ನೀನು ಅಪ್ಪಳಿಸಿ, ಶರೀರ ಬಲಹೀನತೆ ಯಾವ್ದಾದ್ರು
ವಾರ ಕಾಲ ಪೂರ್ತಿ ಪ್ರತಿಯೊಂದು ಮಕ್ಕಳನ್ನು ನಡೆಸು, ಆಶೀರ್ವದಿಸು, ಅನುಗ್ರಹಿಸು. ಹೋಗುವವರೆಲ್ಲ ಕಾದು ಕಾಪಾಡು. ಕೈಟ್ ಮಾಡುವ ಕೆಲಸಗಳನ್ನೆಲ್ಲ ಆಶೀರ್ವದಿಸು, ಅನುಗ್ರಹಿಸು. ವಾಹನ ಓಡಿಸುವ ವಾಹನಗಳಲ್ಲಿ ಹೋಗುವವರೆಲ್ಲ ಕಾದು ಕಾಪಾಡು. ರಕ್ತ ಕೊಟ್ಟರೆ ಕಾದು ಕಾಪಾಡು, ಮರೆ ಮಾಡು. ಪ್ರತಿಯೊಂದು ಮಕ್ಕಳು ದೈವ ಭಯಭಕ್ತಿಯ ಜೀವಿಸಲು, ನಿನ್ನ ವಾಕ್ಯದ ಆಧಾರ ಜೀವಿಸುವಂತ ದೈವ ಕೃಪೆಗಳ ಕೊಡುತ್ತೇವೆ. ಎಲ್ಲ ಸ್ವಲ್ಪ ಶೋಧನೆಗಳಿಂದ ಪ್ರತಿಯೊಂದು ಮಕ್ಕಳನ್ನು ತಪ್ಪಿಸು. ಎಲ್ಲ ಪಾಪ ಕಾರ್ಯಗಳಿಂದ ದೇವರೇ ಪ್ರತಿಯೊಂದು ಮಕ್ಕಳನ್ನು ತಪ್ಪಿಸು, ಬಿಡುಗಡೆ ಮಾಡಪ್ಪ. ಸ್ತೋತ್ರ ದೇವರೇ, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸಪಾಲಿಲ್ಲ. ಮಕ್ಕಳು ವಾಸಿಸುವ ಮನೆಗಳ ಸುತ್ತಲೂ, ಕೆಲಸ ಮಾಡುವ ಸ್ಥಳಗಳ ಸುತ್ತಲೂ, ಶಾಲೆಗಳಿಗೆ ಕಾಲೇಜುಗಳು ಮಕ್ಕಳು ಹೋಗುವ ಬರಗಳು ನೀನು ವಿಶೇಷ ದೂತರ ಕಾವಲನ್ನು ಉಂಟಾಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಮಕ್ಕಳ ಆರಾಧನೆ ಮುಗಿಸುವ ಮನೆಗಳಿಗೆ ಹೋಗುವ ವಿಶೇಷ ರಕ್ಷಣೆಗಳು, ವಿಶೇಷ ಕೃಪೆಗಳು ದೇವರೇ ಸಪ ರಕ್ತ ಪಡೆ ಕಾದು ಕಾಪಾಡು ಮರೆ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ದೇವರೇ. ಇನ್ನು ಸಾಯಿ ಕೊಡುವ ವಾರದ ನಡೆ ಎಲ್ಲ ಪ್ರಾರ್ಥನೆಗಳನ್ನು ಆರಾಧನೆಗಳನ್ನು ಆಶ್ರಯಿಸು, ಅನುಗ್ರಹಿಸಿದ್ರಿ. ಅನೇಕ ಹೊಸ ಆತ್ಮಗಳನ್ನು ಸಂಧಿಸುತ್ತೆ, ಹೊಸ ಆತ್ಮಗಳನ್ನು ಆದಿಪಡಿಸೋಕೆ ಸಹಾಯ ಮಾಡಪ್ಪಾಲಿಲ್ಲ. ಏಸಪ್ಪಲೆಲ್ಲ ಹೊಸ ಆತ್ಮಕ್ಕಳು ಬರ್ತಿಲ್ಲ ಅಂತ ಹೇಳಿದ್ರು, ಬಂದಿಲ್ಲ. ಏನ್ ಕಾರಣ ಗೊತ್ತಿಲ್ಲದವ್ರಿ. ಬರುವ ದಿನಗಳೆಲ್ಲ ಮಕ್ಕಳು ಬರುತ್ತಿದ್ದೀವಿ, ಈ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೀವಿ. ನನ್ನ ಕುಟುಂಬ ನಿನ್ನ ಕೊಡುಗಿಸಿ ಶಕ್ತಿಪಡಿಸು, ಬಲಪಡಿಸು. ದೈವ ಕೃಪೆ ದೇವ ಮಹಿಮೆಯಿಂದ ತುಂಬಿಸು. ನಿನ್ನ ಚಿತ್ತ ಮಾಡುವಂತ ದೈವ ಕೃಪೆಗಳು ಕೊಡು. ಪ್ರಾರ್ಥನೆ ಕೇಳಿಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗಳ ಮಹಿಮೆಲ್ಲ ನಿಗೊಬ್ಬರಿಗೆ ಸಲ್ಲಿಸಲಿದೆ. ಕರ್ತನಾದ ಯೇಸು ಕ್ರಿಸ್ತನ ಜೀವನ ನಾಮದ ಬೇಡಿಕೊಳ್ಳುತ್ತೇವೆ ಒಳ್ಳೆ ತಂದೆ. ನನ್ನ ಮನವೇ ಅವನನ್ನು ಕೊಂಡಾಡು, ನನ್ನ ಸರ್ವತ್ರ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಅವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯಬೇಡಿ. ಆಮೆನ್, ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಕೃಪೆಯು, ಯೇಸು ಕ್ರಿಸ್ತನ ಪ್ರೀತಿಯು, ಪವಿತ್ರಾತ್ಮನ ಐಕ್ಯತೆಯು ನಮ್ಮೆಲ್ಲರ ಸಂಗಡ ಯೇಸುವಿನ